व्याख्यामुद्रां करसरसिजै पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशुभिप्लावयन्मामाविर्भूयादनगमहिमा मानसे वागधीशः ययैवेदं सच्चिन्निरुपमनिजानन्दनिरतं परब्रह्माप्यादो गुणसमतनोराप्य सृजति अवत्यत्तिप्रेष्ठान् पदमपि नयत्यस्तविपदः परब्रह्माणि सादनु विजयते मध्हृदि सदा स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः। श्रीमतो राघवेन्द्रस्य नमामि पदपङ्कजे कामिताशेषकल्याणकलना कल्पपादपौ विष्णुतीर्थकल्पवृक्षो विष्णुतीर्थश्च कामधुक् चिन्तामणिर्विष्णुतीर्थो यतीन्द्रः सर्वकामदः तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्रीगुरुभ्यो नमः। हरिः ओम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुख्यन्ति यं सूरयः तेजोवारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ಇಷ್ಟು ದಿವಸ ನಾವು ಕೇಳಿದಂತೆ ಭಾಗವತದ 9 ಸ್ಕಂದಗಳ ಪ್ರವಚನವನ್ನು ಆ ಶುಕಾಚಾರ್ಯರು ಪರೀಕ್ಷಿತ್ ಮಹಾರಾಜನಿಗೆ ಉಪದೇಶ ಮಾಡ್ತಾರೆ. ಇಷ್ಟೆಲ್ಲ ಕಥೆ ಕೇಳಿದ. ಪರಮಾತ್ಮ ನರಸಿಂಹಾವತಾರ, ವರಾಹಾವತಾರ, ಅನೇಕ ಅವತಾರಗಳ ಕಥೆಯನ್ನು ಕೇಳಿದ. ಅನೇಕ ಪರಮಾತ್ಮನ ಭಕ್ತರ ಕಥೆ ಕೇಳಿದ. ಸಮುದ್ರ ಮಥನ ಮುಂತಾದಂತಹ ಒಳ್ಳೆ ಚರಿತ್ರೆಯನ್ನು ಕೇಳಿದ. ಇಷ್ಟೆಲ್ಲ ಕೇಳಿ ಕೊನೆಗೆ ಪರೀಕ್ಷಿತ ಕೇಳ್ತಾನೆ, ಸರಿ ನೀವು ಇಷ್ಟೆಲ್ಲ ಹೇಳಿದ್ರಿ, ಆದರೆ ಹೇಳಲೇಬೇಕಾದ ಕಥೆಯನ್ನೇ ಹೇಳಿಲ್ಲ ಅಂತ. ಯಾಕೆಂದರೆ ದ್ರೌಣ್ಯಸ್ತ್ರ ವಿಪ್ಲುಷ್ಟ ಮಿದಮ್ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನಾಂ ಅಂತ, ಪಾಂಡವರ ಸಂತಾನ ಅಂತ ಇದ್ದಿದ್ದು ನಾನು ಒಬ್ಬನೇ. ನನ್ನನ್ನು ರಕ್ಷಣೆ ಮಾಡಿದ್ಯಾರು? ಶ್ರೀಕೃಷ್ಣ ಪರಮಾತ್ಮ. ಹೀಗೆ ನನ್ನನ್ನು ರಕ್ಷಣೆ ಮಾಡಿದ್ದಾನೆ. ಅದೇ ರೀತಿಯಾಗಿ ನನ್ನ ಪಿತಾಮಹರು ಪಾಂಡವರೆಲ್ಲರೂ ಕೂಡ ಕೌರವರ ಜೊತೆ ಯುದ್ಧದಲ್ಲಿ ಗೆದ್ದುಬಿಟ್ರು. ಗೆದ್ದಿದ್ದು ಹೇಗೆ? ಅವರೇ ಸಾಮಾನ್ಯರಲ್ಲ. ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ಕರ್ಣ ಮುಂತಾದಂತಹ ಮಹಾಪರಾಕ್ರಮಿಗಳು. ಅಷ್ಟೆಲ್ಲ ದೊಡ್ಡ ಸೈನ್ಯವನ್ನು ಪಾಂಡವರು ಅನಾಯಾಸವಾಗಿ ಗೆದ್ದುಬಿಟ್ರು. ಗೆದ್ದಿದ್ದು ಹೇಗೆ ಅಂದರೆ ಅದು ಕೂಡ ಪರಮಾತ್ಮ ಅನುಗ್ರಹದಿಂದಾಗಿ. ಹೀಗೆ ನನ್ನ ಪಿತಾಮಹರಾದಂತಹ ಪಾಂಡವರನ್ನು ಉದ್ಧಾರ ಮಾಡಿದಂಥವನು ಪರಮಾತ್ಮ, ನನ್ನ ಜನ್ಮಕ್ಕೆ ಕಾರಣನಾದಂಥವನು ಪರಮಾತ್ಮ. ಹಾಗಾಗಿ ಆ ಪರಮಾತ್ಮನ ಕಥೆಯನ್ನೇ ನೀವು ಹೇಳಿಲ್ಲ, ಹೇಳಿ ಅದನ್ನೆಂಬುದಾಗಿ ಪ್ರಾರ್ಥನೆ ಮಾಡಿದಾಗ ವಿಸ್ತಾರವಾಗಿ 10ನೇ ಸ್ಕಂದದಲ್ಲಿ ಪರಮಾತ್ಮ ಕೃಷ್ಣನ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ ಶುಕಾಚಾರ್ಯರು. ವಿಶೇಷವಾಗಿ ಶೂರ ಎನ್ನುವಂತಹ ರಾಜನ ಮಗ ವಸುದೇವ, ಆ ವಸುದೇವನಿಗೂ ಮತ್ತು ಕಂಸನ ತಂಗಿಯಾದಂತಹ ದೇವಕಿ ದೇವಿಗೂ ವಿವಾಹವಾಗುತ್ತೆ. ವಿವಾಹವಾಗಿ ಇನ್ನೇನು ಆ ಕಂಸ ತನ್ನ ತಂಗಿಯನ್ನು ಗಂಡನ ಮನೆಗೆ ಬಿಟ್ಟು ಬರಬೇಕು ಅಂತ ಹೋಗ್ತಾ ಇರ್ತಾರೆ. ರಥದಲ್ಲಿ ಹೋಗ್ತಾ ಇರಬೇಕಾದ್ರೆ ಅಶರೀರವಾಣಿಯಾಗುತ್ತೆ. ಪತಿಗ್ರಹೀಣಂ ಕಂಸಂ ಆಭಾಷ್ಯ ಅಶರೀರವಾಕ್ ಅಸ್ಯಾಸ್ತಾಮಷ್ಟಮೋ ಗರ್ಭೋ ಹಂತಾಯ ನಯಸೇ ಬುಧ ಅಂತ ಕಂಸನಿಗೆ ಅಶರೀರವಾಣಿ ಹೇಳುತ್ತೆ, ನೀನೊಬ್ಬ ದೊಡ್ಡ ಮೂರ್ಖ ಅಂತ. ಯಾಕೆಂದರೆ ನಿನ್ನ ತಂಗಿಯನ್ನು ಕರ್ಕೊಂಡು ಹೋಗ್ತಾ ಇದ್ದೀಯ. ನಿನ್ನ ತಂಗಿ ಎಂಥವಳು ಅಂದರೆ ಇವಳಲ್ಲಿ ಹುಟ್ಟುವಂತಹ 8ನೇ ಮಗು ನಿನ್ನನ್ನು ಸಾಯಿಸುತ್ತೆ. ಅಂಥವಳು ನೀನು ಬಿಟ್ಬರ್ಲಿಕ್ಕೆ ಹೋಗ್ತಿದ್ಯಲ್ಲ, ನಿನಗೆ ಬುದ್ಧಿ ಇದೇನೇ ಇಲ್ವಾ ಅಂತ ಅಶರೀರವಾಣಿ ಆಗಿಬಿಡುತ್ತೆ. ಆವಾಗ ಕಂಸ ರಥವನ್ನು ತಾನು ಹಿಂದೆ ತಿರುಗಿಸ್ತಾನೆ. ಹಿಂದೆ ತಿರುಗಿಸಿ ಮಥುರಾ ಪಟ್ಟಣಕ್ಕೆ ಬಂದು ಅವರಿಬ್ಬರನ್ನು ಕೂಡ ಕಾರಾಗೃಹಕ್ಕೆ ಹಾಕಿಬಿಡ್ತಾನೆ. ಯಾವ ದೇವಕಿ ಮತ್ತು ವಸುದೇವರನ್ನು. ಹೀಗೆ ಮದುವೆಯಾಗಿ ವೈಭವದಿಂದ ಗಂಡನ ಮನೆಯಲ್ಲಿ ಬಾಳಬೇಕಾದಂತಹ ದೇವಕಿ ದೇವಿ ತಾನೇ ಮಾಡಿದಳು. ಮೊದಲ ದಿವಸವೇನೆ ಕಾರಾಗೃಹ ವಾಸ, ಜೈಲಿನಲ್ಲಿ ವಾಸ ಆಯಿತು. ಎಷ್ಟು ಹೇಳಿದರೂ ಕೂಡ ಕಂಸ ಕೇಳೋದೇ ಇಲ್ಲ, ನೀವಿಬ್ಬರು ಕೂಡ ಜೈಲಿನಲ್ಲೇ ಇದ್ಬಿಡಿ ಅಂತ. ಕೊನೆಗೆ ಕಾಲಕ್ರಮೇಣ ದೇವಕಿ ದೇವಿ ಗರ್ಭವತಿಯಾದಳು. ಮೊದಲ ಮಗು ಹುಟ್ಟಿತು. ಹುಟ್ಟಿದಂತಹ ಮೊದಲ ಮಗುವನ್ನು ಕಂಸ ತೆಗೆದುಕೊಂಡು ಹೋದ, ಕೊಂದುಬಿಟ್ಟ. 2ನೇ ಮಗುವಾಯಿತು, ಕೊಂದುಬಿಟ್ಟ. ಹೀಗೆ ಒಟ್ಟು 6 ಜನ ಮಕ್ಕಳಾದರು.
6 ಜನ ಮಕ್ಕಳನ್ನು ಕೂಡ ಕಂಸ ಸಂಹಾರ ಮಾಡಿಬಿಟ್ಟ. ಹೀಗೆ ಆದ ಮೇಲೆ ಮುಂದೆ 7ನೇ ಗರ್ಭ, ಅದು ಗರ್ಭಸ್ರಾವ ಆಗುತ್ತೆ. ಅಂದರೆ ದೇವಕಿ ದೇವಿ ಗರ್ಭವತಿಯಾಗಿದ್ದ ಗರ್ಭಸ್ರಾವ ಆಗುತ್ತೆ. ಅಲ್ಲಿ 7ನೇ ಗರ್ಭದ ಕಥೆ ಮುಗೀತು. ಮುಂದೆ 8ನೇ ಗರ್ಭ. ಆ 8ನೇ ಗರ್ಭದಲ್ಲಿ ಏನೇ ಪರಮಾತ್ಮ ಅವತಾರ ಮಾಡಲಿಕ್ಕೆ ಅಂತ ತೀರ್ಮಾನ ಮಾಡ್ತಾನೆ. ಯಾಕೆ ಅಂತಂದರೆ ಆ ಪರಮಾತ್ಮನ ಹತ್ತಿರ ಎಲ್ಲ ದೇವಾನುದೇವತೆಗಳು ಕೂಡ ಹೋಗಿ ಪ್ರಾರ್ಥನೆ ಮಾಡ್ತಾರೆ ಅಂತೆ. ಏನಂದರೆ ಹಿಂದೆ ರಾಮಾಯಣ ಸಂದರ್ಭದಲ್ಲಿ ಯಾರ್ಯಾರು ದುಷ್ಟ ರಾಕ್ಷಸರಾಗಿದ್ದರೋ ಅವರೆಲ್ಲರೂ ಕೂಡ ಇವತ್ತು ರಾಜರಾಗಿ ಹುಟ್ಟಿದ್ದಾರೆ ಅಂತ. ಯಾವ ದುರ್ಯೋಧನ ಆಗಲಿ, ಕಂಸ, ಜರಾಸಂಧ ಇವರೆಲ್ಲರೂ ಕೂಡ ದೊಡ್ಡ ದೊಡ್ಡ ರಾಕ್ಷಸರು. ಆ ಎಲ್ಲ ರಾಕ್ಷಸರು ಕೂಡ ಇವತ್ತೇನಾಗಿದ್ದಾರೆ, ರಾಜರಾಗಿ ಹುಟ್ಟಿದ್ದಾರೆ. ರಾಜರಾಗಿ ಹುಟ್ಟಿ ಎಲ್ಲ ಕಡೆ ಅಧರ್ಮವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಪರಮಾತ್ಮ ನೀನು ಅವತಾರವನ್ನು ಮಾಡಿ ಆ ಎಲ್ಲ ದುಷ್ಟರನ್ನು ಕೂಡ ಸಂಹಾರ ಮಾಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ. ಆ ರೀತಿ ಪ್ರಾರ್ಥನೆಗೆ ಅನುಸಾರವಾಗಿ ಪರಮಾತ್ಮ ದೇವಕಿ ದೇವಿಯ ಗರ್ಭದಲ್ಲಿ ತಾನು ಪ್ರವೇಶವನ್ನು ಮಾಡ್ತಾನೆ. ಆ ಸಂದರ್ಭದಲ್ಲಿ ವಿಶೇಷವಾಗಿ ಎಲ್ಲ ಬ್ರಹ್ಮಾದಿ ದೇವತೆಗಳು ಕೂಡ ಬಂದು ಗರ್ಭಸ್ತುತಿ ಅಂತ ಮಾಡ್ತಾರೆ. ಅಂದರೆ ಗರ್ಭದಲ್ಲಿರುವಂತಹ ಪರಮಾತ್ಮನ ವಿಶೇಷವಾದಂತಹ ಸ್ತೋತ್ರ ಅಂತ. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನೀತಂ ಚ ಸತ್ಯೆ ಸತ್ಯಸ್ಯ ಸತ್ಯಮುದ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಹ ಅಂತ ವಿಶೇಷವಾಗಿ ಪರಮಾತ್ಮನ ಗರ್ಭಸ್ತೋತ್ರ ಅಂತ ಪ್ರಸಿದ್ಧವಾದದ್ದು. ಆ ಪರಮಾತ್ಮ ಏನಾಗಿದ್ದಾನೆ, ಸತ್ಯವ್ರತ. ಸತ್ಯವ್ರತ ಅಂತಂದರೆ ಸಾಮಾನ್ಯವಾಗಿ ಯಾರೇ ಗರ್ಭದಲ್ಲಿ ಪ್ರವೇಶ ಮಾಡಿದರೂ ಕೂಡ ಅವ್ರಿಗೆ ಏನಾಗುತ್ತೆ, ಮೊದಲು ದುಃಖ ಆಗುತ್ತೆ. ಗರ್ಭದ ದುಃಖ, ತಾಯಿ ಗರ್ಭದಲ್ಲಿ ಅನೇಕ ರೀತಿಯಾದಂತಹ ಮಲಮೂತ್ರಗಳಿರ್ತವೆ, ಸಣ್ಣ ಸಣ್ಣ ಕ್ರಿಮಿಗಳಿರ್ತವೆ, ಅದೆಲ್ಲ ಕಚ್ಚುತ್ತಾ ಇರುತ್ತೆ ಆ ಮಗುವಿಗೆ, ಪುಟ್ಟ ಮಗುವಿಗೆ. ಹಾಗಾಗಿ ಗರ್ಭದಲ್ಲಿ ಇದ್ದಾಗ ಅನೇಕ ರೀತಿಯ ದುಃಖ ಆಗುತ್ತೆ. ಪರಮಾತ್ಮ ಆ ಗರ್ಭದಲ್ಲಿ ಪ್ರವೇಶ ಮಾಡಿದರೂ ಕೂಡ ಏನಾಗಲಿಲ್ಲ, ಅವನಿಗೆ ದುಃಖವೇ ಆಗಲಿಲ್ಲ. ಹೀಗೆ ಯಾವಾಗಲೂ ಕೂಡ ಆನಂದ ಸ್ವರೂಪನಾಗಿರುವಂಥವನು ನೀನು ವೇದ ಪ್ರತಿಪಾದ್ಯ, ಹೀಗೆ ಅಂತ ಅನೇಕ ರೀತಿಯಾದಂತಹ ಸ್ತೋತ್ರವನ್ನು ಮಾಡ್ತಾರೆ. ಹೀಗೆ ದೇವಕಿ ದೇವಿಯ ಗರ್ಭದಲ್ಲಿ ಪರಮಾತ್ಮ ಪ್ರವೇಶ ಮಾಡಿದ. ಮುಂದೆ ಯಾವ ಕೃಷ್ಣಾಷ್ಟಮಿಯ ದಿವಸ ರಾತ್ರಿಯ ಚಂದ್ರೋದಯ ಸಂದರ್ಭದಲ್ಲಿ ಪರಮಾತ್ಮ ಅವತಾರ ಮಾಡಿದ. ಸಾಮಾನ್ಯವಾಗಿ ಮಕ್ಕಳು ಅವತಾರ ಮಾಡಿದರೆ ಮೈ ಮೇಲೆ ಬಟ್ಟೆ ಇರೋದಿಲ್ಲ, 2 ಕೈ ಈ ರೀತಿ ಇರ್ತಾರೆ. ಆದರೆ ಪರಮಾತ್ಮ ಅವತಾರ ಮಾಡಿದಾಗ ಯಾವ ರೀತಿ ಇತ್ತು ಅಂದರೆ, ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ ಅಂತ ಅದ್ಭುತವಾದಂತಹ ಬಾಲಕ. ಅಂಬುಜೇಕ್ಷಣ ಅಂತ ಅಂದರೆ ಕಮಲದಂತೆ ಅವನ ಕಣ್ಣಿತ್ತು. ಉಳಿದ ಮಕ್ಕಳಿಗೆ 2 ಕೈ ಇದ್ದರೆ ಪರಮಾತ್ಮ ಅವತಾರ ಮಾಡಬೇಕಾದ್ರೆ ಪರಮಾತ್ಮನಿಗೆ 4 ಕೈಗಳು. 4 ಕೈಗಳಲ್ಲಿ 4 ಆಯುಧ, ಮತ್ತೆ ಶಂಖ ಚಕ್ರ ಗದಾಪದ್ನ ಆಯುಧ ಹಿಡಿದುಕೊಂಡು ಬಂದಿದ್ದಾನೆ ಪರಮಾತ್ಮ. ಹಾಗೆ ಎದೆಯಲ್ಲಿ ಶ್ರೀವತ್ಸ ಚಿಹ್ನೆ ಇದೆ. ಅದಾದ ಮೇಲೆ ಪೀತಾಂಬರಂ, ಒಳ್ಳೆ ಪೀತಾಂಬರ ಹಳದಿ ಬಣ್ಣದ ಮಡಿಯನ್ನು ಉಟ್ಕೊಂಡಿದ್ದಾನೆ. ಸಾಂದ್ರ ಪಯೋಧ ಸೌಭಗಂ ಅಂತ ಒಳ್ಳೆ ಮೋಡದಂತೆ ದಿವ್ಯ ಕಾಂತಿ ಇದೆ. ಇಂತಹ ಮಗದನ್ನು ವಸುದೇವ ನೋಡ್ತಾನೆ ಅಂತೆ. ದೇವಕಿ ದೇವಿ ನೋಡ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ಪ್ರಸವ ಆಗ್ತಾನೆ ಆಗಿಬಿಟ್ಟಿದೆ, ಅವಳು ನಿದ್ರಾವಸ್ಥೆಯಲ್ಲಿ ಇದ್ದಾಳೆ. ಇಂತಹ ಅದ್ಭುತವಾದಂತಹ ಶಿಶುವನ್ನು ವಸುದೇವ ತಾನು ನೋಡ್ತಾನೆ ಅಂತೆ. ವಸುದೇವ ನೋಡಿದಾಗ ನಂತರ ದೇವಕಿ ದೇವಿಗೂ ಎಚ್ಚರ ಆಗುತ್ತೆ. ಆ ದೇವಕಿ ದೇವಿಯು ಕೂಡ ಪರಮಾತ್ಮನನ್ನು ನೋಡ್ತಾಳೆ. ನೋಡಿ ಸ್ವಲ್ಪ ತಕ್ಷಣ ಮತ್ತೆ ನಿದ್ದೆ ಬಂದುಬಿಡುತ್ತೆ, ಅವಳಿಗೆ ಮಲಗಿಬಿಡ್ತಾಳೆ. ಈ ಸಂದರ್ಭದಲ್ಲಿ ಏನಾಗುತ್ತೆ, ಪರಮಾತ್ಮ ತಾನು ತನ್ನ ತಂದೆಯಾದಂತಹ ವಸುದೇವನಿಗೆ ಹೇಳ್ತಾನೆ ಅಂತೆ, ನೀನು ಇನ್ನು ಮುಂದೆ ನನ್ನನ್ನು ಕರೆದುಕೊಂಡು ಹೋಗಿ ನನ್ನ ಗೋಕುಲಕ್ಕೆ ಬಿಡಬೇಕು ಅಂತ. ಯಾಕೆಂತಂದರೆ ನಾನು ಮಾಡಬೇಕಾದಂತಹ ಕಾರ್ಯ ಅಲ್ಲಿ ಇದೆ, ಹಾಗಾಗಿ ನೀನೇ ಮಾಡು, ನನ್ನನ್ನು ಕರೆದುಕೊಂಡು ಹೋಗಿ ಅಲ್ಲಿ ಬಿಟ್ಟು ಬಿಡು ಅಂತ ಹೇಳ್ತಾನೆ. ಇನ್ನೊಂದು ಮಾತನ್ನು ಹೇಳ್ತಾನೆ, ಅಲ್ಲಿ ಈಗ ತಾನೇ ಒಂದು ಹೆಣ್ಣು ಮಗು ಹುಟ್ಟಿದೆ ನಂದಗೋಪನಿಗೆ, ಆ ಹೆಣ್ಣು ಮಗುವನ್ನು ತೆಗೆದುಕೊಂಡು ಬಂದು ಈ ಜಾಗದಲ್ಲಿ ಇಡು, ನನ್ನನ್ನು ಅಲ್ಲಿ ಇಡು ಎಂಬುದಾಗಿ ಪರಮಾತ್ಮ ಆಜ್ಞೆಯನ್ನು ಮಾಡ್ತಾನೆ. ತಕ್ಷಣದಲ್ಲಿ ಏನೇ ವಸುದೇವ ಅಷ್ಟಕ್ಕೂ ಜೈಲಿನಲ್ಲಿ ಇದ್ದಿದ್ದು, ಕೈಗೆಲ್ಲ ಬೇಡಿಯೆಲ್ಲ ಹಾಕಿಬಿಟ್ಟಿದ್ರು. ಯಾವಾಗ ಪರಮಾತ್ಮ ಹೇಳಿದನೋ ತಕ್ಷಣದಲ್ಲಿ ಏನೇ ಸ್ವಯಂ ಮಿಶೀರಿ ಅಂತ ಯಥಾ ತಮೋರವೇಹೆ ಅಂತ ಅವನ ಕೈಗಳಲ್ಲಿದ್ದಂಥ ಎಲ್ಲ ಬೇಡಿ ಗಿಡಿ ಎಲ್ಲವೂ ಕೂಡ ತಾವಾಗಿ ಬಿದ್ದು ಬಿಡ್ತವೆ. ಆವಾಗ ಪರಮಾತ್ಮ ಅವನನ್ನು ಒಂದು ಬಿದಿರಿನ ಬುಟ್ಟಿಲಿ ಇಟ್ಕೊಳ್ತಾನೆ ಅಂತೆ ವಸುದೇವ. ಆಗ ತಾನೇ ಹುಟ್ಟಿದಂತಹ ಮಗುವನ್ನು ಒಂದು ಬುಟ್ಟಿಲಿ ಇಟ್ಕೊಂಡು ಹೊರಗಡೆ ಬರ್ತಾನೆ. ಯಾವ ಜೈಲಿನಿಂದ ಹೊರಗಡೆ ಬರ್ತಾನೆ. ಬಂದು ನೋಡ್ತಾನೆ ಯಮುನಾ ನದಿ ತೀರ, ಅದು ಯಮುನಾ ನದಿ ಭೋರ್ಗರೆದು ಹರಿತಾ ಇದ್ದಾಳೆ ಮಥುರಾ ಪಟ್ಟಣದಲ್ಲಿ. ಮಧ್ಯರಾತ್ರಿ ಸಂದರ್ಭ, ಸರಿಯಾಗಿ ಬೆಳಕಿಲ್ಲ, ಜೋರಾಗಿ ಮಳೆ ಬರ್ತಾ ಇದೆ, ನದಿ ತುಂಬಿಬಿಟ್ಟಿದೆ. ಯಮುನಾ ನದಿಯನ್ನು ದಾಟಿ ಆ ಕಡೆ ಹೋಗಬೇಕು ನಂದ ಗೋಕುಲಕ್ಕೆ. ಹೇಗೆ ಹೋಗೋದು ಅಂತ ಅವನಿಗೆ ಅರ್ಥ ಆಗೋದಿಲ್ಲ.
ಆವಾಗ ಪರಮಾತ್ಮ ಹೇಳ್ತಾನೆ, ನೀನೇನೂ ಚಿಂತೆ ಮಾಡಬೇಡ, ನೀನು ಒಂದು ಹೆಜ್ಜೆ ಮುಂದಿಡು, ನದಿ ತಾನಾಗೇ ಜಾಗ ಬಿಡುತ್ತೆ ಅಂತ. ಯಾವಾಗ ಪರಮಾತ್ಮನನ್ನು ಹೊತ್ತುಕೊಂಡು ನಂದಗೋಪ ಮುಂದೆ ಬಂದ, ವಸುದೇವ ಮುಂದೆ ಬಂದ ತಕ್ಷಣದಲ್ಲೇನೆ ನದಿ ತಾನಾಗಿಯೇ ದಾರಿಯನ್ನು ಬಿಟ್ಟು ಬಿಡುತ್ತೆ. ಹೀಗೆ ವಸುದೇವ ತಾನು ಅಲ್ಲಿಗೆ ಹೋಗಿ ತನ್ನ ಗಂಡು ಮಗುವನ್ನು ಅಲ್ಲಿ ಇಟ್ಟು, ಅಲ್ಲಿ ಆಗತಾನೆ ಹುಟ್ಟಿದಂಥ ಹೆಣ್ಣು ಮಗುವನ್ನು ವಾಪಸ್ ತನ್ನ ಮನೆಗೆ ತಂದು ದೇವಕಿ ದೇವಿಯ ಪಕ್ಕದಲ್ಲಿ ಇಟ್ಟುಬಿಡ್ತಾನೆ. ಇಷ್ಟೆಲ್ಲ ಆಯಿತು. ಬೆಳಗ್ಗೆ ಆಯಿತು. ಬೆಳಗ್ಗೆ ಆದ ತಕ್ಷಣ ನೋಡ್ತಾಳೆ, ತನ್ನ ಪಕ್ಕ ಒಂದು ಹೆಣ್ಣು ಮಗು ಇರುತ್ತೆ. ದೇವಕಿಗೆ ತುಂಬ ಸಂತೋಷ ಆಗಿಬಿಡುತ್ತೆ ಅಂತೆ. ಅಂದರೆ ವಾಸ್ತವಿಕವಾಗಿ ಅವಳು ರಾತ್ರಿ ನೋಡಿದ್ಲು ಹುಟ್ಟಿದದ್ದು ಗಂಡು ಮಗು, ಅದು ಕೂಡ 4 ಭುಜ ಎಲ್ಲ ಇದೆ ಅಂತ. ಆದರೆ ಪರಮಾತ್ಮನ ಮಾಯೆಯಿಂದಾಗಿ ಎಲ್ಲವನ್ನು ಕೂಡ ಮರೆತೇ ಬಿಟ್ಟಿದ್ಲು. ತನಗೊಂದು ಮಗು ಆಗಿದೆ ಅಂತ ಗೊತ್ತಿತ್ತು ಅಷ್ಟೇ. ಬೆಳಗ್ಗೆ ಎದ್ದು ನೋಡ್ತಾಳೆ, ಹೆಣ್ಣು ಮಗು ಆಗಿರುತ್ತೆ. ಈ ಕಡೆ ಬೆಳಗ್ಗೆ ಎದ್ದು ಯಶೋದೆ ನೋಡ್ತಾಳೆ, ಒಳ್ಳೆ ಗಂಡು ಮಗು ಆಗಿರುತ್ತೆ. ಆವಾಗಿ ವಿಶೇಷವಾಗಿ ಆ ಯಾವ ಭಾಗವತಲ್ಲಿ ಹೇಳುವಂತೆ ಆ ನಂದಗೋಪ 1,00,000 ಗೋದಾನ ಮಾಡಿದ ಅಂತೆ. ನನಗೊಬ್ಬ ಗಂಡು ಮಗು ಹುಟ್ಟಿದ್ದಾನೆ ಎಂಬುದಾಗಿ ಅವನು ವಿಶೇಷವಾಗಿ ಗೋದಾನ ಎಲ್ಲವನ್ನು ಕೂಡ ಮಾಡ್ತಾನೆ. ಅನೇಕ ಬ್ರಾಹ್ಮಣರಿಗೆ ದಾನವನ್ನೆಲ್ಲ ಕೂಡ ಮಾಡಿ ಆ ಮಗುವನ್ನು ಬೆಳೆಸಲಿಕ್ಕೆ ಶುರು ಮಾಡ್ತಾನೆ. ಹೀಗೆ ಇಷ್ಟೆಲ್ಲ ಆಯಿತು. ಈ ಕಡೆ ಏನಾಗಿದೆ, ಮಗು ಹುಟ್ಟಿದೆ, ಹೆಣ್ಣು ಮಗು ಹುಟ್ಟಿದೆ ಅಂತ ಗೊತ್ತಾಯಿತು. ಕಂಸ ಬಂದ, ಅವನಿಗೇನು ಶರೀರವಾಣಿಯಾಗಿದ್ದು, 8ನೇ ಮಗು ನಿನ್ನನ್ನು ಸಾಯಿಸುತ್ತೆ ಅಂತ. ಆವಾಗ ಹೆಣ್ಣು ಮಗು ಹುಟ್ಟಿದೆ, ಸಾಯಿಸಬೇಕು ಅಂತ ಎತ್ಕೊಂಡು ಹೋಗ್ತಾನೆ. ಆವಾಗ ದೇವಕಿ ಹೇಳ್ತಾಳೆ, ಅಣ್ಣ ಇದೊಂದೊಂದು ಮಗುವನ್ನು ಬಿಟ್ಟು ಬಿಡು ಅಂತ. ಇದೇನು ಗಂಡು ಮಗುವಾಗಿದೆ, ನಿನ್ನ ಸಾಯಿಸ್ಬೋದು ಅಂತ ಹೇಳ್ಬೋದಾಗಿತ್ತು. ಇವಳೊಬ್ಬ ಹೆಣ್ಣು ಮಗು, ನಿನ್ನನ್ನು ಹೇಗೆ ಸಾಯಿಸ್ಲಿಕ್ಕೆ ಸಾಧ್ಯ, ನೀನು ಮಹಾಪರಾಕ್ರಮಿ, ಹಾಗಾಗಿ ದಯವಿಟ್ಟು ಇವಳನ್ನು ಬಿಟ್ಟು ಬಿಡು ಅಂತ ಪ್ರಾರ್ಥನೆ ಮಾಡ್ತಾಳೆ ದೇವಕಿ ದೇವಿ. ಎಷ್ಟು ಪ್ರಾರ್ಥನೆ ಮಾಡಿದರೂ ಕೂಡ ಕಂಸ ಒಪ್ಕೊಳ್ಳೋದಿಲ್ಲ. ನನಗೆ ಅಶರೀರವಾಣಿ ಆಗಿದೆ, 8ನೇ ಮಗು ನನ್ನನ್ನು ಸಾಯಿಸುತ್ತೆ ಅಂತ, ಹಾಗೆ ನಾನು ಸಾಯಿಸ್ತೇನೆ ಅಂತ ಮಗುವನ್ನು ಎತ್ಕೊಳ್ತಾನೆ. ಕಾಲು ಹಿಡ್ಕೊಳ್ತಾನೆ. ಕಾಲು ಹಿಡಿದುಕೊಂಡು ಜೈಲಿಂದ ಹೊರಗಡೆ ಬರ್ತಾನೆ. ದೊಡ್ಡ ಬಂಡೆಗಲ್ಲಿರುತ್ತೆ. ಮೇಲ್ಗಡೆ ಎತ್ತದಕ್ಕೆ ಹೊಡಿಬೇಕು, ಮೇಲೆ ಎತ್ತುತ್ತಾನೆ. ಎತ್ತಿದ ತಕ್ಷಣ ಮಗು ಮೇಲ್ಗಡೆ ಹಾರಿಬಿಡುತ್ತೆ ಅಂತೆ. ಹಾರಿ ಮೇಲೆ ಹೋಗಿ ನೋಡಿದಾಗ ಅಷ್ಟಭುಜೆ ಅಂತ 8 ಭುಜಗಳುಳ್ಳಂತಹ ದಿವ್ಯವಾದಂತಹ ದುರ್ಗಾದೇವಿಯ ರೂಪ. 8 ಭುಜಗಳಲ್ಲಿ 8 ರೀತಿಯಾದಂಥ ಆಯುಧಗಳು ಎಲ್ಲವನ್ನು ಕೂಡ ಹಿಡಿದುಕೊಂಡು ದಿವ್ಯವಾದಂಥ ದರ್ಶನವನ್ನು ಕೊಡ್ತಾಳೆ. ದರ್ಶನ ಕೊಟ್ಟು ಹೇಳ್ತಾಳೆ, ನಿನ್ನನ್ನು ಸಂಹಾರ ಮಾಡುವಂತಹ ಮಗು ಈಗಾಗಲೇ ಬೇರೆ ಕಡೆ ಬೆಳೀತಾ ಇದೆ ಅಂತ ಹೇಳಿಬಿಡ್ತಾಳೆ. ಅಲ್ಲಿಗೆ ಕಂಸನಿಗೆ ಏನು ಮಾಡಬೇಕು ಅಂತ ತೋಚಲಿಲ್ಲ. ಇಲ್ಲಿ ತನಕ ಒಂದು ಕ್ಲೂ ಆದರೂ ಇತ್ತು, ನನ್ನ ತಂಗಿಯಲ್ಲೇ ಮಗು ಹುಟ್ಟುತ್ತೆ ಅಂತ. ಆದರೆ ಇವತ್ತು ಏನಾಗಿದೆ, ಮಗು ಎಲ್ಲಿದೆ ಅಂತಲೇ ಗೊತ್ತಿಲ್ಲ ಅದು. ಆವಾಗ ತುಂಬ ಚಿಂತೆಯಾಗಿ ಅವನು ತನ್ನ ಎಲ್ಲ ದುಷ್ಟರನ್ನು ಕೂಡ ಕರೆದು ಒಂದು ಮಾತನ್ನು ಹೇಳ್ತಾನೆ, ನೀವೆಲ್ಲರೂ ಕೂಡ ಎಲ್ಲ ಕಡೆ ಹೋಗಿ ಸಂಚಾರ ಮಾಡಿ ಈಗ ತಾನೇ ಹುಟ್ಟಿದಂತಹ ಚಿಕ್ಕ ಚಿಕ್ಕ ಮಗುಳನ್ನು ಸಂಹಾರ ಮಾಡಿಬಿಡಿ ಅಂತ. ಇಷ್ಟಾದಾಗ ಅನೇಕ ಜನ ದುಷ್ಟರಾಕ್ಷಸರು ಎಲ್ಲ ಕಡೆ ಹೋಗಿ ಶಿಶುಗಳ ಸಂಹಾರವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಪೂತನ ಎಂಬುವಂತಹ ಒಬ್ಬ ರಾಕ್ಷಸಿ, ಅವಳು ಕಂಸನ ಸೇವಕಿ. ಅವಳು ತಾನು ಈ ನಂದಗೋಪನ ಮನೆಗೆ ಬರ್ತಾಳೆ. ಅಲ್ಲಿ ವಿಚಾರ ಮಾಡ್ತಾಳೆ, ಯಾರಾದರೂ ಈಗ ತಾನೇ ಮಕ್ಕಳು ಹುಟ್ಟಿದ್ದಾರಾ ಅಂತ. ಅವರು ಜನರೆಲ್ಲ ಹೇಳ್ತಾರೆ, ಇಲ್ಲ, ಈ 10 ದಿವಸ ಕೆಳಗೆ ನಮ್ಮ ರಾಜನಿಗೆ ನಂದಗೋಪನಿಗೆ ಗಂಡು ಮಗು ಆಗಿದೆ ಅಂತ. ಹಾಗಾದರೆ ಸರಿ ಅಂತ ಅವನನ್ನೇ ಸಂಹಾರ ಮಾಡಬೇಕಂತ ಹೋಗ್ತಾಳೆ. ಇವಳದ್ದು ಭಯಾನಕವಾದಂತಹ ರೂಪ. ಹಾಗಾಗಿ ತನ್ನ ಶಕ್ತಿಯಿಂದ ಒಳ್ಳೆಯ ಸುಂದರವಾದಂಥ ಹೆಣ್ಣಿನ ರೂಪವನ್ನು ಧಾರಣೆ ಮಾಡಿಕೊಂಡು ಅಲ್ಲಿಗೆ ಬರ್ತಾಳೆ. ಬಂದಾಗ ಎಲ್ಲರೂ ಕೂಡ ಅವಳಿಗೆ ದಾರಿ ಬಿಟ್ಟುಬಿಡ್ತಾರೆ ಅಂತೆ. ಹೀಗೆ ನಾವು ರುಕ್ಮಿಣಿ ದೇವಿಯ ಕಥೆಯನ್ನು ಮುಂದೆ ಕೇಳ್ತೇವೆ. ರುಕ್ಮಿಣಿ ದೇವಿ ಕೂಡ ಯಾವಾಗ ಒಳ್ಳೆ ತನ್ನ ಸೌಂದರ್ಯ ಹೊರಗಡೆ ಹಾಕ್ತಾಳೆ, ಆವಾಗ ಎಲ್ಲರಿಗೂ ಎಚ್ಚರವೇ ತಪ್ಪಿ ಹೋಗಿಬಿಡುತ್ತೆ ಅಂತೆ. ಹಾಗೆ ಪೂತನೆ ಬಂದಾಗ ಯಾರಿಗೂ ಏನು ಮಾಡ್ಕೊಂಡು ತೋಚಲೇ ಇಲ್ಲ. ಸುಮ್ಮನೆ ಹಾಗೆ ದಾರಿ ಬಿಟ್ಬಿಟ್ರು. ಪೂತನೆಯ ಒಳಗೆ ಬಂದು ಕೃಷ್ಣ ಮಲಗಿದ್ದ, ಎತ್ತಿಕೊಂಡು ತನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ಹಾಲು ಕುಡಿಸ್ಲಿಕ್ಕೆ ಶುರು ಮಾಡಿದಳು. ಅಲ್ಲೇನಾಗಿತ್ತು, ತನ್ನ ಎದೆಗೆ ವಿಷವನ್ನು ಹಚ್ಚಿಕೊಂಡು ಬಂದಿದ್ಲು ಅಂತೆ. ಮಗು ಹಾಲು ಕುಡಿಬೇಕಾದ್ರೆ ಅದ್ರ ಜೊತೆಗೆ ವಿಷವನ್ನು ಕುಡಿಯುತ್ತೆ, ವಿಷ ಕುಡಿದು ಸತ್ತು ಹೋಗಿಬಿಡುತ್ತೆ ಅಂತ. ಪರಮಾತ್ಮ ಹಾಲು ಕುಡಿದ, ಜೊತೆಗೆ ಅವಳ ಪ್ರಾಣವನ್ನೇ ಕುಡಿದು ಬಿಟ್ಟ ಅಂತೆ. ಹೀಗೆ ಅವಳನ್ನು ಸಾಯಿಸಿಬಿಟ್ಟ, ಸಂಹಾರ ಮಾಡಿಬಿಟ್ಟ. ಇನ್ನೂ 1 ತಿಂಗಳ ಶಿಶು, ಅದು ಶ್ರೀಕೃಷ್ಣ ಪರಮಾತ್ಮ ಆ ಸಂದರ್ಭದಲ್ಲೇನೆ ಪೂತನೆಯನ್ನು ಸಂಹಾರ ಮಾಡಿ ಹಾಕಿಬಿಟ್ಟ. ಹಿಂದೆ ಹೇಳಿದಂತೆ ಅವಳು ಬಂದಿದ್ದು ಒಂದು ಸುಂದರ ಹೆಣ್ಣಿನ ರೂಪದಿಂದ. ಯಾವಾಗ ಸತ್ತು ಹೋದ್ಲೋ ಅವಳ ದೇಹ ದೊಡ್ಡದಾಗಿ ಬಿಡ್ತು. ದೊಡ್ಡದಾಗಿ ಭಯಾನಕವಾದಂತಹ ಶರೀರ ಹೊರಗಡೆ ಬಂದು ಬಿದ್ದು ಬಿಡ್ತು. ಜನರಿಗೆ ಆಶ್ಚರ್ಯ ಆಗ್ಬಿಡ್ತು, ಇದೇನು ದೊಡ್ಡ ದೇಹ ಬಿದ್ದು ಬಿಟ್ಟಿದೆ ಅಂತ. ಆವಾಗ ಸರಿ, ಯಾವುದೋ ಒಬ್ಬ ರಾಕ್ಷಸಿ ಸತ್ತು ಹೋಗಿಬಿಟ್ಟಿದ್ದಾಳೆ, ಮುಂದೆ ಏನು ಮಾಡಬೇಕು, ಅವಳ ದೇಹವನ್ನು ಸುಡಬೇಕು. ಎಲ್ಲ ನಂದ ಗೋಕುಲದ ಜನರೆಲ್ಲರೂ ಕೂಡ ಅವಳ ದೇಹನ ಎತ್ತಬೇಕು ಅಂತ ನೋಡ್ತಾರೆ. 1000 ಜನ ಒಂದು ಎತ್ತಲಿಕ್ಕೆ ಪ್ರಯತ್ನ ಮಾಡಿದರೂ ಕೂಡ ದೇಹವನ್ನು ಎತ್ತಲಿಕ್ಕೆ ಆಗೋದಿಲ್ಲ ಅಂತೆ. ಕೊನೆಗೆ ಹೇಗೆ ಒಂದು ಮರವನ್ನು ಗರಗಸೆಯನ್ನು ಕೊಯ್ತಾರಲ್ಲ, ಆ ರೀತಿಯಾಗಿ ಅವಳ ದೇಹದ ಒಂದೊಂದೇ ಭಾಗವನ್ನು ಕತ್ತರಿಸಿ
ಪ್ರತ್ಯೇಕವಾಗಿ ಅವಳಿಗೆ ಅಂತ್ಯ ಸಂಸ್ಕಾರ ಮಾಡ್ತಾರೆ ಅಂತೆ. ಸರಿ, ದೇಹಕ್ಕೆ ಬೆಂಕಿಯನ್ನು ಇಟ್ಟರು. ಬೆಂಕಿ ಇಟ್ಟು ಸ್ವಲ್ಪ ದೂರ ಬರ್ತಾರೆ, ಆ ದೇಹದಿಂದಾಗಿ ಒಳ್ಳೆಯ ಪರಿಮಳ ಬರ್ಲಿಕ್ಕೆ ಶುರುವಾಗುತ್ತೆ ಅಂತೆ. ಸಾಮಾನ್ಯ ಮೊದಲೇ ದೇಹ, ಮನುಷ್ಯರ ದೇಹ ಅಂದ್ರೇ ಕೆಟ್ಟ ವಾಸನೆ ಬರ್ತಾ ಇರುತ್ತೆ ಸುಟ್ಟ ಮೇಲೆ. ಅದರಲ್ಲೂ ರಾಕ್ಷಸಿಯ ದೇಹ ಇಲ್ಲಿ ನೋಡಿದ್ರೆ ಒಳ್ಳೆಯ ಪರಿಮಳ ಬರ್ತಾ ಇದೆ, ಹೂವಿನ ಪರಿಮಳ ಬರ್ತಾ ಇದೆ. ಜನರಿಗೆ ಆಶ್ಚರ್ಯ ಆಗುತ್ತೆ, ಇದೇನಿದು ಈ ರೀತಿ ಬರ್ತಾ ಇದೆ ಅಂತ. ಅವ್ರಿಗೆ ಯಾರಿಗೂ ಗೊತ್ತಾಗೋದಿಲ್ಲ. ಅದನ್ನು ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಅಲ್ಲಿ ಯಾಕೆ ಆ ರೀತಿ ಆಯಿತು ಅಂತ. ಮೊದಲೇ ದೇಹ, ಅದರಲ್ಲೂ ರಾಕ್ಷಸಿ ದೇಹ, ಕೆಟ್ಟ ವಾಸನೆ ಬರಬೇಕಾಗಿತ್ತು. ಒಳ್ಳೆಯ ಪರಿಮಳ ಯಾಕೆ ಬಂತು ಅಂದರೆ, ಸಾ ತಾಟಕ ಊರ್ವಶಿ ಸಂಪ್ರವಿಷ್ಟ ಅಂತ ಅದರಲ್ಲಿ ಜೀವದ್ವಯ ವೇಷ ಇತ್ತು ಅಂತ. ಅಂದರೆ ಇರೋದು ಒಂದೇ ದೇಹ, ಅದರಲ್ಲಿ ಇಬ್ಬರು ಜೀವರಿದ್ರು ಅಂತ. ಒಂದು ತಾಟಕೆ ಎನ್ನುವಂತಹ ರಾಕ್ಷಸಿ, ರಾಮಾಯಣ ಸಂದರ್ಭದಲ್ಲಿ ಬರುವಂತಹ ರಾಕ್ಷಸಿ. ಅದೇ ರೀತಿಯಾಗಿ ಊರ್ವಶಿ ಎನ್ನುವಂತಹ ಅಪ್ಸರಾ ಸ್ತ್ರೀ, ಇಬ್ಬರ ಸನ್ನಿಧಾನ ಇಲ್ಲಿತ್ತು. ಆ ಯಾವ ಪೂತನೆಯ ದೇಹದಲ್ಲಿ ಇತ್ತು. ಹಾಗಾಗಿ ಅವಳ ದೇಹದಲ್ಲಿ ಅಪ್ಸರೆಯ ಸನ್ನಿಧಾನ ಇತ್ತಾದ್ರಿಂದಾಗಿ ದೇಹವನ್ನು ಸುಟ್ಟಾಗ ಒಳ್ಳೆಯ ಪರಿಮಳ ಬಂತು ಎಂಬುದಾಗಿ ಆಚಾರ್ಯರು, ಮಧ್ವಾಚಾರ್ಯರು ತಿಳಿಸ್ತಾರೆ. ಹೀಗೆ ಆಯಿತು. ಕೊನೆಗೆ ಅದರಲ್ಲಿ ಇಬ್ಬರಿದ್ದರು, ಒಬ್ಬಳು ತಾಟಕೆ, ಇನ್ನೊಬ್ಬಳು ಊರ್ವಶಿ ಅಂತ. ಇಬ್ಬರು ಬೇರೆ ಬೇರೆ ಗತಿಯನ್ನು ಪಡೆದರು ಅಂತ. ಅಂದರೆ ಕೃಷ್ಣನಿಗೆ ಹಾಲು ಕೊಟ್ಟಿದ್ದರ ಪುಣ್ಯ ಯಾರಿಗೆ ಬಂತು? ಊರ್ವಶಿಗೆ ಬಂತು ಅಂತೆ. ಹಾಗಾಗಿ ಊರ್ವಶಿ ಮುಂದೆ ಪರಮಾತ್ಮನ ಲೋಕವನ್ನು ಪಡಿತಾಳೆ. ಕೃಷ್ಣನಿಗೆ ವಿಷ ಕೊಟ್ಟಿದ್ದರ ಪಾಪ ಯಾರಿಗೆ ಬಂತು? ತಾಟಕಿಗೆ ಬಂತು. ಅವಳು ಅಂಧಂತಮಸಿಗೆ ಹೋಗ್ತಾಳೆ ಅಂತ ಹೇಳ್ತಾರೆ. ಹೀಗೆ ಪರಮಾತ್ಮ ಒಂದೇ ದೈಹ್ಯದಲ್ಲಿ ಇದ್ದಂಥ ಇಬ್ಬರನ್ನು ಕೂಡ ಅವರವರಿಗೆ ಯೋಗ್ಯವಾದಂಥ ಗತಿಯನ್ನು ಕೊಟ್ಟು, ಒಬ್ಬರಿಗೆ ಸ್ವರ್ಗ, ಇನ್ನೊಬ್ಬರಿಗೆ ನರಕ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಪರಮಾತ್ಮ ಪ್ರಾರಂಭದಲ್ಲಿ ಮಾಡಿದಂತಹ ಸಂಹಾರ ಅದು ಪೂತನೆಯ ಸಂಹಾರ ಅಂತ. ಶಾಸ್ತ್ರದಲ್ಲಿ ಒಂದು ನಿಯಮ ಇದೆ, ಸ್ತ್ರೀಯ ಹತ್ಯೆಯನ್ನು ಮತ್ತು ಶಿಶುಗಳ ಹತ್ಯೆಯನ್ನು ಮಾಡಬಾರ್ದು. ಅದು ಯಾವರ ಹತ್ಯೆಯನ್ನು ಮಾಡಲೇಬಾರ್ದು. ಅದರಲ್ಲೂ ಕೂಡ ವಿಶೇಷವಾಗಿ ಸ್ತ್ರೀಯರ ಹತ್ಯೆ ಮತ್ತು ಮಕ್ಕಳ ಹತ್ಯೆಯನ್ನು ಮಾಡಬಾರ್ದು. ತುಂಬ ಪಾಪಕರವಾದಂತಹ ಕೆಲಸ ಅಂತ. ಆದರೆ ಪರಮಾತ್ಮ ತಾನು ಮೊದಲು ಮಾಡಿದ್ದೇನು? ಸ್ತ್ರೀಯರ ಹತ್ಯೆನೇ ಮಾಡಿಬಿಟ್ಟ. ಅದಕ್ಕೆ ಭಾಗವತಕಾರರು ಹೇಳ್ತಾರೆ, ಸ್ತ್ರೀಯರ ಹತ್ಯೆಯನ್ನು ಮಾಡಬಾರ್ದು ಸರಿ, ಒಂದು ವೇಳೆ ಆ ಸ್ತ್ರೀ ತುಂಬ ಕೆಟ್ಟ ಹೆಂಗಸಾಗಿದ್ದರೆ ಅವಶ್ಯವಾಗಿ ಸಂಹಾರ ಮಾಡಲೇಬೇಕು ಅಂತ ತಿಳಿಸ್ತಾರೆ. ಹಾಗಾಗಿ ಅವಳು ಅತ್ಯಂತ ದುಷ್ಟ ಹೆಂಗಸಾಗಿದ್ಲು. ಒಂದು ವೇಳೆ ಅವಳನ್ನು ಹಾಗೆ ಬಿಟ್ಟುಬಿಟ್ಟಿದ್ರೆ ಅವಳೇನು ಮಾಡ್ತಾ ಇದ್ಲು? ಮತ್ತೆ ಎಲ್ಲ ಕಡೆ ಸಂಚಾರ ಮಾಡಿ ಅನೇಕ ಮಕ್ಕಳನ್ನು ಸಂಹಾರ ಮಾಡ್ತಾ ಇದ್ಲು. ಹಾಗಾಗಿ ಪರಮಾತ್ಮ ಆ ಪೂತನೆಯನ್ನು ಸಂಹಾರ ಮಾಡ್ತಾನೆ. ಅದಾದ ಮೇಲೆ ಕೃಷ್ಣನಿಗೆ 3 ತಿಂಗಳಾಯಿತು. 3 ತಿಂಗಳಾದ ಮೇಲೆ ಮನುಷ್ಯನಿಗೆ 16 ಸಂಸ್ಕಾರಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಷೋಡಶ ಸಂಸ್ಕಾರಗಳು ಅಂತ. ಗರ್ಭಾಧಾನ, ಪುಂಸವನ, ಸೀಮಂತ, ವಿಷ್ಣುಬಲಿ, ಜಾತಕರ್ಮ, ನಾಮಕರಣ ಅಂತೆಲ್ಲ ಮದುವೆ ತನಕ 16 ಸಂಸ್ಕಾರಗಳನ್ನು ಹೇಳ್ತಾರೆ. ಮುಂಜಿ ಅದೆಲ್ಲ ಅಂತ. ಅದರಲ್ಲಿ ಒಂದು ಸಂಸ್ಕಾರ ಬಹಿರ್ನಿಷ್ಕ್ರಮಣ ಅಂತ ಒಂದು ಸಂಸ್ಕಾರ. ಅಂದರೆ ಮಗುವನ್ನ ಮೊದಲ ಸಲ ಮನೆಯಿಂದಾಗಿ ಹೊರಗೆ ಕರೆದುಕೊಂಡು ಹೋಗೋದು ಅಂತ. ಅದು 3 ಅಥವಾ 4 ತಿಂಗಳಲ್ಲಿ ಮಾಡಬೇಕು ಅಂತ. ಮಗುವನ್ನ ಮನೆಯಿಂದ ಹೊರಗಡೆ ಕರೆದುಕೊಂಡು ಹೋಗಿ ಸೂರ್ಯನ ದರ್ಶನ ಮಾಡಿಸ್ಬೇಕು ಅಂತೆ. ಸೂರ್ಯನ ದರ್ಶನ ಮಾಡಿಸಿ ನಂತರ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿಂದ ಮಂಗಳಾರತಿಯನ್ನು ಮಾಡಿಕೊಂಡು ಆಮೇಲೆ ಮನೆಗೆ ಬರಬೇಕು. ಇದು ಗೃಹ ನಿಷ್ಕ್ರಮಣ ಅಂತ, ಮನೆಯಿಂದಾಗಿ ಹೊರಗಡೆ ಹೋಗುವಂತಹ ಸಂಸ್ಕಾರ ಮಗುವಿಗೆ ಅಂತ. ಹಾಗೆ ಶ್ರೀಕೃಷ್ಣನಿಗೆ 3 ತಿಂಗಳು ತುಂಬಿತ್ತು. ಆವಾಗ ಊರಿನಲ್ಲಿರುವಂತಹ ಒಂದು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾ ಇರ್ತಾರೆ, ಗೃಹ ನಿಷ್ಕ್ರಮಣ ಅಂತ, ಸಂಸ್ಕಾರ ಮಾಡಲಿಕ್ಕೆ ಅಂತ. ಆವಾಗ ಕರೆದುಕೊಂಡು ಹೋಗ್ತಾರೆ, ದೇವಾಲಯಕ್ಕೆಲ್ಲ ನಮಸ್ಕಾರ ಮಾಡ್ತಾರೆ. ಕೃಷ್ಣ ತುಂಬ ತುಂಟತನ ಮಾಡ್ತಾ ಇರ್ತಾನೆ. ಆವಾಗ ಇವರನ್ನ ಒಂದು ಕಡೆ ಮಲಗಿಸ್ಬಿಡೋಣ, ನಾವು ಸುಮ್ಮನೆ ನಮ್ಮ ಪಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಗಡೆ ಒಂದು ಎತ್ತಿನ ಬಂಡಿ ಇರುತ್ತೆ. ಆ ಬಂಡಿಯ ಕೆಳಗಡೆ ನೆರಳು ಬರುತ್ತೆ ಅಂತ ಕೆಳಗಡೆ ಮಲಗಿಸಿ ತಾವು ದೇವಸ್ಥಾನದ ಒಳಗಡೆ ಹೋಗಿರ್ತಾರೆ. ಆ ಬಂಡಿ ಬೇರೆ ಯಾರೋ ಅಲ್ಲ, ಶಕಟಾಸುರ ಎನ್ನುವಂಥ ಒಬ್ಬ ದೈತ್ಯ, ಈ ಕಂಸನ ಸೇವಕ. ಅವನು ಅಲ್ಲಿ ಬಂಡಿಯ ರೂಪದಲ್ಲಿ ಮಲಗಿರ್ತಾನೆ. ಆವಾಗ ಪರಮಾತ್ಮನಿಗೆ ವಿಚಾರ ಗೊತ್ತಾಗುತ್ತೆ, ಇದು ಸಾಮಾನ್ಯ ಬಂಡಿ ಅಲ್ಲ, ಸಾಕ್ಷಾತ್ ಶಕಟಾಸುರ ಎನ್ನುವಂಥ ದೈತ್ಯ ಅಂತ. ಕೇವಲ ತನ್ನ ಹೆಬ್ಬೆರಳಿನ ತುದಿಯನ್ನು ಮುಟ್ಟಿಸ್ತಾನೆ ಅಂತೆ. ಯಾವುದಕ್ಕೆ? ಬಂಡಿಗೆ. ತಕ್ಷಣದಲ್ಲಿಯೇ ಆ ಬಂಡಿ ಮೇಲಕ್ಕೆ ಹಾರಿ ತನ್ನ ಪ್ರಾಣವನ್ನು ಬಿಟ್ಟು ಬಿಡುತ್ತೆ. ಕೊನೆಗೆ ಬೀಳಬೇಕಾದ್ರೆ ಮತ್ತೆ ಯಥಾವತ್ತಾಗಿ ಅಸುರನ ದೇಹ. ಹೇಗೆ ಸಾಮಾನ್ಯವಾಗಿ ಸಾಯಬೇಕಾದ್ರೆ ಅವ್ರ ನಿಜವಾದಂಥ ಸ್ವರೂಪ ವ್ಯಕ್ತ ಆಗುತ್ತೆ ಅಂತೆ. ಪೂತನೆ ಬಂದಿದ್ದು ಹೇಗೆ? ಸುಂದರ ಹೆಣ್ಣಿನ ರೂಪದಿಂದಾಗಿ. ಸಾಯಬೇಕಾದ್ರೆ ಆಗಿದ್ದು ತನ್ನ ನಿಜವಾದಂಥ ರಾಕ್ಷಸ ದೇಹ. ಇವನು ಕೂಡ ಅಷ್ಟೇ, ಶಕಟಾಸುರ ಇದ್ದಿದ್ದು ಬಂಡಿಯ ರೂಪ, ಕೊನೆಗೆ ಸಾಯಬೇಕಾದ್ರೆ ಆಗಿದ್ದು ನಿಜವಾದಂತಹ ರಾಕ್ಷಸ ದೇಹ ಅಂತ. ಹೀಗೆ ಅವನ ಸಂಹಾರವನ್ನು ಮಾಡ್ತಾನೆ. ಮುಂದೆ ಅನೇಕ ರೀತಿಯಾದಂತಹ ದೈತ್ಯರ, ತೃಣಾವರ್ತ ಮುಂತಾದಂಥ ಅನೇಕ ದೈತ್ಯರ ಸಂಹಾರವನ್ನು ಮಾಡ್ತಾನೆ. ಹೀಗೆ ಸಂಹಾರ ಮಾಡ್ತಾ ಮಾಡ್ತಾ ಮುಂದೆ ಪರಮಾತ್ಮ ತನ್ನ ತಾಯಿಗೆ ವಿಶೇಷವಾದಂತಹ ಅನುಗ್ರಹಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಒಂದು ಸಂದರ್ಭದಲ್ಲಿ ಪರಮಾತ್ಮ ಗೆಳೆಯರ ಜೊತೆ ಆಟ ಆಡ್ತಾ ಇದ್ದ.
ಆ ಸಂದರ್ಭದಲ್ಲಿ ಮಕ್ಕಳು ಹೇಗೆ ಸಾಮಾನ್ಯ ಮಣ್ಣು ತಿಂತಾವಲ್ಲ ಹಾಗೆ ಮಣ್ಣನ್ನು ಬಾಯಿಲಿ ಹಾಕ್ಕೊಂಡ್ಬಿಟ್ಟ. ಆವಾಗ ಅಲ್ಲಿದ್ದಂಥ ಎಲ್ಲ ಅವನ ಗೆಳೆಯರೆಲ್ಲರೂ ಕೂಡ ಒಂದು ತಾಯಿ ಹತ್ರ ಹೇಳ್ತಾರಂತೆ, ಅಮ್ಮ ನಿಮ್ಮ ಮಗ ಮಣ್ಣು ತಿಂದುಬಿಟ್ಟಿದ್ದಾನೆ ಅಂತ. ಆವಾಗ ಕರಿತಾಳೆ ಯಶೋದೆ ಕೃಷ್ಣನ ಕರೆದು ಹೇಳ್ತಾಳೆ, ನಿನ್ನ ಮಣ್ಣು ತಿಂದಿಲ್ಲ, ಯಾಕೆ ತಿಂದಿ ಅಂತ ಬೈಲಿಕ್ಕೆ ಶುರು ಮಾಡ್ತಾಳೆ. ಅವನು ಹೇಳ್ತಾನೆ, ನಾನು ಮಣ್ಣನ್ನು ತಿಂದೇ ಇಲ್ಲ ಅಂತ. ಅಲ್ಲ, ಇಷ್ಟು ಜನ ಹೇಳ್ತಾ ಇದ್ದಾರೆ, ನಿನ್ನ ಸೇವಕರೆಲ್ಲರೂ ಫ್ರೆಂಡ್ಸ್ ಎಲ್ಲರೂ ಕೂಡ ಮಣ್ಣು ತಿಂದಿದ್ದೀಯಾ ಅಂತ. ಆವಾಗ ಕೃಷ್ಣ ಹೇಳ್ತಾನೆ, ನಾನು ಮಣ್ಣು ತಿಂದೇ ಇಲ್ಲ, ಬೇಕಾದ್ರೆ ನನ್ನ ಬಾಯನ್ನು ನೋಡು ಅಂತ ಬಾಯಿಯನ್ನು ಓಪನ್ ಮಾಡಿ ತೋರಿಸ್ತಾನೆ ಅಂತೆ. ಆ ಬಾಯಲ್ಲಿ ವಿಶೇಷವಾಗಿ ಯಶೋಧಾದೇವಿಗೆ ಸಮಗ್ರ ಬ್ರಹ್ಮಾಂಡದ ದರ್ಶನ ಆಗುತ್ತೆ. ಅದರಲ್ಲಿ ಬ್ರಹ್ಮಾಂಡ, ಆ ಬ್ರಹ್ಮಾಂಡದ ಒಳಗೆ ಭಾರತ ದೇಶದಲ್ಲಿ ಮತ್ತೆ ನಂದಗೋಕುಲ, ಅದರಲ್ಲಿ ಮತ್ತೆ ಯಶೋಧಾದೇವಿ ಕೃಷ್ಣನ ದರ್ಶನ ಆಗುತ್ತೆ. ಯಾರಿಗೆ? ಯಶೋಧಾದೇವಿ ಕೃಷ್ಣನ ಬಾಯಿಯಲ್ಲಿ. ಅಷ್ಟು ತನ್ನ ತಾಯಿಗೆ ವಿಶ್ವರೂಪದ ಒಂದು ದರ್ಶನವನ್ನು ಮಾಡಿಸ್ತಾನೆ. ದರ್ಶನ ಆಯಿತು, ನನ್ನ ಮಗ ಸಾಮಾನ್ಯ ಅಲ್ಲ, ಸಾಕ್ಷಾತ್ ಪರಮಾತ್ಮ ಅಂತ ಬುದ್ಧಿ ಬಂತು. ಸ್ವಲ್ಪ ಹೊತ್ತಾಯಿತು, ಮತ್ತೆ ಹೋಗಿಬಿಡ್ತು, ಮತ್ತೆ ಏನೋ ನನ್ನ ಸಾಮಾನ್ಯ ಮಗ ಅಂತಲೇ ಬುದ್ಧಿ ಬಂದುಬಿಡುತ್ತೆ. ಹೀಗೆ ಅನೇಕ ರೀತಿಯ ಅಂತಹ ಮಕ್ಕಳು ಯಾವ ರೀತಿಯಾಗಿ ಆಟವನ್ನು ಆಡ್ತಾರೋ ಆ ರೀತಿಯಾಗಿ ತಾನು ಕೂಡ ಬೆಳೀತಾ ಇರ್ತಾನೆ. ಒಂದು ಸಲ ತುಂಬ ತುಂಡತನ ಮಾಡ್ತಾ ಇರ್ತಾನೆ. ಆವಾಗ ಅವನ ತಾಯಿ ತುಂಬ ಸಿಟ್ಟು ಬಂದು ಒಂದು ಒರಳು ಕಲ್ಲಿಗೆ ಕಟ್ಟಿಬಿಡ್ತಾಳೆ ಅವನನ್ನು ಜೋರಾಗಿ ಹಗ್ಗದಿಂದಾಗಿ. ಆವಾಗ ತಾನು ಮನೆ ಕೆಲಸ ಮಾಡ್ತಾ ಇರ್ತಾಳೆ ಒಳಗಡೆ. ಈ ಕಡೆ ಕೃಷ್ಣ ಒಬ್ಬನೇ ಇದ್ಕೊಂಡ್ಬಿಟ್ಟಿದ್ದಾನೆ. ಆವಾಗ ಅವನಿಗೆ ತುಂಬ ಬೇಸರ ಆಗಿ, ನಾನು ಇಲ್ಲೇ ಇದೆ, ನನಗೆ ಟೈಮ್ ಪಾಸ್ ಆಗೋದಿಲ್ಲ, ಕಾಡಿಗೆ ಹೋಗೋಣ ಅಂತ. ಕಾಡಲ್ಲಿ ಹೋದರೆ ಒಳ್ಳೆ ಪ್ರಾಣಿ ಪಕ್ಷಿಗಳೆಲ್ಲ ಇರ್ತವೆ ಅಂತ ಕಾಡಿಗೆ ಹೋಗ್ತಾನೆ. ಬೆನ್ನಿಗೇನಿ ಇರುತ್ತೆ, ಒಳಕಲ್ಲಿ ಇರುತ್ತೆ, ಅದನ್ನು ಎಳ್ಕೊಂಡೇ ಹೋಗ್ತಾನೆ. ಎಳ್ಕೊಂಡು ಹೋದ ತುಂಬ ದೂರ ಹೋದ ಮೇಲೆ ಅಲ್ಲಿ 2 ಮರಗಳು ನಿಂತಿರ್ತವೆ. 2 ಮರಗಳಿರ್ತವೆ. ಅದು ಒಂದೇ ಬೇರ್ನಲ್ಲಿದ್ದಂಥ 2 ಮರಗಳು ಹೀಗಿರ್ತವೆ, ವಿ ಶೇಪಲ್ಲಿ. ಪರಮಾತ್ಮ ಹೋದ, ಮರದಿಂದ ಒಳಗಡೆ ಹೋದ, ಮರದ ಒಳಗಡೆ ಮಧ್ಯೆ ಪ್ರವೇಶ ಮಾಡಿದ. ಮುಂದೆ ಹೋಗ್ತಾ ಇದ್ದಾನೆ, ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದರೆ ಒಳಕಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ಮರಕ್ಕೆ. ಕೊನೆಗೆ ಜೋರಾಗಿ ಎಳಿತಾನೆ. ಎಳೆದ ಪ್ರಭಾವಕ್ಕೆ 2 ಮರಗಳೇನು ಕಿತ್ತು ಬಿದ್ದು ಬಿಡ್ತಾವೆ ಅಂತೆ ಭೂಮಿಗೆ. ಆವಾಗ ಆ ಮರದಿಂದಾಗಿ 2 ವ್ಯಕ್ತಿಗಳು ಎದ್ದು ಬರ್ತಾರೆ. ಅವರೇ ನಲಕೂಬರ ಮತ್ತು ಮಣಿಗ್ರೀವ ಅಂತ. ಅವರಿಬ್ಬರು ಕೂಡ ವಾಸ್ತವಿಕವಾಗಿ ಕುಬೇರನ ಮಕ್ಕಳು ಅವರಿಬ್ಬರು. ಅವರೇನಾಗಿದ್ದರು, ಈ ಹಿಂದೆ ಒಬ್ಬ ಋಷಿಗಳಿಗೆ ಅಪಮಾನ ಮಾಡಿದರು. ಅಂದರೆ ಋಷಿಗಳು ಸ್ನಾನ ಮಾಡಲಿಕ್ಕೆ ಅಂತ ಸರೋವರಕ್ಕೆ ಬಂದಿರ್ತಾರೆ. ಆವಾಗ ಇವರಿಬ್ಬರು ಸ್ನಾನ ಮಾಡ್ತಾ ಇರ್ತಾರೆ. ಸ್ನಾನ ಮಾಡಬೇಕಾದ್ರೆ ಮೇಲೆ ಎದ್ದು ಬರ್ತಾರೆ. ಹೇಗೆ ಬರಬೇಕು? ಮೇಲೆ ಬಟ್ಟೆ ಹಾಕ್ಕೊಂಡು ಬರಬೇಕು. ಮುಂದೆ ದೊಡ್ಡ ಋಷಿಗಳಿದ್ದಾರೆ, ಆದರೆ ಅವರಿಗೆ ಅಪಮಾನ ಮಾಡಲಿಕ್ಕೆ ಅಂತ ಮೇಲೆ ಬಟ್ಟೆ ಇಲ್ಲದಂತೆ ಬಂದುಬಿಡ್ತಾರೆ ಅಂತೆ. ಇದರಿಂದ ಸಿಟ್ಟಿಗೆ ಬಂದಂತಹ ಆ ಋಷಿಗಳು ಮೇಲೆ ಬಟ್ಟೆ ಇಲ್ಲದೇ ಇರುವಂತಹ ಶರೀರವೇ ನಿಮಗೆ ಬಂದು ಬಿಡಲಿ ಅಂತ ಶಾಪ ಕೊಟ್ಟು ಬಿಡ್ತಾರೆ. ಹಾಗಾಗಿ ಮರಗಳಿಗೇನು ಬಟ್ಟೆ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಹಾಗಾಗಿ ಮರಗಳ ಜನ್ಮ ಅವರಿಬ್ಬರಿಗೂ ಬಂದು ಬಿಡುತ್ತೆ. ಕೊನೆಗೆ ಅವರಿಬ್ಬರನ್ನು ಕೂಡ ಶಾಪದಿಂದಾಗಿ ಉದ್ಧಾರ ಮಾಡಿದಂಥವನು ಶ್ರೀಕೃಷ್ಣ ಪರಮಾತ್ಮ ಅಂತ. ಹೀಗೆ ಪ್ರತಿಯೊಂದು ಸಮಯದಲ್ಲೂ ಕೂಡ ಅನೇಕ ಜನರ ಉದ್ಧಾರವನ್ನು ಮಾಡ್ತಾ ತಾನು ಅಲ್ಲಿ ವಾಸ ಮಾಡ್ತಾ ಇರ್ತಾನೆ. ಈ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಗೆ ಕೇವಲ 5 ವರ್ಷ ವಯಸ್ಸಾಗಿರುತ್ತೆ. 5 ವರ್ಷ ವಯಸ್ಸಾಯಿತು. ಕೊನೆಗೆ ಶ್ರೀಕೃಷ್ಣ ಪರಮಾತ್ಮ ಒಂದು ಸಲ ಎಲ್ಲರಿಗೂ ಹೇಳ್ತಾನೆ, ನಾವಿನ್ನು ಮುಂದೆ ನಂದಗೋಕುಲದಲ್ಲಿ ಇರೋದು ಬೇಡ ಅಂತ. ಯಾಕೆ? ಅವನ ಉದ್ದೇಶ ಏನಿತ್ತು ಅಂತಂದರೆ, ಕೃಷ್ಣ ಹೇಳ್ತಾನೆ ತನ್ನ ಸ್ನೇಹಿತರಿಗೆಲ್ಲ, ನಾವು ಚಿಕ್ಕವರಿದ್ದಾಗ ಈ ನಂದಗೋಕುಲ ಹೇಗಿತ್ತು, ಇವಾಗ ಹೇಗಿದೆ ಅಂತ. ನಾವು ಚಿಕ್ಕವರಿದ್ದಾಗ ಇಲ್ಲಿ ಚೆನ್ನಾಗಿ ಕಾಡಿತ್ತು, ಚೆನ್ನಾಗಿ ಹಸಿರು ಎಲ್ಲ ಇತ್ತು. ಹಾಗಾಗಿ ಹಸುಗಳೆಲ್ಲ ಕೂಡ ಸ್ವಚ್ಛಂದವಾಗಿ ಎಲ್ಲ ಕಡೆ ತಿರುಗಾಡಿಕೊಂಡು ಹುಲ್ಲು ತಿನ್ಕೊಂಡು ಬರ್ತಾ ಇದ್ವು. ಇವತ್ತೇನಾಗಿದೆ, ಎಲ್ಲ ಕಡೆ ಬೇರೆ ಜನರು ಬಂದು ಎಲ್ಲ ಸೈಟ್ಗಳನ್ನು ಮಾಡ್ಕೊಂಡು ಮನೆ ಕಟ್ಟಿಸ್ತಾ ಇದ್ದಾರೆ. ಇವತ್ತು ಹಳ್ಳಿಯಾಗಿದ್ದಂತಹ ನಮ್ಮ ಊರು ಇವತ್ತೇನಾಗ್ತಾ ಇದೆ, ಪಟ್ಟಣ ಆಗ್ತಾ ಇದೆ. ಹಾಗಾಗಿ ಹಸುಗಳಿಗೆ ಸ್ವಚ್ಛಂದವಾಗಿ ತಿನ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮನೆಯಲ್ಲಿ ಒಂದು ಕಡೆ ಕೂಡು ಹಾಕ್ತಾರೆ, ಒಣ ಹುಲ್ಲನ್ನು ಹಾಕಿಬಿಡ್ತಾರೆ. ಅದಕ್ಕೆ ಒಬ್ಬ ಕವಿ ಒಂದು ಮಾತನ್ನು ಹೇಳ್ತಾನೆ, ಹಸುಗಳಿಗೆ ಯಾವುದರಿಂದ ತುಂಬ ಸಂತೋಷ ಆಗುತ್ತೆ ಅಂತ. ಅವನು ಹೇಳ್ತಾನೆ, ಸ್ತ್ರೀಯ ಭಾರೇಣ ತುಶ್ಚಂತಿ ಗಾವಃ ಸ್ವಚ್ಛಂದ ಚಾರತಃ ಕುಂಜರಾಹ ಪಾಂಸುವರ್ಷೇಣ ಬ್ರಾಹ್ಮಣಾಹ ಪರನಿಂದಯ ಅಂತ. ಈ ಹೆಣ್ಮಕ್ಕಳಿಗೆ, ಸ್ತ್ರೀಯರಿಗೆ ಯಾವಾಗ ಮನಸ್ಸಿಗೆ ಒಂದು ಸಂತೋಷ ಆಗುತ್ತೆ ಅಂತಂದರೆ ಭಾರದಿಂದಾಗಿ ಅಂತ. ಅಂದರೆ ಹೊಟ್ಟೆ ಭಾರ ಆದಾಗ, ಗರ್ಭಿಣಿಯರಾದಾಗ ಅವರಿಗೆ ತುಂಬ ಸಂತೋಷ ಆಗುತ್ತೆ ಅಂತ. ಅಲ್ಲಿ ತನಕ ಒಂದು ಗರ್ಭಿಣಿ ಆಗಿಲ್ಲ ಅಂತ ಒಂದು ಮನಸ್ಸಿಗೆ ತೊಂದರೆ ಇರುತ್ತೆ. ಗರ್ಭಿಣಿ ಆದರೆ ಮುಗೀತು, ನನ್ನ ಜೀವನದಲ್ಲಿ ಇನ್ನೇನೂ ಬೇಡ, ಇಷ್ಟು ಸಾಕು ನನಗೆ ಅಂತ ತೃಪ್ತಿ ಆಗುತ್ತೆ. ಸ್ತ್ರೀಯ ಭಾರೇಣ ತುಷ್ಯಂತೆ, ಹೆಂಗಸರಿಗೆ ಗರ್ಭವತಿಯಾದಾಗ ತುಂಬ ಸಂತೋಷ ಆಗುತ್ತೆ ಅಂತ. ಆಕಳಿಗಳಿಗೆ ಯಾವಾಗ ಸಂತೋಷ ಅಂದರೆ ಗಾವಹ ಸ್ವಚ್ಛಂದ ಚಾರತಃ, ಅವುಗಳನ್ನು ಬಿಟ್ಬಿಡ್ಬೇಕು. ಬೆಳಗ್ಗೆ ಮನೆ ಬಿಟ್ಟರೆ
ಸಾಯಂಕಾಲ ಬರ್ತಾವೆ. ಸಾಯಂಕಾಲ ಆರಾಮ್ ಎಲ್ಲ ಕಡೆ ಸುತ್ತಾಡಿಕೊಂಡು ಹುಲ್ಲು ಒಡೆ ಚೆನ್ನಾಗಿರೋ ಹಸಿ ಹುಲ್ಲನ್ನು ತಿಂದು ಮನೆಗೆ ಬಂದು ಆರಾಮಾಗಿ ಬೇಕಾದಷ್ಟು ಹಾಲನ್ನು ಕೊಡ್ತಾವೆ. ಹಾಗಾಗಿ ಆಕಳನ್ನು ಒಂದು ಕಡೆ ಕಟ್ಟೆ ಹಾಕಬಾರ್ದು ಅಂತೆ, ಯಥೇಚ್ಛವಾಗಿ ತಿರುಗಾಡಲಿಕ್ಕೆ ಬಿಡಬೇಕು, ಅದರಿಂದಲೇ ಅವುಗಳಿಗೆ ಖುಷಿ ಅಂತ. ಇನ್ನು ಕುಂಜರಾಹ ಪಾಂಸು ವರ್ಷೇಣ ಅಂತ. ಕುಂಜರ ಅಂದರೆ ಆನೆ. ಆನೆಗಳಿಗೆ ಯಾವುದರಿಂದ ಸಂತೋಷ ಅಂದರೆ ಅವಕ್ಕೆ ಚೆನ್ನಾಗಿ ಸ್ನಾನ ಮಾಡಿಸ್ಬೇಕು. ಸ್ನಾನ ಮಾಡಿಸ್ಮೇಲೆ ಬಿಟ್ಬಿಡ್ಬೇಕು ಅವನ್ನ, ಮತ್ತೆ ಸ್ವಲ್ಪ ಮಣ್ಣು ಹಾಕೊಳ್ತವೆ ಮೈ ಮೇಲೆ, ಅದಕ್ಕೆ ಖುಷಿ ಅಂತ. ಇನ್ನು ಬ್ರಾಹ್ಮಣ ಪರನಿಂದಯ ಅಂತ, ಬ್ರಾಹ್ಮಣರಿಗೆ ಇನ್ನೊಬ್ಬರನ್ನು ಬೈದರೆ ತುಂಬ ಖುಷಿ ಅಂತ ಹೇಳ್ತಾರೆ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದರಿಂದ ಖುಷಿ ಅಂತ. ಅದರಲ್ಲಿ ಆಕಳುಗಳಿಗೆ ಸ್ವಚ್ಛಂದ ಚಾರತಃ, ಅವ್ರನ್ನ ಬಿಟ್ಬಿಡ್ಬೇಕು ಸುಮ್ಮನೆ, ಆವಾಗ ಅವಳಿಗೆ ಖುಷಿ ಆಗುತ್ತೆ. ಇವತ್ತೇನಾಗ್ತಾ ಇದೆ, ಎಲ್ಲ ಕಡೆ ನಗರ ಆಗಿಬಿಟ್ಟಿದೆ, ಹಾಗಾಗಿ ಎಲ್ಲಿಯೂ ಕೂಡ ತಿನ್ನಲಿಕ್ಕೆ ಸರಿಯಾಗಿ ಆಹಾರ ಸಿಗ್ತಾ ಇಲ್ಲ ನಮ್ಮ ಆಕಳುಗಳಿಗೆ. ಹಾಗಾಗಿ ನಾವೇ ಮಾಡೋಣ, ಈ ನಂದಗೋಕುಲ ಇರೋದು ಬೇಡ, ಇಲ್ಲೇ ವೃಂದಾವನ ಅಂತ ಇದೆ, ಅಲ್ಲಿ ಹೋಗೋಣ ಎಂಬುದಾಗಿ ಹೇಳ್ತಾರೆ. ಆದರೆ ಯಾರಿಗೂ ಇಷ್ಟ ಆಗಿರೋದಿಲ್ಲ, ಯಾಕೆಂದರೆ ತಾವೇ ಹುಟ್ಟಿ ಬೆಳೆದಂತಹ ಊರು, ತಮ್ಮ ಮನೆ ಎಲ್ಲವೂ ಹೊಲ ಎಲ್ಲವೂ ಕೂಡ ಅಲ್ಲೇ ಇದೆ, ಹಾಗೆ ನಮಗೆ ಬಿಟ್ಟು ಹೋಗ್ಲಿಕ್ಕೆ ಇಷ್ಟ ಇಲ್ಲ, ನಾವು ಬರೋದಿಲ್ಲ ಅಂತ ಎಲ್ಲರೂ ಕೂಡ ನಿರಾಕರಣೆ ಮಾಡಿಬಿಡ್ತಾರೆ. ಎಲ್ಲರೂ ಕೂಡ ಕೃಷ್ಣನಿಗೆ ಬೈಲಿಕ್ಕೆ ಶುರು ಮಾಡ್ತಾರೆ ಅಂತೆ. ಇವನಿನ್ನೂ 5 ವರ್ಷದ ಬಾಲಕ, ಇವನಿಗೆ ಬುದ್ಧಿ ಗೊತ್ತು, ಇವನ ತಾತ ಮುತ್ತಾತ ಎಲ್ಲರೂ ಕೂಡ ಹುಟ್ಟಿ ಬೆಳೆದಂಥ ಊರಿದು, ಇದನ್ನು ಯಾಕೆ ನಾವು ಬಿಟ್ಟು ಹೋಗಬೇಕು ಅಂತ ಬೈದು ಬಿಡ್ತಾರೆ. ಕೊನೆಗೆ ಶ್ರೀಕೃಷ್ಣ ಪರಮಾತ್ಮ ತೀರ್ಮಾನ ಮಾಡ್ತಾನೆ, ಬಾಯಿ ಮಾತಿಂದ ಹೇಳಿ ಕೇಳೋದಿಲ್ಲ ಇವರಿಗೆ ಹೆದರಿಕೆ ಹುಟ್ಟಿಸಬೇಕು ಅಂತ ತನ್ನ ಮೈಯಿಂದಾಗಿ ತೋಳಗಳನ್ನು ಸೃಷ್ಟಿ ಮಾಡ್ತಾನೆ ಅಂತೆ. ವಿಶೇಷವಾಗಿ ತೋಳಗಳನ್ನು ಸೃಷ್ಟಿ ಮಾಡ್ತಾನೆ. ಆವಾಗ ಆ ಎಲ್ಲ ತೋಳಗಳು ಕೂಡ ಹೆಸರಿಗೆ ಮಾತ್ರ ಅವು ತೋಳಗಳು, ಆದರೆ ಪರಾಕ್ರಮದಲ್ಲಿ ಹುಲಿಯಂತೆ ಇದ್ದುವಂತೆ. ಅಂತಹ ತೋಳಗಳನ್ನು ಸೃಷ್ಟಿ ಮಾಡ್ತಾನೆ. ಆ ತೋಳಗಳು ಎಲ್ಲರನ್ನು ಕೂಡ ಕಚ್ಚಲಿಕ್ಕೆ ಅಂತ ಬರ್ತಾವೆ, ಸಂಹಾರ ಮಾಡಲಿಕ್ಕೆ ಅಂತ ಬರ್ತಾವೆ. ಕೊನೆಗೆ ಎಲ್ಲರೂ ಕೂಡ ತೋಳದ ಮೇಲಿನ ಹೆದರಿಕೆಯಿಂದಾಗಿ ನಂದಗೋಕುಲವನ್ನು ಬಿಟ್ಟು ಇಡೀ ನಂದಗೋಕುಲವೇನೆ ವೃಂದಾವನಕ್ಕೆ ಶಿಫ್ಟ್ ಆಗಿಬಿಡುತ್ತೆ. ಮುಂದೆ ಆ ವೃಂದಾವನದಲ್ಲಿ ಅನೇಕ ರೀತಿಯಾದಂತಹ ಕರ್ತವ್ಯಗಳನ್ನು ಎಲ್ಲರೂ ಕೂಡ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಂತ. ಅಂದರೆ ಇದರಿಂದ ಗೊತ್ತಾಗುವಂಥ ಅಂಶ ಏನಂತಂದರೆ, ಪ್ರಧಾನವಾಗಿ ಶ್ರೀಕೃಷ್ಣ ಪರಮಾತ್ಮನಿಗೆ ಪ್ರಕೃತಿ ಅಂದರೆ ತುಂಬ ಇಷ್ಟವಾದದ್ದು. ಅವನಿಗೆಲ್ಲ ಹಸಿರಿರಬೇಕು, ಪ್ರಾಣಿ ಪಕ್ಷಿಗಳು ಸ್ವಚ್ಛಂದವಾಗಿರಬೇಕು, ಸ್ವಚ್ಛವಾಗಿ ನೀರಿರಬೇಕು. ಹೀಗೆ ಪ್ರಕೃತಿ ಎಂಬುದು ಪರಿಶುದ್ಧವಾಗಿದ್ದರೆ ನಾನು ಅಲ್ಲಿ ವಾಸವಾಗಿರ್ತೇನೆ ಅಂತ ಪರಮಾತ್ಮ ತೋರಿಸ್ತಾ ಇದ್ದಾನೆ. ಹಾಗಾಗಿ ನಂದಗೋಕುಲವನ್ನು ಬಿಟ್ಟ ತಾನೆಲ್ಲಿಗೆ ಹೋದ, ವೃಂದಾವನಕ್ಕೆ ಹೋದ ಅಂತ. ಈ ರೀತಿಯಾಗಿ ಆದಾಗ ಆ ವೃಂದಾವನದಲ್ಲಿ ಒಂದು ಸಲ ಎಲ್ಲರೂ ಕೂಡ ಸೇರಿಕೊಂಡು ಹೋಮವನ್ನು ಮಾಡ್ತಾ ಇರ್ತಾರೆ. ಇಂದ್ರ ಮಖ ಅಂತ, ಇಂದ್ರನ ಕುರಿತು ಹೋಮವನ್ನು ಮಾಡ್ತಾ ಇರ್ತಾರೆ. ಯಾಕೆಂದರೆ ನಾವೆಲ್ಲರೂ ಕೂಡ ದನಕಾಯೋರು, ಗೋಪಾಲಕರು. ನಮಗೆಲ್ಲ ಯಾವಾಗ ಒಳ್ಳೆಯ ಸಂಪತ್ತು ಬರುತ್ತೆ ಅಂದರೆ, ಚೆನ್ನಾಗಿ ಮಳೆ ಆದರೆ, ಬೆಳೆ ಆದರೆ ಅದರಿಂದ ಏನಾಗುತ್ತೆ, ನಮಗೆ ದುಡ್ಡು ಕಾಸು ಸಿಗುತ್ತೆ. ಹಾಗಾಗಿ ಮಳೆ ಸುರಿಸೋನು ಯಾರು ಅಂದರೆ ಇಂದ್ರ ಅಂತ. ಅಂದರೆ ಇಂದ್ರ ಮೋಡಗಳಿಗೆ ಆರ್ಡರ್ ಮಾಡಿದರೆ ಮೋಡ ಮಳೆ ಸುರಿಸುತ್ತೆ ಅಂತೆ. ಹಾಗಾಗಿ ನಮಗೆಲ್ಲ ಮಳೆ ಕೊಡುವಂಥವನು ಇಂದ್ರ. ಹಾಗಾಗಿ ಇಂದ್ರನಿಗೋಸ್ಕರ ಪ್ರತಿ ವರ್ಷ ಒಂದು ಯಾಗ ಮಾಡೋಣ ಅಂತ ಯಾಗ ಮಾಡ್ತಾ ಇರ್ತಾರೆ. ಆವಾಗ ಕೃಷ್ಣ ಪರಮಾತ್ಮ ಹೋಗಿ ಹೇಳ್ತಾನೆ, ಯಾಕೆ ಮಾಡ್ತಾ ಇದ್ದೀರಿ ಹೋಮ ಅಂತ. ಇಲ್ಲ, ನಮಗೆ ಇಂದ್ರ ಮಳೆ ಕೊಡುವಂಥವನು, ಅದಕ್ಕೋಸ್ಕರ ಹೋಮ ಮಾಡ್ತಾ ಇದ್ದೀವಿ ಅಂತ. ಆವಾಗ ಕೃಷ್ಣ ಹೇಳ್ತಾನೆ, ಇದು ಸರಿಯಲ್ಲ ಅಂತ. ಯಾಕೆಂದರೆ ಇವತ್ತು ನಮ್ಮ ಎಲ್ಲ ಆಕಳುಗಳಿಗೆ ಹುಲ್ಲು ಸಿಗೋದೆಲ್ಲಿಂದ, ಈ ಗೋವರ್ಧನ ಪರ್ವತದಿಂದಾಗಿ. ಗೋವರ್ಧನ ಪರ್ವತ ನಮಗೆ ಹುಲ್ಲು ಕೊಟ್ಟರೆ ನಮ್ಮ ಆಕಳುಗಳು ಹುಲ್ಲು ತಿಂತಾವೆ, ನಮಗೆ ಚೆನ್ನಾಗಿ ಹಾಲು ಕೊಡ್ತವೆ, ಮೊಸರು ಬೆಣ್ಣೆ ಎಲ್ಲ ಸಿಗುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಯಾರನ್ನು ಪೂಜೆ ಮಾಡಬೇಕು, ಬೆಟ್ಟವನ್ನು ಪೂಜೆ ಮಾಡಬೇಕು, ಗೋವರ್ಧನವನ್ನು ಪೂಜೆ ಮಾಡಬೇಕು. ಹಾಗಾಗಿ ಇಂದ್ರನ ಪೂಜೆ ಬೇಡ ಅಂತ ತಾನೇನು ಮಾಡ್ತಾನೆ, ಅದನ್ನು ನಿಲ್ಲಿಸಿ, ಪೂಜೆ ನಿಲ್ಲಿಸಿ ಗೋವರ್ಧನ ಪೂಜೆ ಮಾಡಲಿಕ್ಕೆ ಅಂತ ಶುರು ಮಾಡಿಸ್ತಾನೆ. ಇದನ್ನು ನೋಡಿದಾಗ ದೇವೇಂದ್ರನಿಗೆ ತುಂಬ ಸಿಟ್ಟು ಬರುತ್ತೆ ಅಂತೆ. ಇವನ್ಯಾರೋ ಸಣ್ಣ ಬಾಲಕ ನನ್ನ ಪೂಜೆಯೇ ನಿಲ್ಲಿಸ್ತಾ ಇದ್ದಾನಲ್ಲ ಅಂತ ತಾನು ಸಿಟ್ಟುಕೊಂಡು ತಾನೇನು ಮಾಡ್ತಾನೆ, ಮಳೆ ಸುರಿಸಲಿಕ್ಕೆ ಶುರು ಮಾಡ್ತಾನೆ. ಒಟ್ಟು 1 ವಾರ ಮಳೆ ಬಂತು, ನಿರಂತರವಾಗಿ ಮಳೆ ಬಂತು. ಕೊನೆಗೆ ಅವನು ಹೇಳ್ತಾನೆ, ಈ ಮಳೆ ಸಾಕಾಗ್ತಾ ಇಲ್ಲ, ಒಂದೊಂದು ಆನೆ ಸುಂಡಿಲಿನ ಗಾತ್ರದಷ್ಟು ಮಳೆಯನ್ನು ಸುರಿಸಿ ಅಂತ. ಒಂದು ಹನಿ ನೀರಲ್ಲ, ಒಂದು ಹನಿ ಬಿತ್ತು ಅಂತಂದರೆ ಅದು ಎಷ್ಟು ಸೈಜ್ ಇರ್ತದೆ, ಆನೆ ಸೊಂಡಲಷ್ಟು ದೊಡ್ಡ ಗಾತ್ರ ಇರುತ್ತೆ, ಅಷ್ಟು ದೊಡ್ಡ ಮಳೆ ಆಗಲಿಕ್ಕೆ ಶುರುವಾಗುತ್ತೆ. ತಕ್ಷಣದಲ್ಲಿ ಪರಮಾತ್ಮ ತಾನು ಇಡೀ ಸಮಗ್ರವಾದಂತಹ ಆ ಗೋವರ್ಧನ ಪರ್ವತವನ್ನು ತಾನು ಕಿರುಬೆರಳಿನಲ್ಲಿ ಎತ್ತಿ ಹಿಡ್ಕೊಳ್ತಾನೆ. 1 ದಿವಸ ಆಯಿತು, 2 ದಿವಸ ಆಯಿತು, 3 ದಿವಸ ಆಯಿತು, 1 ವಾರ ಆಯಿತು. 1 ವಾರ ನಿರಂತರ ಮಳೆ ಬಂತು. ಎಷ್ಟು ಮಳೆ ಬಂದರೂ ಕೂಡ ಅದರ ಕೆಳಗಡೆ ಇದ್ದಂಥ ಯಾರಿಗೂ ಒಂದು ಹನಿ ಕೂಡ ನೀರು ಸಿಡಿಲಿಲ್ಲ ಅಂತೆ. ಆ ರೀತಿಯಾಗಿ ಪರಮಾತ್ಮ ರಕ್ಷಣೆ ಮಾಡಿದ. ಕೊನೆಗೆ ಇಂದ್ರನ ಸಾಮರ್ಥ್ಯ ಮುಗಿದು ಹೋಯಿತು, ಮೋಡಗಳಲ್ಲಿ ನೀರು ಖಾಲಿಯಾಗಿ ಹೋಗ್ಬಿಡ್ತು. ಕೊನೆಗೆ ಇಂದ್ರನಿಗೆ ಗೊತ್ತಾಗುತ್ತೆ, ಇಲ್ಲಿ ಇರುವಂಥ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಯಲ್ಲ, ಸಾಕ್ಷಾತ್ ಪರಮಾತ್ಮನೇ ಆಗಿದ್ದಾನೆ ಅಂತ. ಆವಾಗ ಇಂದ್ರ ಬಂದು ತಾನು ಅವನಿಗೆ ಶರಣನ್ನು ಕೇಳ್ಕೊಳ್ತಾನೆ, ಕ್ಷಮೆಯನ್ನು ಕೇಳ್ತಾನೆ. ಹೀಗೆ ಪರಮಾತ್ಮ ತನ್ನ ಅನೇಕ ರೀತಿಯಂಥ ಮಹತ್ವವನ್ನು ತೋರಿಸಿ
ಮುಂದೆ ರಾಸಕ್ರೀಡೆ ಅಂತ ಅನೇಕ ರೀತಿಯಂತಹ ಗೋಪಿಕಾ ಸ್ತ್ರೀಯರೊಟ್ಟಿಗೆ ವಿಶೇಷವಾದಂತಹ ರಾಸಕ್ರೀಡೆಯನ್ನು ಮಾಡ್ತಾನೆ. ಮುಂದೆ ಪರಮಾತ್ಮನಿಗೆ 7 ವರ್ಷ ವಯಸ್ಸಾಯಿತು. ಇಷ್ಟೆಲ್ಲ ಮಾಡಿದಾಗ ಪರಮಾತ್ಮನಿಗೆ ವಯಸ್ಸೆಷ್ಟು? ಕೇವಲ 6 ವರ್ಷ ಮಾತ್ರ. 6 ವರ್ಷದಲ್ಲಿಯೇ ಸಮಗ್ರ ಗೋವರ್ಧನ ಪರ್ವತವನ್ನೇ ಎತ್ತಿ ಹಿಡಿದಂಥವನು ಪರಮಾತ್ಮ. ಕೊನೆಗೆ 7 ವರ್ಷ ವಯಸ್ಸಾಯಿತು. ಈ ಕಡೆ ಕಂಸನಿಗೆ ಹತ್ರ ನಾರದರು ಬರ್ತಾರಂತೆ. ನಾರದರು ಬಂದು ಹೇಳ್ತಾರೆ, ಕಂಸ, ನೀನಿಷ್ಟೆಲ್ಲ ಜನ ದುಷ್ಟರನ್ನು ಕಳಿಸಿದ್ದೀಯ, ನಿನ್ನ ಸೋದರಳಿಯನ್ನು ಕೊಲ್ಲಬೇಕು ಅಂತ. ಆದರೆ ನಿನ್ನ ಸೋದರಳಿ ಯಾರು ಗೊತ್ತಾ? ಅವನೇ ಶ್ರೀಕೃಷ್ಣ ಅಂತ ಹೇಳಿಬಿಡ್ತಾರೆ ಅಂತೆ. ಅಂದರೆ ಇಷ್ಟು ವರ್ಷ ಕಂಸನಿಗೆ ಗೊತ್ತಿರಲಿಲ್ಲ ತನ್ನ ದೇವಕಿ ದೇವಿಯ ಮಗ ಯಾರು ಅಂತ. ನಾರದರು ಬಂದು ಹೇಳಿದರು, ನಿನ್ನ ಸೋದರಳಿಯ ಬೇರೆ ಯಾರೂ ಅಲ್ಲ, ಶ್ರೀಕೃಷ್ಣ ಪರಮಾತ್ಮನೇ ಆಗಿದ್ದಾನೆ ಅಂತ. ಕೊನೆಗೆ ಕಂಸ ತೀರ್ಮಾನವನ್ನು ಮಾಡ್ತಾನೆ, ಹೇಗಾದರೂ ಮಾಡಿ ಕೃಷ್ಣನನ್ನು ಕೊಲ್ಲಬೇಕು ಅಂತ. ಕೃಷ್ಣನನ್ನು ಕೊಲ್ಲಬೇಕು ಅಂತಂದರೆ ವೃಂದಾವನಕ್ಕೆ ಹೋಗಿ ಕೊಲ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ವೃಂದಾವನ ಅದು ಅವನ ಸ್ಥಳ. ಹಾಗಾಗಿ ನಮ್ಮ ಕ್ಷೇತ್ರದಲ್ಲಿ ನಮಗೆ ಶಕ್ತಿ ಜಾಸ್ತಿ ಇರುತ್ತೆ, ಬೇರೆ ಕಡೆ ಹೋದರೆ ಅಷ್ಟು ನಮಗೆ ಶಕ್ತಿ ಇರೋದಿಲ್ಲ. ಹಾಗಾಗಿ ಏನಾದರೂ ಮಾಡಿ ಕೃಷ್ಣನನ್ನು ಮಥುರಾಪಟ್ಟಣಕ್ಕೆ ಕರೆಸಿ ಮಥುರಾಪಟ್ಟಣದಲ್ಲಿಯೇ ಕೃಷ್ಣನ ಸಂಹಾರವನ್ನು ಮಾಡಬೇಕು ಅಂತ ತೀರ್ಮಾನವನ್ನು ಮಾಡ್ತಾನೆ. ತೀರ್ಮಾನ ಮಾಡಿದ ಆವಾಗ ಕೃಷ್ಣನನ್ನು ಕರೆಸಬೇಕು ಅಂತ ತನ್ನ ಮಂತ್ರಿಯಾದಂತಹ ಯಾವ ಅಕ್ರೂರನನ್ನು ಕಳಿಸ್ತಾನೆ. ಅಕ್ರೂರ ಹೋಗಿ ಹೇಳ್ತಾನೆ, ಹೀಗೆ ಕಂಸ ಒಂದು ದೊಡ್ಡ ಹಬ್ಬವನ್ನು ಮಾಡ್ತಾ ಇದ್ದಾನೆ, ಬಿಲ್ಲು ಹಬ್ಬ ಅಂತ, ಬಿಲ್ಲುಗಳ ಹಬ್ಬವನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಅದಕ್ಕೆ ನೀನು ಮತ್ತೆ ಬಲರಾಮ ಇಬ್ಬರು ಕೂಡ ಬರಬೇಕು ಅಂತ ಹೇಳಿದ್ದಾನೆ ಕಂಸ ಅಂತ ಹೇಳ್ತಾನೆ. ಸರಿ ಅಂತ ಕಂಸ, ಯಾವ ಅಕ್ರೂರ ಮತ್ತು ಕೃಷ್ಣ ಬಲರಾಮ ಎಲ್ಲರೂ ಕೂಡ ಸೇರಿಕೊಂಡು ಬಿಲ್ಲು ಹಬ್ಬಕ್ಕೆ ಹೋಲಿಕ್ಕೆ ಶುರು ಮಾಡ್ತಾನೆ. ಮಧ್ಯದಲ್ಲಿ ಸಾಯಂಕಾಲ ಆಯಿತು, ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಆವಾಗ ಯಮುನಾ ನದಿ ದಾರಿಯಲ್ಲಿ ಇದೆ. ಸಾಯಂಕಾಲ ಸಂಧ್ಯಾ ವಂದನೆ ಮಾಡಬೇಕು ಅಂತ ಅಕ್ರೂರ ಕೆಳಗಡೆ ಇಳಿತಾನೆ. ಕೆಳಗಡೆ ಇಳಿದು ನದಿಯಲ್ಲಿ ಸ್ನಾನ ಮಾಡಲಿಕ್ಕೆ ಅಂತ ಮುಳುಗಿ ಒಂದ್ಸಲ ಕಣ್ಣು ಬಿಟ್ಟು ನೋಡ್ತಾನೆ ಅಂತೆ. ಸಾಮಾನ್ಯವಾಗಿ ಅವನು ಪ್ರತಿನಿತ್ಯ ಇದೇ ರೀತಿ ಮಾಡ್ತಾ ಇದ್ದ. ಸಾಯಂಕಾಲ ನದಿಗೆ ಹೋಗಿ ಸ್ನಾನವನ್ನು ಮಾಡಿ ಸಂಧ್ಯಾ ವಂದನೆ ಮಾಡ್ತಾ ಇದ್ದ. ಪ್ರತಿ ಸಲ ಅವನು ಕಣ್ಣು ಬಿಟ್ಟು ನೋಡ್ತಾ ಇದ್ದ ಅಂತೆ. ಪ್ರತಿನಿತ್ಯ ಕಣ್ಣು ಬಿಟ್ಟು ನೋಡಿದಾಗ ಯಮುನಾ ನದಿಯಲ್ಲಿ ಶೇಷದೇವರ ದರ್ಶನ ಅವನಿಗೆ ಆಗ್ತಾ ಇತ್ತು, ಸರ್ಪದ ದರ್ಶನ ಆಗ್ತಾ ಇತ್ತು, ಶೇಷದೇವರ ದರ್ಶನ. ಇವತ್ತು ಕಣ್ಣು ಬಿಟ್ಟು ನೋಡ್ತಾನೆ, ಬರೀ ಶೇಷದೇವರ ದರ್ಶನ ಆಗಲಿಲ್ಲ. ಆ ಶೇಷನ ಮೇಲೆ ಮಲಗಿದಂತಹ ಪರಮಾತ್ಮ, ಆ ಪರಮಾತ್ಮನ ಸುತ್ತಲೂ ಕೂಡ ಅನೇಕ ಜನ ದೇವತೆಗಳು ಮತ್ತು ಈ ಪ್ರಹ್ಲಾದ, ಧ್ರುವ ಮುಂತಾದಂತಹ ಅನೇಕ ಜನ ಬಾಲಕರು ಎಲ್ಲರೂ ಕೂಡ ಪರಮಾತ್ಮನ ವಿಶೇಷ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಅವನಿಗೆ ಭಾರಿ ಆಶ್ಚರ್ಯ ಆಗಿಬಿಡುತ್ತೆ. ಪ್ರತಿನಿತ್ಯ ಕೇವಲ ಶೇಷ ಕಾಣಿಸ್ತಾ ಇದೆ, ಇವತ್ತಿನ ಪರಮಾತ್ಮ ಕಾಣಿಸ್ತಾ ಇದ್ದಾನಲ್ಲ ಅಂತ. ಆವಾಗ ಗೊತ್ತಾಗುತ್ತೆ, ನಾನು ನೋಡ್ತಾ ಇರುವಂತಹ ಪರಮಾತ್ಮ ಬೇರೆಯಲ್ಲ, ನನ್ನ ರಥದಲ್ಲಿ ಕುಳಿತುಕೊಂಡಿರುವಂಥ ಕೃಷ್ಣ ಬೇರೆಯಲ್ಲ, ಇಬ್ಬರು ಕೂಡ ಒಬ್ಬರೇ ಆಗಿದ್ದಾರೆ ಎಂಬುದಾಗಿ ತಾನು ವಿಶೇಷವಾಗಿ ಆ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡ್ತಾನೆ. ಹೀಗೆ ಇಷ್ಟೆಲ್ಲ ಆದ ಮೇಲೆ ಎಲ್ಲರೂ ಕೂಡ ಮಥುರಾಪಟ್ಟಣಕ್ಕೆ ಪ್ರವೇಶವನ್ನು ಮಾಡ್ತಾರೆ. ಮಥುರಾಪಟ್ಟಣಕ್ಕೆ ಹೋದ ತಕ್ಷಣ ಅಲ್ಲಿದ್ದಂಥ ಎಲ್ಲ ಜನರಿಗೆ ಗೊತ್ತಾಗುತ್ತೆ ಅಂತ, ಕೃಷ್ಣ ಪರಮಾತ್ಮ ನಮ್ಮ ಊರಿಗೆ ಬಂದಿದ್ದಾನೆ ಅಂತ. ದ್ವಾಪರ ಯುಗದ ಜನರಿಗೆ ಮನಸ್ಥಿತಿ ಯಾವ ರೀತಿ ಇತ್ತು ಅಂದರೆ, ನಮ್ಮ ಜನ್ಮ ಯಾವಾಗ ಸಾರ್ಥಕ ಆಗುತ್ತೆ ಅಂತಂದರೆ, ನಾವು ಇಡೀ ನಮ್ಮ ಜನ್ಮದಲ್ಲಿ ಒಂದು ಸಲ ಆದರೂ ಕೂಡ ಕೃಷ್ಣನನ್ನು ನೋಡಬೇಕು, ಕೃಷ್ಣನನ್ನು ನೋಡಿದಾಗ ಮಾತ್ರ ನಮ್ಮ ಜನ್ಮ ಸಾರ್ಥಕ ಆಗುತ್ತೆ ಅಂತ. ರಾಮಾಯಣದಲ್ಲೂ ಇದೇ ರೀತಿ ಬರುತ್ತೆ. ರಾಮಾಯಣ ಜನರ ಯಾವ ರೀತಿ ಮಾತಾಡ್ತಾ ಇದ್ವು ಅಂದರೆ, ಎಶ್ಚ ರಾಮೋ ನಪಶ್ಯೇತ ಎಂಚ ರಾಮಂ ನಪಶ್ಯತಿ ಅಂತ. ರಾಮ ನಮ್ಮನ್ನು ನೋಡಬೇಕು, ಇಲ್ಲ ನಾವು ರಾಮನನ್ನು ನೋಡಬೇಕು, ನೋಡಿದಾಗ ಮಾತ್ರ ನಮ್ಮ ಜನ್ಮ ಸಾರ್ಥಕ ಆಗುತ್ತೆ ಅಂತ ಪ್ರತಿಯೊಬ್ಬರ ಮನಸ್ಸು ಇತ್ತು ಅಂತೆ. ಹಾಗೆ ದ್ವಾಪರ ಯುಗದಲ್ಲೂ ಕೂಡ ಅದೇ ರೀತಿ ಇತ್ತು. ಪ್ರತಿಯೊಬ್ಬರು ಕೂಡ ಕೃಷ್ಣನ ನೋಡಬೇಕು ಅಂತ ಬಯಸ್ತಾ ಇದ್ರು. ಯಾವಾಗ ಶ್ರೀಕೃಷ್ಣ ಪರಮಾತ್ಮನೇ ತಮ್ಮ ರಾಜ್ಯಕ್ಕೆ ಬಂದಿದ್ದಾನೆ ಅಂತ ಗೊತ್ತಾಯಿತು, ಆವಾಗ ಮಥುರಾಪಟ್ಟಣದ ಜನರಿಗೆ ತುಂಬ ಸಂತೋಷ ಆಗಿಬಿಡುತ್ತೆ ಅಂತೆ. ಕಾಶ್ಚಿತ್ ವಿಷಯ ವಸ್ತ್ರಭೂಷಣ ವಿಸ್ಮೃತ್ಯ ಚೈಕಂ ಯುಗಳೇಶ್ವತಾಪರ ಅಂತ. ಯಾವ ಅವಸ್ಥೆಯಲ್ಲಿ ಇದ್ರೂ ಅದೇ ಅವಸ್ಥೆಯಲ್ಲಿ ಬಂದುಬಿಟ್ರಂತೆ. ಕೆಲವೊಬ್ಬರು ಇನ್ನೂ ಸರಿಯಾಗಿ ಬಟ್ಟೆ ಹಾಕ್ಕೊಂಡಿಲ್ಲ, ಹಾಗೆ ಓಡಿ ಬಂದುಬಿಟ್ಟಿದ್ದಾರೆ. ಕೆಲವೊಬ್ಬರು ಒಂದು ಕಿವಿಗೆ ಮಾತ್ರ ಓಲೆ ಹಾಕ್ಕೊಂಡಿದ್ದು, ಇನ್ನೊಂದು ಕಿವಿಗೆ ಓಲೆ ಹಾಕ್ಕೊಂಡೇ ಇಲ್ಲ, ಹಾಗೆ ಓಡಿ ಬಂದುಬಿಟ್ಟಿದ್ದಾರೆ. ಇನ್ನೂ ಕೆಲವರು ಒಂದು ಕಣ್ಣಿಗೆ ಮಾತ್ರ ಕಾಡಿಗೆ ಹಚ್ಕೊಂಡಿದ್ದಾರೆ, ಇನ್ನೊಂದು ಕಣ್ಣಿಗೆ ಹಚ್ಕೊಳ್ಬೇಕು, ಕೃಷ್ಣ ಬಂದಿದ್ದಾನೆ ಅಂತ ಗೊತ್ತಾಯಿತು, ಓಡಿ ಬಂದುಬಿಟ್ರು. ಹೀಗೆ ಯಾವ ಯಾವ ಅವಸ್ಥೆಯಲ್ಲಿ ಇದ್ದರೂ ಪ್ರತಿಯೊಬ್ಬರು ಕೂಡ ಓಡಿ ಬಂದು ಆ ಶ್ರೀಕೃಷ್ಣ ಪರಮಾತ್ಮನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ನಮ್ಮ ರಾಜ ಕಂಸ ಅವನು ತುಂಬ ದುಷ್ಟ ವ್ಯಕ್ತಿ, ಹಾಗಾಗಿ ದಯವಿಟ್ಟು ನಮಗೆ ಮುಕ್ತಿಯನ್ನು ನೀಡು, ಇವನಿಂದಾಗಿ ಬಿಡುಗಡೆಯನ್ನು ಮಾಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಈ ರೀತಿ ಪ್ರಾರ್ಥನೆ ಮಾಡಿದಾಗ ಶ್ರೀಕೃಷ್ಣ ಪರಮಾತ್ಮ ಹಾಗೆ ಆಗಲಿ ಅಂತ ತೀರ್ಮಾನವನ್ನು ಮಾಡ್ತಾನೆ. ಮರು ದಿವಸ ಬಿಲ್ಲಿನ ಹಬ್ಬ ಶುರುವಾಯಿತು, ಬಿಲ್ಲುಗಳ ಹಬ್ಬ. ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ರಾಜ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ.
ನಡೆದುಕೊಂಡು ಹೋಗ್ಬೇಕಾದ್ರೆ ಎದುರುಗಡೆ ಒಬ್ಬ ಅಗಸ ಬರ್ತಾನೆ, ಬಟ್ಟೆ ಒಗೆಯುವಂಥ ಅಗಸ ಬರ್ತಾನೆ. ಅವನು ಕಂಸನ ಅರಮನೆಯ ಅಗಸ. ಪ್ರತಿನಿತ್ಯ ಕಂಸನ ಮನೆ ಬಟ್ಟೆಗಳನ್ನ ಚೆನ್ನಾಗಿ ಒಗೆದು ಎಲ್ಲ ಮಾಡಿ ಕೊಡ್ತಾ ಇದ್ದ. ಕೃಷ್ಣ ಬಂದ ತಕ್ಷಣ ಕೇಳ್ತಾನೆ, ಕೃಷ್ಣ ಒಂದು ವಸ್ತ್ರ ನನಗೆ ಕೊಡು ಅಂತ, ನನಗೆ ನನ್ನ ವಸ್ತ್ರ ಸರಿ ಇಲ್ಲ, ರಾಜನ ವಸ್ತ್ರವನ್ನು ಕೊಡು ಅಂತ ಕೇಳ್ತಾನೆ. ವಾಸ್ತವಿಕವಾಗಿ ಆ ಅಗಸನು ಕೂಡ ಒಬ್ಬ ದೈತ್ಯ ಆಗಿದ್ದ. ಕೇಳ್ತಾನೆ, ಅವನು ಕೊಡೋದಿಲ್ಲ ಅಂತ ಕೃಷ್ಣನನ್ನೇ ಹೊಡಿಲಿಕ್ಕೆ ಅಂತ ಬರ್ತಾನೆ ಅಂತೆ. ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅವನನ್ನು ಕೂಡ ಸಂಹಾರವನ್ನು ಮಾಡಿ ತಾನು ಒಳ್ಳೆ ರಾಜನ ಬಟ್ಟೆಗಳನ್ನು ಹಾಕ್ಕೊಳ್ತಾನೆ. ಬಟ್ಟೆ ಹಾಕ್ಕೊಂಡು ಮುಂದೆ ಸಂಚಾರ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಇನ್ನೊಬ್ಬ ಹೆಂಗಸು ಬರ್ತಾಳೆ. ಅವಳು ಕುಬ್ಜೆ ಅಂತ. ಕುಬ್ಜೆ ಅಂದರೆ ಬೆನ್ನು ಬಗ್ಗಿದಂಥ ಒಬ್ಬ ಸ್ತ್ರೀ. ಅವಳು ವಾಸ್ತವಿಕವಾಗಿ ಅತ್ಯಂತ ಸಾತ್ವಿಕಳಾದಂತಹ ಹೆಣ್ಣು. ಅವಳು ವಿಶೇಷವಾಗಿ ಶ್ರೀಕೃಷ್ಣ ಪರಮಾತ್ಮನಿಗೆ ಗಂಧವನ್ನು ಸಮರ್ಪಣೆ ಮಾಡ್ತಾಳೆ ಅಂತೆ. ಅವಳು ಯಾರು ಅಂದರೆ ಪ್ರತಿನಿತ್ಯ ಕಂಸನ ಮನೆಗೆ ಗಂಧವನ್ನು ತೆಗೆದು ಕೊಡ್ತಾ ಇದ್ದಂತಹ ಹೆಣ್ಣು ಅವಳು. ಅವತ್ತು ಅವಳೇ ಮಾಡ್ತಾಳೆ, ಶ್ರೀಕೃಷ್ಣ ಪರಮಾತ್ಮ ಗಂಧ ಕೊಡು ಅಂತ ಕೇಳಿದಾಗ ತಾನು ಪ್ರೀತಿಯಿಂದ ಈ ಗಂಧವನ್ನು ಕೊಡ್ತಾಳೆ. ಆವಾಗ ಶ್ರೀಕೃಷ್ಣ ಪರಮಾತ್ಮ ತಾನೇ ಮಾಡ್ತಾನೆ, ಅವಳ ಬೆನ್ನ ಮೇಲೆ ಒಂದು ಕೈ ಆಡಿಸ್ತಾನೆ ಅಂತೆ. ಅವಳ ಬೆನ್ನು ಏನಾಗಿತ್ತು, ಗೂನು ಬೆನ್ನಾಗಿತ್ತು. ಶ್ರೀಕೃಷ್ಣ ಪರಮಾತ್ಮ ಕೈ ಆಡಿಸಿದ ತಕ್ಷಣದಲ್ಲಿ ಏನೇ ಅವಳ ಬೆನ್ನು ಕೂಡ ಸರಿಯಾಗಿ ಆಗುತ್ತೆ ಅಂತೆ. ಹೀಗೆ ಅನೇಕ ಜನರ ಸಂಹಾರ, ಅನೇಕ ಜನರ ಉದ್ಧಾರ ಎಲ್ಲವನ್ನು ಕೂಡ ಮಾಡ್ತಾ ಶ್ರೀಕೃಷ್ಣ ಪರಮಾತ್ಮ ಸಂಚಾರ ಮಾಡ್ತಾ ಇರ್ತಾನೆ. ಈ ರೀತಿಯಾಗಿ ಸಂಚಾರ ಮಾಡಬೇಕಾದ್ರೆ ಇನ್ನೇನು ಕಂಸನ ಅರಮನೆಯನ್ನು ಅವರೆಲ್ಲರೂ ಕೂಡ ಪ್ರವೇಶ ಮಾಡಬೇಕು. ಆ ಸಂದರ್ಭದಲ್ಲಿ ಅಲ್ಲಿ ಒಂದು ದೊಡ್ಡದಾದಂಥ ಆನೆ ಇರುತ್ತೆ, ಕುವಲಯ ಪೀಡ ಅಂತ ದೊಡ್ಡ ಆನೆ. ಆ ಕುವಲಯ ಪೀಡ ಎನ್ನುವಂಥ ಆನೆ ಕೃಷ್ಣನನ್ನು ಕೊಲ್ಲಲಿಕ್ಕೆ ಅಂತ ಬರುತ್ತೆ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಅವರಿಬ್ಬರು ಕೂಡ ಆ ಒಂದು ಆನೆಯನ್ನು ಸಂಹಾರ ಮಾಡಿ ತಾವಿಬ್ಬರು ಕೂಡ ಒಂದೊಂದು ದಂತ ಹಿಡ್ಕೊಂಡು ಬರ್ತಾರಂತೆ. ಆನೆಗೆ 2 ದಂತ ಇರುತ್ತೆ. ಒಂದು ದಂತ ಕೃಷ್ಣನ ಕೈಯಲ್ಲಿ, ಇನ್ನೊಂದು ದಂತ ಬಲರಾಮನ ಕೈಯಲ್ಲಿ. ಇಬ್ಬರು ಕೂಡ ಹಿಡ್ಕೊಂಡು ಬರ್ತಾರೆ. ಆವಾಗ ಪ್ರತಿಯೊಬ್ಬರಿಗೂ ಕೂಡ ಕೃಷ್ಣನನ್ನು ನೋಡಿದಷ್ಟು ಸಾಕಾಗಲೇ ಇಲ್ಲ ಅಂತೆ. ಇನ್ನಷ್ಟು ನೋಡಬೇಕು ಅಂತ ಆಸೆ ಆಗುತ್ತೆ. ಹೀಗೆ ಬಂದರು. ಮುಂದೆ ಚಾಣೂರ ಮತ್ತು ಮುಷ್ಟಿಕ ಅಂತ ಇಬ್ಬರು ಮಲ್ಲ ಯುದ್ಧವನ್ನು ಮಾಡುವಂತಹ ಬಲಶಾಲಿಗಳು. ಅವರು ಯುದ್ಧವನ್ನು ಮಾಡ್ತಾರೆ. ಯುದ್ಧ ಮಾಡಲಿಕ್ಕೆ ಶುರು ಮಾಡಿದ ತಕ್ಷಣ ಎಲ್ಲರೂ ಕೂಡ ಬೈಲಿಕ್ಕೆ ಶುರು ಮಾಡ್ತಾರೆ ಅಂತೆ, ಎಲ್ಲ ಸಭಿಕ ಜನರೆಲ್ಲರೂ ಕೂಡ. ಯಾಕೆಂದರೆ ಚಾಣೂರ ಮತ್ತು ಮುಷ್ಟಿಕ ಆಗಿನ ಕಾಲದ ಭಾರೀ ಪ್ರಸಿದ್ಧ ಯುದ್ಧಪಟುಗಳು ಅವರು. ಕೃಷ್ಣ ಮತ್ತು ಬಲರಾಮ ಇನ್ನೂ 6-7 ವರ್ಷದ ಸಣ್ಣ ಬಾಲಕರು. ಇಂತಹ ಚಿಕ್ಕ ಹುಡುಗರ ಮೇಲೆ ಅವರನ್ನು ಕಳಿಸೋದು ತಪ್ಪು ಅಂತ ಬೈಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನೀವೇನೂ ಚಿಂತೆ ಮಾಡಬೇಡಿ, ನಾನು ಇವರಿಬ್ಬರನ್ನು ಕೂಡ ಸಂಹಾರ ಮಾಡ್ತೇನೆ ಅಂತ ಹೇಳಿ ಆ ಪ್ರಸಿದ್ಧರಾದಂತಹ ಚಾಣೂರ ಮತ್ತು ಮುಷ್ಟಿಕ ಇಬ್ಬರನ್ನು ಕೂಡ ಶ್ರೀಕೃಷ್ಣ ಪರಮಾತ್ಮ ಸಂಹಾರ ಮಾಡ್ತಾನೆ. ಮುಂದೆ ಯಾವ ಕಂಸನ ಸಂಹಾರವನ್ನು ಮಾಡಿ ತಾನು ಆ ಎಲ್ಲ ಜನರಿಗೆ ತುಂಬ ಸಂತೋಷವನ್ನು ಕೊಡ್ತಾನೆ ಅಂತೆ. ಸಂಹಾರ ಮಾಡಿದ ತಕ್ಷಣ ಮೊದಲು ಕೃಷ್ಣ ಮಾಡಿದ ಕೆಲಸ ಅಂದರೆ ಎಲ್ಲಿಗೋದ, ನೇರವಾಗಿ ಜೈಲಿಗೆ ಹೋಗ್ತಾರೆ. ಜೈಲಿಗೆ ಹೋಗಿರ್ತಾನೆ. ಅಲ್ಲಿ ಇನ್ನೂ ತನ್ನ ತಂದೆ ತಾಯಿಯಂದಿರಾದಂತಹ ದೇವಕಿ ಮತ್ತು ವಸುದೇವ ಅಲ್ಲೇ ಇರ್ತಾರೆ. ಅವರಿಬ್ಬರನ್ನು ಕೂಡ ವಿಶೇಷವಾಗಿ ತಾನು ಬಂಧನದಿಂದಾಗಿ ಬಿಡುಗಡೆ ಮಾಡ್ತಾನೆ. ಬಂಧನದಿಂದಾಗಿ ಬಿಡುಗಡೆಯನ್ನು ಮಾಡಿ ಅವರನ್ನು ಆಲಿಂಗನ ಮಾಡಿಕೊಳ್ತಾನೆ. ಇಷ್ಟೆಲ್ಲ ಆಯಿತು. ಮುಂದೆ ಉಗ್ರಸೇನ ಅಂತ ಇದ್ದ. ಉಗ್ರಸೇನ ಅಂದರೆ ಕಂಸನ ತಂದೆ, ಅರ್ಥಾತ್ ಕೃಷ್ಣನಿಗೆ ತಾತ ಆಗಬೇಕು. ಅವನಿನ್ನೂ ಹಾಗೇ ಇದ್ದ. ತಂದೆಯನ್ನು ಒಂದು ಕಡೆ ರೂಮ್ನಲ್ಲಿ ಕೂಡಿ ಹಾಕಿ ಇವನೇ ಮಾಡ್ಬಿಟ್ಟು ರಾಜ್ಯಭಾರ ಮಾಡ್ತಾ ಇದ್ದ ಕಂಸ. ಕೊನೆಗೆ ಉಗ್ರಸೇನನ್ನ ರಾಜ್ಯಭಾರ ಮಾಡಬೇಕು ಅಂತ ಕೂಡಿಸ್ತಾನೆ ರಾಜನ ಪಟ್ಟಣದಲ್ಲಿ, ಒಂದು ಸಿಂಹಾಸನದಲ್ಲಿ. ಆವಾಗ ಉಗ್ರಸೇನ ಹೇಳ್ತಾನೆ, ನನ್ನಿಂದ ರಾಜ್ಯಭಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನನಗೂ ತುಂಬ ವಯಸ್ಸಾಗಿಬಿಟ್ಟಿದೆ, ಹಾಗಾಗಿ ನೀನೇ ರಾಜ್ಯವನ್ನು ಸ್ವೀಕಾರ ಮಾಡು, ನೀನೇ ರಾಜ್ಯಭಾರವನ್ನು ಮಾಡು ಅಂತ ಪ್ರಾರ್ಥನೆ ಮಾಡ್ತಾನೆ ಕೃಷ್ಣನ ಹತ್ರ ತಾತ. ಆವಾಗ ಕೃಷ್ಣ ಹೇಳ್ತಾನೆ, ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ, ಯಾಕೆಂದರೆ ನನಗೆ ಮಾಡಬೇಕಾದಂಥ ಕೆಲಸಗಳು ಇನ್ನೂ ತುಂಬ ಅನೇಕ ಇದ್ದಾವೆ, ಹಾಗಾಗಿ ನೀನೇ ರಾಜ್ಯಭಾರವನ್ನು ಮಾಡು ಎಂಬುದಾಗಿ ಆ ಉಗ್ರಸೇನನಿಗೆ ವಿಶೇಷವಾಗಿ ಪಟ್ಟಾಭಿಷೇಕ ಎಲ್ಲವನ್ನು ಕೂಡ ಮಾಡ್ತಾನೆ. ಪಟ್ಟಾಭಿಷೇಕ ಎಲ್ಲವನ್ನು ಕೂಡ ಮಾಡಿ, ಮೊದಲು ಮಥುರೆ ಹೇಗಿತ್ತು ಅಂದರೆ ಕಾಡಿನಂತೆ ಇತ್ತು ಅಂತೆ. ಯಾಕೆಂದರೆ ಕಂಸನ ದುರಾಡಳಿತ ಇತ್ತು. ಕಂಸ ಸಂಹಾರ ಆದ ಮೇಲೆ ಒಳ್ಳೆಯದನ್ನು ದೇವಲೋಕದಂತೆ ಮಾಡಿದ ಶ್ರೀಕೃಷ್ಣ ಪರಮಾತ್ಮ ಅಂತ ಆಯಿತು. ಇಷ್ಟೆಲ್ಲ ಆದ ಮೇಲೆ ಶ್ರೀಕೃಷ್ಣ ಪರಮಾತ್ಮನಿಗೆ 8 ವರ್ಷ ಆಯಿತು. ಇನ್ನೂ ಕೃಷ್ಣ ಪರಮಾತ್ಮನಿಗೆ ಉಪನಯನವೇ ಆಗಿಲ್ಲ. ಉಪನಯನ ಆಗೋದಕ್ಕಿಂತ ಮುಂಚೆಯೇ ಇಷ್ಟೆಲ್ಲ ದೊಡ್ಡ ದೊಡ್ಡ ದುಷ್ಟರನ್ನು ಸಂಹಾರ ಮಾಡಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಕೊನೆಗೆ ಉಪನಯನ ಎಲ್ಲವೂ ಕೂಡ ಆಯಿತು, ಗರ್ಗಾಚಾರ್ಯರಿಂದ ಆಯಿತು. ಮುಂದೆ ಗುರುಕುಲ ವಾಸ ಮಾಡಬೇಕು. ಬೇರೆಯವರಾದರೆ 13-14 ವರ್ಷಗಳ ಕಾಲ ಗುರುಕುಲ ವಾಸ ಮಾಡ್ತಾ ಇದ್ದರು. ಶ್ರೀಕೃಷ್ಣ ಪರಮಾತ್ಮನಿಗೆ ವಾಸ್ತವಿಕವಾಗಿ ಗುರುಗಳು ವಿದ್ಯಾಭ್ಯಾಸದ ಯಾವುದೋ ಅವಶ್ಯಕತೆಯೇ ಇಲ್ಲ, ಯಾಕಂದರೆ ಸಾಕ್ಷಾತ್ ಪರಮಾತ್ಮ ಅವನು. ಆದರೆ ಮನುಷ್ಯನಾಗಿ ಹುಟ್ಟಿದಂತಹ ಪ್ರತಿಯೊಬ್ಬರೂ ಕೂಡ ಗುರುಕುಲದಲ್ಲಿ ಅಧ್ಯಯನ ಮಾಡಬೇಕು ಅಂತ ಜಗತ್ತಿಗೆ ತೋರಿಸಲಿಕ್ಕೋಸ್ಕರ ಪರಮಾತ್ಮ ತಾನೇ ಮಾಡ್ತಾನೆ. ಕೇವಲ 64 ದಿವಸ ಗುರುಕುಲದಲ್ಲಿ ವಾಸ ಮಾಡ್ತಾನೆ. 64 ದಿವಸಗಳಲ್ಲಿ 64 ವಿದ್ಯೆಯನ್ನು ಕಲಿತು ಪಾರಂಗತನಾಗ್ತಾನೆ ಅಂತೆ.
ಕೊನೆಗೆ ಗುರುಗಳಿಗೆ ದಕ್ಷಿಣೆ ಅಂತ ಕೊಡಬೇಕು, ಗುರು ದಕ್ಷಿಣೆ ಅಂತ. ಸಾಂದೀಪಿನಿ ಅಂತ ಋಷಿಗಳು ಅವ್ರ ಹತ್ರ ಕೇಳ್ತಾರೆ, ನಿಮಗೇನು ಗುರು ದಕ್ಷಿಣೆ ಕೊಡಲಿ ಅಂತ. ಅವರು ಹೇಳ್ತಾರೆ, ನನ್ನ ಮಗ ಹಿಂದೆ ಸಮುದ್ರ ಸ್ನಾನಕ್ಕೆ ಅಂತ ಹೋಗಿದ್ದ. ಸಮುದ್ರ ಸ್ನಾನಕ್ಕೆ ಅಂತ ಹೋದಾಗ ಅಲ್ಲಿ ಏನಾಗ್ಬಿಡ್ತು, ಅವನು ಸತ್ತು ಹೋಗಿಬಿಟ್ಟಿದ್ದಾನೆ. ಹಾಗಾಗಿ ನೀನು ನನಗೆ ಗುರುದಕ್ಷಿಣೆ ಕೊಡಬೇಕು ಅಂತಿದ್ರೆ ನನ್ನ ಸತ್ತು ಹೋದಂತಹ ಮಗನನ್ನು ಮತ್ತೆ ಬದುಕಿಸಿ ಕೊಡು ಅಂತ ಕೇಳ್ತಾರೆ ಅಂತೆ. ಶ್ರೀಕೃಷ್ಣ ಪರಮಾತ್ಮನು ಕೂಡ ಹಾಗೇ ಆಗಲಿ ಅಂತ ತಾನು ನೇರವಾಗಿ ಯಮನ ಪಟ್ಟಣಕ್ಕೆ ಹೋಗ್ತಾನೆ. ಯಮನ ಪಟ್ಟಣಕ್ಕೆ ಹೋದಾಗ ಯಮ ನಡಗಲಿಕ್ಕೆ ಶುರು ಮಾಡ್ತಾನೆ ಅಂತ. ಕೃಷ್ಣ ಯಾಕೆ ಬಂದುಬಿಟ್ಟ ಅಂತ, ನಾನೇನಾದ್ರು ತಪ್ಪು ಮಾಡಿದ್ದೀರಾ ಅಂತ. ಕೃಷ್ಣ ಹೇಳ್ತಾನೆ, ನೀನೇನೂ ತಪ್ಪಾಗಿಲ್ಲ, ಆ ಬಾಲಕ ಇದ್ದಾನೆ, ಅವನನ್ನು ನನ್ನ ಜೊತೆ ಕಳಿಸಿಕೊಡು ಅಂತ. ಯಮನು ಕೂಡ ಕಳಿಸಿಕೊಡ್ತಾನೆ. ಕೊನೆಗೆ ಅದನ್ನು ತಂದು ಆ ಸಾಂದೀಪಿನಿ ಋಷಿಗಳ ದಂಪತಿಗಳಿಗೆ ಒಪ್ಪಿಸಿದಾಗ ಅವರಿಗೆ ಭಾರಿ ಸಂತೋಷ ಆಗುತ್ತೆ ಅಂತೆ. ಹೀಗೆ ತನ್ನ ಗುರುಗಳಿಗೆ ವಿಶಿಷ್ಟವಾದಂತಹ ಗುರುದಕ್ಷಿಣೆಯ ಸಮರ್ಪಣೆಯನ್ನು ಮಾಡ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಇಷ್ಟೆಲ್ಲ ಆಯಿತು. ಕೃಷ್ಣನಿಗೆ ಈಗ ಕೇವಲ 8 ವರ್ಷ ಆಗಿದೆ. ಈ ಸಂದರ್ಭದಲ್ಲಿ ಏನಾಯಿತು, ಕಂಸನ ಸಂಹಾರ ಆಗಿತ್ತು. ಕಂಸನಿಗೆ ಒಟ್ಟು 2 ಹೆಂಡತಿಯರು, ಅಸ್ಥಿ ಮತ್ತು ಪ್ರಾಸ್ತಿ ಅಂತ. ಅಸ್ಥಿ ಅಂದರೆ ಅದಕ್ಕೆ ಅರ್ಥ ಇದ್ದಾಳೆ ಅಂತ, ಪ್ರಾಸ್ತಿ ಅಂದರೆ ಚೆನ್ನಾಗಿದ್ದಾಳೆ ಅಂತ ಅರ್ಥ. ಈ ರೀತಿ ವಿಚಿತ್ರ ಹೆಸರು ಅವ್ರದ್ದು. ಅವರಿಬ್ಬರ ತಂದೆ ಯಾರು ಅಂದರೆ ಈ ಜರಾಸಂಧ. ಜರಾಸಂಧ ತನ್ನ 2 ಹೆಣ್ಣು ಮಕ್ಕಳನ್ನು ಕಂಸನಿಗೆ ಕೊಟ್ಟು ಮದುವೆ ಮಾಡಿದ್ದ. ಕೊನೆಗೆ ಗಂಡ ಸತ್ತು ಹೋದ. ದುಃಖದಿಂದಾಗಿ ಅವರಿಬ್ಬರು ಕೂಡ ಓಡೋಡಿ ತನ್ನ ತಂದೆ ಹತ್ರ ಬಂದು ಹೇಳ್ತಾರೆ, ಕೃಷ್ಣ ನಮ್ಮ ಗಂಡನನ್ನು ಕೊಂದು ಬಿಟ್ಟ ಅಂತ. ಆವಾಗ ಜರಾಸಂಧನಿಗೆ ತುಂಬ ಸಿಟ್ಟು ಬರುತ್ತೆ. ತುಂಬ ಸಿಟ್ಟು ಬಂದು ತಾನೇನು ಮಾಡ್ತಾನೆ, ಹೇಗಾದರೂ ಮಾಡಿ ಕೃಷ್ಣನನ್ನು ಕೊಲ್ಲಬೇಕು ಅಂತ. ಆದರೆ ಕೃಷ್ಣನನ್ನು ಕೊಲ್ಲೋದಷ್ಟು ಈಸಿ ಮಾತಲ್ಲ. ಹಾಗಾಗಿ ತಾನೇನು ಮಾಡ್ತಾನೆ, ಒಂದು ವಿಚಾರವನ್ನು ಮಾಡ್ತಾನೆ. ಕೃಷ್ಣ ಇಲ್ಲಿದ್ದಾನೆ ಅಂತ ನೋಡ್ತಾನೆ. ಶ್ರೀಕೃಷ್ಣ ಪರಮಾತ್ಮ ಮಥುರಾ ಪಟ್ಟಣದಲ್ಲಿ ಇರ್ತಾನೆ. ಆವಾಗ ಇವನಿಗೆ, ಯಾರಿಗೆ, ಜರಾಸಂಧನಿಗೆ ಒಂದು ವಿಶಿಷ್ಟ ಸಾಮರ್ಥ್ಯ ಇರುತ್ತೆ. ತಾನು ಎಲ್ಲಿ ಕೂತ್ಕೊಂಡಿರ್ತಾನೋ ಅಲ್ಲಿಂದನೇ ಗದೆಯನ್ನು ಎಸೆದು ಸಂಹಾರ ಮಾಡುವಂಥ ಶಕ್ತಿ ಇರುತ್ತೆ. ಅಂದರೆ ಒಂದು ಸಲ ಗದೆಯನ್ನು ತಿರುಗಿಸಿ ಬಿಸಾಕಿದರೆ ಅದು 1 ಯೋಜನ ದೂರ ಹೋಗ್ತಾ ಇತ್ತು ಅಂತೆ. ಹೀಗೆ 100 ಸಲ ತಿರುಗಿಸಿ ಬಿಸಾಕಿದರೆ 100 ಯೋಜನ ದೂರ ಹೋಗಿ ಬೀಳ್ತಾ ಇತ್ತು. ಆವಾಗ ಅಲ್ಲಿಗೆ ನಾರದರು ಬರ್ತಾರೆ. ನಾರದ ಹತ್ರ ಬಂದು ಕೇಳ್ತಾನೆ, ಜರಾಸಂಧ ಕೇಳ್ತಾನೆ, ನಾರದರೆ ಇಲ್ಲಿಂದಾಗಿ ನನ್ನ ನಗರ ಪಾಟಲಿಪುತ್ರ ಅಂತ ಅವರ ನಗರ, ಇಲ್ಲಿಂದಾಗಿ ಮಥುರಾ ನಗರ ಎಷ್ಟು ದೂರ ಇದೆ ಅಂತ ಕರೆಕ್ಟಾಗಿ ಹೇಳಿ ಅಂತ. ಆವಾಗ ವಾಸ್ತವಿಕವಾಗಿ ಮಥುರಾ ಪಟ್ಟಣ ಪಾಟಲಿಪುತ್ರದಿಂದಾಗಿ 101 ಯೋಜನ ದೂರ ಇರುತ್ತೆ. 1 ಯೋಜನ ಅಂದರೆ 12 ಕಿಲೋಮೀಟರ್ ಅಷ್ಟು ದೂರ ಇರುತ್ತೆ. ನಾರದರು ಹೇಳ್ತಾರೆ, ಇಲ್ಲ 100 ಯೋಜನ ದೂರ ಇದೆ ಅಂತ. ಗ್ಯಾರಂಟಿನಾ ಅಂತ ಕೇಳ್ತಾರೆ. ಹೌದು, ಗ್ಯಾರಂಟಿ ಅಂತ. ತಕ್ಷಣದಲ್ಲಿ ಏನೇ ಜರಾಸಂಧ ತನ್ನ ಕೈಯಲ್ಲಿದ್ದಂಥ ಗದೆಯನ್ನು 100 ಸಲ ತಿರುಗಿಸ್ತಾನೆ, ಎತ್ತಿ ಬಿಸಾಕ್ತಾನೆ. ಬಿಸಾಕಿದಾಗ ಅದೇನಾಗುತ್ತೆ, ಮಥುರಾ ಪಟ್ಟಣಕ್ಕಿಂತ 1 ಯೋಜನ ಮುಂಚೆ ಬೀಳುತ್ತೆ. ಮುಂಚೆ ಬಿದ್ದಿದ್ದರ ಪರಿಣಾಮವಾಗಿ ಅಲ್ಲಿ ದೊಡ್ಡ ಹೊಂಡ ಆಗಿಬಿಡುತ್ತೆ ಅಂತೆ. ಅದಕ್ಕೆ ಇವತ್ತು ಮಥುರಾ ಪಟ್ಟಣದಿಂದ ಸ್ವಲ್ಪ ದೂರದಲ್ಲಿ ಗದಾವಸಾನ ಪ್ರದೇಶ ಅಂತ ಇವತ್ತಿಗೂ ಕೂಡ ತೋರಿಸ್ತಾರೆ ಇದನ್ನು. ಜರಾಸಂಧನ ಗದೆ ಬಿದ್ದಂತಹ ಪ್ರದೇಶ ಗದಾವಸಾನ ಅಂತ. ಅದು ದೊಡ್ಡ ಕಾಡಾಗಿಬಿಟ್ಟಿತ್ತು. ಅವಾಗ ಆ ಕಾಡಿನಲ್ಲಿ ಅನೇಕ ಜನ ದುಷ್ಟರು ವಾಸ ಮಾಡ್ತಾ ಇದ್ರು ಅಂತೆ. ಆ ದುಷ್ಟರು ಕೂಡ ಏನಾದರೂ ಗದೆಯಿಂದಾಗಿ ಸತ್ತು ಹೋಗಿಬಿಟ್ರು ಅಂತ. ಅಷ್ಟು ಮಾತ್ರ ಅಲ್ಲ, ಅದೇ ಕಾಡಿನಲ್ಲಿ ಜರಾಸಂಧನ ತಾಯಿ ವಾಸ ಮಾಡ್ತಾ ಇದ್ಲು ಅಂತೆ. ಜರಾಸಂಧನ ತಾಯಿ ಅಂದರೆ ಜನ್ಮ ಕೊಟ್ಟ ತಾಯಿ ಅಲ್ಲ. ವಾಸ್ತವಿಕವಾಗಿ ನಾವು ಜರಾಸಂಧನ ಕಥೆಯನ್ನು ಕೇಳುವಂತೆ ಅವ್ನು ಹುಟ್ಟಬೇಕಾದ್ರೆ ದೇಹ ಬೇರೆ ಬೇರೆಯಾಗಿ ಹುಟ್ಟಿಬಿಡ್ತು. ಏನಾಗಿತ್ತು, ವಾಸ್ತವಿಕವಾಗಿ ಜರಾಸಂಧನ ತಂದೆಗೆ ಮದುವೆಯಾಗಿ 2 ಹೆಂಡಂದಿರಿದ್ರು, ಮಕ್ಕಳಾಗಿರಲಿಲ್ಲ. ಕೊನೆಗೆ ಒಬ್ಬ ಋಷಿಗಳು ಬಂದು ಒಂದು ಹಣ್ಣನ್ನು ಕೊಡ್ತಾರೆ, ಇದನ್ನು ನೀನು ಹೆಂಡತಿಗೆ ತಿನ್ನಿಸು ಮಕ್ಕಳಾಗುತ್ತೆ ಅಂತ. ಅವನಿಗೇನು ಚಿಂತೆ, 2 ಹೆಂಡಂದಿರಿದ್ರು, 2 ಮಕ್ಕಳಾಗಬೇಕು ಅಂತ ಹಣ್ಣನ್ನು ಅರ್ಧ ಪೀಸ್ ಮಾಡಿ ಕೊಟ್ಟುಬಿಡ್ತಾನೆ. ಇನ್ನೊಬ್ಬಳಿಗರ್ಧ ಅಂತ. ಮಗು ಹುಟ್ಟಬೇಕಾದ್ರೆ ಏನಾಯಿತು, 7 ದೇಹದಿಂದ ಅರ್ಧ ಹುಟ್ಟಿತು, 7 ದೇಹದಿಂದ ಅರ್ಧ ಹುಟ್ಟುಬಿಡ್ತು. ಎಡಗಡೆ ಭಾಗ ಒಬ್ಬ ಹೆಂಡತಿಯಲ್ಲಿ, ಬಲಗಡೆ ಭಾಗ ಇನ್ನೊಬ್ಬ ಹೆಂಡತಿಯಲ್ಲಿ. ಕೊನೆಗೆ ಇಂಥ ಮಗು ಹುಟ್ಟುಬಿಡ್ತಲ್ಲ ಅಂತ ಆ ಮಗುವನ್ನು ಎತ್ತಿಕೊಂಡು ತಿಪ್ಪಿಗೆ ಬಿಸಾಕಿಬಿಡ್ತಾರೆ, ಏನು ಉಪಯೋಗ ಇಲ್ಲ ಅಂತ. ಕೊನೆಗೆ ರಾತ್ರಿ ಸಂದರ್ಭ, ಜರ ಅಂತ ಒಬ್ಬ ರಾಕ್ಷಸಿ, ಅವಳು ಏನೋ ಆಹಾರ ಸಿಗುತ್ತೆ ಅಂತ ಬರ್ತಿರ್ತಾಳೆ, ತಿಪ್ಪೆ ಹತ್ರ ಬರ್ತಾಳೆ, ಒಳ್ಳೆ ಮಾಂಸದ ವಾಸನೆ ಬರುತ್ತೆ. ಬಂದು ನೋಡ್ತಾಳೆ, ಆಗ ತಾನೇ ಹುಟ್ಟಿದಂತಹ ಶಿಶುವಿನ ದೇಹ ಬೇರೆ ಬೇರೆಯಾಗಿ ಬೆದ್ದುಬಿಟ್ಟಿದೆ. ತಿನ್ನೋಣ ಅಂತ 2 ಕೈಲಿ ಇಟ್ಕೊಂಡು ಜೋಡಿಸ್ತಾಳೆ. ಇದನ್ನು ಜೋಡಿಸಿದ ತಕ್ಷಣ ಏನಾಗ್ಬಿಡುತ್ತೆ, ಅದಕ್ಕೆ ಜೀವ ಬಂದು ಅಳ್ಳಿಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಅವನ ನಿಜವಾದಂಥ ತಂದೆ ತಾಯಿಗಳು ಬೇರೆ, ಆದರೆ ಅವನು ಯಾವ ಜನ್ಮ ಬಂದಿದ್ದು ಯಾರಿಂದ, ಆ ಜರ ಎನ್ನುವಂಥ ರಾಕ್ಷಸಿಯಿಂದಾಗಿ. ಹಾಗಾಗಿ ಅವನಿಗೇನೆ ಜರಾಸಂಧ ಅಂತ ಹೆಸರು ಬಂತು. ಆ ಜರ ಎನ್ನುವಂಥ ರಾಕ್ಷಸಿ ಆ ಕಾಡಿನಲ್ಲಿ ಕೂತ್ಕೊಂಡಿದ್ಲು ಅಂತೆ. ಕೊನೆಗೇನಾಯಿತು, ಆ ಗದೆ ಅವಳ ತಲೆಯ ಮೇಲೂ ಬಿದ್ದು ಇವನಿಗೇನು ಪಾಪ ಬಂತು, ಮಾತೃಹತ್ಯೆಯನ್ನು ಮಾಡಿದಂತಹ ಪಾಪ ಬಂತು. ತಾಯಿಯ ಹತ್ಯೆಯನ್ನು ಮಾಡಿದಂತಹ ಪಾಪ ಜರಾಸಂಧನಿಗೆ ಬಂತು ಎಂಬುದನ್ನು ತಿಳಿಸ್ತಾ ಇದ್ದಾರೆ. ಹೀಗೆ ಅಷ್ಟೆಲ್ಲ ಆಯಿತು. ಕೊನೆಗೆ ಇವನಿಗೆ ವಿಚಾರ ಗೊತ್ತಾಗುತ್ತೆ, ನಾರದರು ನನಗೆ
ಮೋಸ ಮಾಡಿಬಿಟ್ರು ಅಂತ. ಕೊನೆಗೆ ತಾನೇನು ಮಾಡ್ತಾನೆ, 23 ಅಕ್ಷೋಹಿಣಿ ಸೈನ್ಯವನ್ನು ತೆಗೆದುಕೊಂಡು ಹೋಗಿ ಮಥುರಾ ಪಟ್ಟಣದ ಮೇಲೆ ಯುದ್ಧ ಮಾಡಲಿಕ್ಕೆ ಅಂತ ಹೋಗ್ತಾನೆ. ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಜರಾಸಂಧ ಒಬ್ಬನನ್ನು ಬಿಟ್ಟು 23 ಅಕ್ಷೋಹಿಣಿ ಸೈನ್ಯವನ್ನು ಸಮಗ್ರವಾಗಿ ಸಂಹಾರ ಮಾಡ್ತಾನೆ. ಹೀಗೆ 1 ಸಲ ಆಯಿತು, 2 ಸಲ ಆಯಿತು, ಒಟ್ಟು 18 ಸಲ ಆಯಿತು. 18 ಸಲ ಏನಾಗ್ತಾ ಇತ್ತು ಅಂದರೆ, ಜರಾಸಂಧ ಬರ್ತಾ ಇದ್ದ, 23 ಅಕ್ಷೋಹಿಣಿ ಸೈನ್ಯ ತರ್ತಾ ಇದ್ದ, ಕೃಷ್ಣ ಎಲ್ಲರನ್ನು ಕೊಲ್ತಾ ಇದ್ದ, ಜರಾಸಂಧ ಒಬ್ಬನನ್ನು ಮಾತ್ರ ಬಿಡ್ತಾ ಇದ್ದ. ಹೀಗೆ ಯಾಕೆ ಮಾಡ್ತಾ ಇದ್ದ ಅಂದರೆ, ಜರಾಸಂಧ ಆಗಿನ ಕಾಲದ ಎಲ್ಲ ರಾಜರ ಚಕ್ರವರ್ತಿ ಅವನು. ಹಾಗಾಗಿ ಜರಾಸಂಧ ಒಬ್ಬನನ್ನು ಹಾಗೇ ಬಿಟ್ಬಿಟ್ರೆ ಅವನೇನು ಮಾಡ್ತಾನೆ, ಖಾಲಿ ಕೊಡೋದಿಲ್ಲ. ಹೋಗ್ತಾನೆ, ಎಲ್ಲರನ್ನು ಕಲೆ ಹಾಕ್ತಾನೆ, ಕರ್ಕೊಂಡು ಬರ್ತಾನೆ, ಯುದ್ಧ ಮಾಡ್ತಾನೆ, ಸಂಹಾರ ಆಗುತ್ತೆ ಅಂತ. ಹೀಗೆ ಕೃಷ್ಣ ಪರಮಾತ್ಮ ತಾನು ಇದ್ದುಕೊಂಡಲ್ಲೇನೆ ಎಲ್ಲ ದುಷ್ಟರನ್ನು ಕೂಡ ಸಂಹಾರ ಮಾಡಿದ. ಕೊನೆಗೆ ಭಾಗವತದಲ್ಲಿ ನಾವು ಕೇಳುವಂತೆ ಭಾರತದಲ್ಲಿ ಇದ್ದಂಥ ಎಲ್ಲ ದುಷ್ಟರು ಕೂಡ ಸತ್ತೇ ಹೋಗ್ಬಿಟ್ಟು ಅಂತ, ಯಾರು ಕೂಡ ಉಳಿದೇ ಇಲ್ಲ. ಕೊನೆಗೆ ವಿದೇಶದಲ್ಲಿ ಫಾರಿನಿಂದ ಒಬ್ಬ ರಾಜನ್ನು ಕರೆಸ್ತಾನೆ ಅಂತೆ ಜರಾಸಂಧ. ಅವನ ಹೆಸರು ಕಾಲಯವನ ಅಂತ, ಬೇರೆ ದೇಶದ ರಾಜ ಅವನು. ಅವನು ಭಾರಿ ಪರಾಕ್ರಮಿಯಾದಂತಹ ರಾಜ. ಅವನನ್ನು ಕರೆಸಿಕೊಂಡು ಕೃಷ್ಣನನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಮಾಡಲಿಕ್ಕೆ ಅಂತ ಬರ್ತಾನೆ. ಶ್ರೀಕೃಷ್ಣ ಪರಮಾತ್ಮ ಕಾಲಯವನನ್ನು ನೋಡ್ತಾನೆ. ನೋಡಿದ ತಕ್ಷಣ ತಾನೇನು ಮಾಡ್ತಾನೆ, ಓಡಿ ಹೋಗ್ಲಿಕ್ಕೆ ಶುರು ಮಾಡ್ತಾನೆ ಅಂತ. ಓಡಿದ 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 ಎಷ್ಟು ದೂರ ಓಡಿದ ಅಂತಂದರೆ, ಮಥುರಾ ಪಟ್ಟಣದಿಂದಾಗಿ ಇವತ್ತಿನ ಗೋಮಂತಕ ಪರ್ವತ ಅರ್ಥಾತ್ ಗೋವಾ, ಉತ್ತರ ಪ್ರದೇಶದಿಂದಾಗಿ ಗೋವಾ ತನಕ ಓಡ್ಕೊಂಡು ಬಂದ ಶ್ರೀಕೃಷ್ಣ ಪರಮಾತ್ಮ. ಹಿಂದ್ಗಡೆ ಕಾಲಯವನ ಓಡಿಕೊಂಡು ಬರ್ತಾ ಇದ್ದಾನೆ. ಕಾಲಯವನೇನು ಅಂದ್ಕೊಂಡಿದ್ದ, ಅವನು ಹೆದರ್ಕೊಂಡು ಓಡ್ತಾ ಇದ್ದಾನೆ ಅಂತ. ಅದೇ ಶ್ರೀಕೃಷ್ಣ ಪರಮಾತ್ಮ ಉದ್ದೇಶ ಇದ್ದಿದ್ದೇ ಬೇರೆ. ಓಡೋಡಿ ಬಂದ. ಕೊನೆಗೆ ಆ ಗೋಮಂತಕ ಪರ್ವತದಲ್ಲಿ ಒಂದು ದೊಡ್ಡ ಗುಹೆ ಇರುತ್ತೆ. ಗುಹೆ ಒಳಗಡೆ ಕೃಷ್ಣ ಹೋಗಿಬಿಡ್ತಾನೆ. ಅಲ್ಲಿ ಒಬ್ಬ ವ್ಯಕ್ತಿ ಮಲಗಿರ್ತಾನೆ. ಆ ವ್ಯಕ್ತಿ ಮಲಗಿದಂಥ ವ್ಯಕ್ತಿ ಮೇಲೆ ತನ್ನ ಮೇಲ್ಗಡೆ ವಸ್ತ್ರ ಉತ್ತರೀಯವನ್ನು ಅವನ ಮೇಲೆ ಹಾಕಿ ತಾನು ಒಂದು ಮೂಲೆಯಲ್ಲಿ ನಿಂತ್ಕೊಂಡ್ಬಿಡ್ತಾನೆ. ಶ್ರೀಕೃಷ್ಣ ಪರಮಾತ್ಮ ತುಂಬ ಕತ್ತಲಿರುತ್ತೆ ಗುಹೆಯಲ್ಲಿ. ಈ ಕಡೆ ಕಾಲಯವನ ಬಂದ. ಶ್ರೀಕೃಷ್ಣ ಪರಮಾತ್ಮ ಹೊತ್ತುಕೊಂಡಿದ್ದಂತಹ ಬಟ್ಟೆ ಆ ವ್ಯಕ್ತಿಯ ಮೈ ಮೇಲೆ ಇದೆ, ಮಲ್ಕೊಂಡಿದ್ದಂಥ ವ್ಯಕ್ತಿಯ ಮೇಲೆ. ಕೃಷ್ಣನೇ ಮಲಗಿದ್ದಾನೆ ಅಂತ ಜಾಡಿಸನಿಗೆ ಒದ್ದು ಬಿಡ್ತಾನೆ ಅಂತೆ. ತಕ್ಷಣ ಆ ವ್ಯಕ್ತಿಗೆ ಎಚ್ಚರ ಆಯಿತು. ಎಚ್ಚರ ಆದ ತಕ್ಷಣ ಅವನು ಕಣ್ಬಿಟ್ಟು ನೋಡ್ತಾನೆ, ಎದುರುಗಡೆ ಕಾಲಯವನ ನಿಂತಿರ್ತಾನೆ. ಕಾಲಯವನ ಬೂದಿಯಾಗಿ ಹೋಗಿಬಿಡ್ತಾನೆ ಕಣ್ಣಿನ ದೃಷ್ಟಿಯಿಂದಾಗಿ. ಯಾಕೆ ಆ ರೀತಿ ಆಯಿತು ಅಂದರೆ, ಅವನು ಮಲಗಿದ್ದಂತಹ ವ್ಯಕ್ತಿ ಮುಚುಕುಂದ ಅಂತ ದೊಡ್ಡ ರಾಜ. ಅವನು ವಾಸ್ತವಿಕವಾಗಿ ಎಂತಹ ದೊಡ್ಡ ರಾಜ ಅಂತಂದರೆ, ದೇವತೆಗಳಿಗೆ ದೈತ್ಯರಿಗೆ ಯುದ್ಧ ಆದಾಗ ದೇವತೆಗಳ ಜೊತೆಗೆ ನಿಂತುಕೊಂಡು ಯುದ್ಧವನ್ನು ಮಾಡಿ ಗೆಲ್ಲಿಸಿಕೊಡ್ತಾ ಇದ್ದ ಮುಚುಕುಂದ. ಒಂದ್ಸಲ ಹೀಗೆ ಯುದ್ಧ ಆಯಿತು. ಅನೇಕ ವರ್ಷಗಳ ಕಾಲ ತುಂಬ ದೊಡ್ಡ ಯುದ್ಧ ಆಯಿತು. ಮುಚುಕುಂದನಿಗೆ ತುಂಬ ಸುಸ್ತಾಗಿ ಹೋಗ್ಬಿಡ್ತು. ಕೊನೆಗೆ ದೇವತೆಗಳು ಯುದ್ಧದಲ್ಲಿ ಗೆಲ್ತಾರೆ. ಗೆದ್ದ ತಕ್ಷಣ ಅವರು ಕೇಳ್ತಾರೆ ಮುಚುಕುಂದನಿಗೆ, ನಮ್ಮ ಯುದ್ಧವನ್ನು ನೀನು ಗೆಲ್ಲಿಸಿದ್ದೀಯಾ, ನಿನಗೇನು ವರ ಬೇಕು ಕೇಳು ಅಂತ. ಮುಚುಕುಂದ ಹೇಳ್ತಾನೆ, ನನಗೆ ಬೇರೆ ಏನೋ ಬೇಡ, ತುಂಬ ಸುಸ್ತಾಗಿ ಹೋಗಿಬಿಟ್ಟಿದೆ, ನನಗೆ ನಿದ್ರೆ ವರವನ್ನು ಕೊಡಿ, ನಿದ್ದೆ ಮಾಡಬೇಕು ನಾನು ಅಂತ. ಎಲ್ಲಿಯವರೆಗೆ ಅಂದರೆ, ಯಾರು ನನ್ನ ನಿದ್ದೆಯಿಂದ ಎಬ್ಬಿಸ್ತಾರೋ ಅವರು ನನ್ನ ಕಣ್ಣಿನಿಂದಾಗಿ ಬೂದಿಯಾಗಿ ಹೋಗಿಬಿಡಬೇಕು ಅಂತ. ಹೀಗೆ ಮಲಗಿಕೊಂಡೇ ಇದ್ದುಬಿಟ್ಟಿದ್ದ ಅವನು ಅನೇಕ ಸಾವಿರಾರು ವರ್ಷಗಳ ಕಾಲ. ಕೊನೆಗೆ ಶ್ರೀಕೃಷ್ಣ ಪರಮಾತ್ಮ ಚಿಂತನೆ ಮಾಡ್ತಾನೆ, ಅವನೊಬ್ಬ ಒಳ್ಳೆಯ ಯೋಗ್ಯ ವ್ಯಕ್ತಿ, ಮಲಗಿಕೊಂಡು ಜೀವನ ವ್ಯರ್ಥ ಮಾಡೋದು ಸರಿಯಲ್ಲ ಅಂತ ಅವನು ಎಬ್ಬಿಸಬೇಕು. ಎಬ್ಬಿಸಿದ್ರೆ ಏನಾಗುತ್ತೆ, ಎದುರುಗಡೆ ಇದ್ದವರು ಬೂದಿಯಾಗಿ ಹೋಗ್ತಾರೆ. ಹಾಗಾಗಿ ಕಾಲಯವನನ್ನು ಮಥುರಾ ಪಟ್ಟಣದಿಂದಾಗಿ ಗೋವಾ ತನಕ ಓಡಿಸ್ಕೊಂಡು ಬಂದು ಅವನ ಮೂಲಕ ಮುಚುಕುಂದನನ್ನು ಎಬ್ಬಿಸಿದ. ಮುಚುಕುಂದನೂ ಎದ್ದ, ಈ ಕಡೆ ಕಾಲಯವನನು ಕೂಡ ಸತ್ತು ಹೋಗಿಬಿಟ್ಟ. ಹೀಗೆ ಒಂದೇ ಸಂದರ್ಭದಲ್ಲಿ 2 ರೀತಿಯಾದಂತಹ ಕಾರ್ಯಗಳನ್ನು ಮಾಡ್ತಾನೆ. ಮುಂದೆ ಮುಚುಕುಂದ ತಾನು ಎದ್ದು ವಿಶೇಷವಾದಂತಹ ಶ್ರೀಕೃಷ್ಣ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾನೆ ಅಂತ ತಿಳಿಸ್ತಾರೆ. ಇಷ್ಟಾದ ಮೇಲೆ ಶ್ರೀಕೃಷ್ಣ ಪರಮಾತ್ಮನಿಗೆ ಆದಂತಹ ಮೊದಲ ವಿವಾಹ ಅದು ರುಕ್ಮಿಣಿ ದೇವಿಯೊಟ್ಟಿಗಿನ ವಿವಾಹ. ರುಕ್ಮಿಣಿ ದೇವಿ ಅಂತಂದರೆ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ಸ್ವರೂಪ. ಅಂತಹ ಮಹಾಲಕ್ಷ್ಮೀ ದೇವಿ ತಾನು ಭೀಷ್ಮಕ ಎನ್ನುವಂಥ ರಾಜನ ಮಗಳಾಗಿ ಹುಟ್ಟಿರ್ತಾಳೆ. ಆವಾಗ ಒಂದು ಸಲ ಏನಾಗಿರುತ್ತೆ, ತುಂಬ ವರ್ಷಗಳ ಹಿಂದೆ ಭೀಷ್ಮಕ ರಾಜ ತನ್ನ ಮಗಳಿಗೆ ಸ್ವಯಂವರವನ್ನು ಏರ್ಪಾಡು ಮಾಡಿರ್ತಾನೆ. ಯಾರಾದರೂ ಬಂದು ನನ್ನ ಮಗಳನ್ನು ಮದುವೆಯಾಗಬಹುದು, ಅವಳನ್ನು ಗೆದ್ದು ಅಂತ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿ ಬಂದಿರ್ತಾನೆ ಅಂತೆ. ಬಂದು ಭೀಷ್ಮಕ ರಾಜನ ಒಂದು ಮಾತನ್ನು ಹೇಳ್ತಾನೆ, ಯಾವತ್ತಿದ್ದರೂ ಕೂಡ ರುಕ್ಮಿಣಿ ದೇವಿ ನನ್ನ ಹೆಂಡತಿ, ಯಾಕೆಂದರೆ ಅವಳು ಸಾಕ್ಷಾತ್ ಲಕ್ಷ್ಮೀ ದೇವಿ. ಹಾಗಾಗಿ ಈ ಸ್ವಯಂವರ ಗೇಮ್ರ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡ ನೀನು ಅಂತ ಎಚ್ಚರಿಕೆ ಕೊಟ್ಟಿರ್ತಾನೆ. ಅವತ್ತಿಗೆ ಬಿಟ್ಟುಬಿಟ್ಟಿರ್ತಾನೆ. ಕೊನೆಗೆ ಎಲ್ಲ ಅವನಿಗೂ ವಯಸ್ಸಾಯಿತು, ರುಕ್ಮಿಣಿಗೂ ಕೂಡ ಯೋಗ್ಯ ವಯಸ್ಸಾಯಿತು, ಮದುವೆ ವಯಸ್ಸು ಬಂತು. ಆವಾಗ ಅವಳ ಅಣ್ಣ ರುಗ್ಮಿ ಅಂತ ಇರ್ತಾನೆ. ಆ ರುಗ್ಮಿ ಆಗಿನ ಕಾಲದ ಒಳ್ಳೆ ಫೇಮಸ್ ರಾಜಕಾರಣಿ, ಅವನೊಬ್ಬ ರಾಜ. ಅವನಿಗೇನು ಆಸೆ ಇರುತ್ತೆ ಅಂತಂದರೆ, ಹೇಗಾದರೂ ಮಾಡಿ ನಾನು ಇನ್ನಷ್ಟು ಪೊಲಿಟಿಕಲ್ಲಿ ಪವರ್ ಜಾಸ್ತಿ ಆಗಬೇಕು ನಂದು ಅಂತ. ಅದಕ್ಕೇನು ಮಾಡಬೇಕು,
ನನ್ನ ತಂಗಿಯನ್ನು ಯಾರಾದರೂ ಒಬ್ಬ ಫೇಮಸ್ ರಾಜಕಾರಣಿ ಕೊಟ್ಟು ಮದುವೆ ಮಾಡಬೇಕು, ಮಾಡಿದರೆ ಏನಾಗುತ್ತೆ, ನನ್ನ ಪೊಲಿಟಿಕಲ್ ಪವರ್ ಜಾಸ್ತಿ ಆಗುತ್ತೆ ಅಂತ. ಅದಕ್ಕೆ ತಾನೇ ಮಾಡ್ತಾನೆ, ನೇರವಾಗಿ ಜರಾಸಂಧನ ಹತ್ರ ಹೋಗ್ತಾನೆ. ಜರಾಸಂಧ ಆಗಿನ ಕಾಲದ ಎಲ್ಲ ದುಷ್ಟರ ರಾಜ ಅವನು. ಅವನ ಹತ್ರ ಹೋಗಿ ಹೇಳ್ತಾನೆ, ನನಗೆ ಒಬ್ಬ ತಂಗಿ ಇದ್ದಾಳೆ ರುಕ್ಮಿಣಿ ಅಂತ, ಭಾರೀ ಸುಂದರಿ, ಅವಳನ್ನು ಯಾರಿಗೆ ಕೊಟ್ಟು ಮದುವೆ ಮಾಡಿಕೊಂಡು ನಾನು ಕೊಟ್ಟು ಮದುವೆ ಮಾಡ್ತೇನೆ ಅಂತ. ಜರಾಸಂಧನಿಗೆ ಬಲಗೈ ಬಂಟ ಅಂದರೆ ಶಿಶುಪಾಲ. ಅವನು ಹೇಳ್ತಾನೆ, ನನ್ನ ಶಿಶುಪಾಲ ಕೊಟ್ಟು ಮದುವೆ ಮಾಡು ಅಂತ. ಕೊನೆಗೆ ಬಂದು ಕೇಳ್ತಾನೆ ರುಕ್ಮಿಣಿ ಹತ್ರ, ನಿನಗೆ ಇಷ್ಟ ಇದೆನಾ ಅಂತ. ನನಗೆ ಖಂಡಿತ ಇಷ್ಟ ಇಲ್ಲ ಅಂತ. ರುಕ್ಮಿಣಿ ಹೇಳ್ತಾನೆ, ನಿನಗೆ ಇಷ್ಟ ಇದ್ದರೂ ಅಷ್ಟೇ ಇಲ್ಲದೇ ಹೋದರೂ ಅಷ್ಟೇ ನೀನು ಅವನನ್ನೇ ಮದುವೆ ಆಗಬೇಕು ಅಂತ ತಿಳಿಸ್ತಾನೆ. ಕೊನೆಗೆ ಯಾರಿಗೂ ಇಷ್ಟ ಇಲ್ಲ, ತಂದೆಗೂ ಇಷ್ಟ ಇಲ್ಲ, ತಾಯಿಗೂ ಇಷ್ಟ ಇಲ್ಲ, ರುಕ್ಮಿಣಿಗೂ ಇಷ್ಟ ಇಲ್ಲ. ಆದರೂ ಕೂಡ ತನಗೋಸ್ಕರ ತಾನೇ ಮಾಡ್ತಾನೆ, ರುಕ್ಮಿಣಿಯನ್ನು ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡಬೇಕಂತ, ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾನೆ. ಕೊನೆಗೆ ಮದುವೆ ನಿಶ್ಚಯ ಆಯಿತು. ಅವಸರ ಎಲ್ಲದಲ್ಲೂ ಕೂಡ ಅವಸರದಲ್ಲಿ ಮದುವೆ ತೀರ್ಮಾನ ಆಯಿತು. ಕೊನೆಗೆ ಮದುವೆಗೆ 2 ದಿವಸ ಟೈಮ್ ಉಳಿದಿದೆ. ಆ ಸಂದರ್ಭದಲ್ಲಿ ರುಕ್ಮಿಣಿ ತಾನೇನು ಮಾಡ್ತಾಳೆ, ವಿಶೇಷವಾಗಿ ಒಂದು ಪತ್ರವನ್ನು ಬರೀತಾಳೆ, ಪ್ರೇಮ ಪತ್ರ. ಆ ಪ್ರೇಮ ಪತ್ರವನ್ನು ಬರೆದು ಅದನ್ನು ಒಬ್ಬ ಬ್ರಾಹ್ಮಣನ ಕೈಯಲ್ಲಿ ಶ್ರೀಕೃಷ್ಣ ಪರಮಾತ್ಮೆ ಕಳಿಸ್ತಾಳೆ. ಅದರಲ್ಲಿ ಏನು ಬರೆದಿರುತ್ತೆ ಅಂದರೆ, ಶ್ರೀಕೃಷ್ಣ, ನಾನು ಮದುವೆಯಾದರೆ ಅದು ನಿನ್ನನ್ನೇ ಮದುವೆಯಾಗೋದು, ನಿನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಕೂಡ ನಾವು ಮದುವೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನನ್ನ ಮದುವೆಗೆ ಜಾಸ್ತಿ ಟೈಮ್ ಇಲ್ಲ, ನಾಳೆ ಬೆಳಗ್ಗೆ ಆದರೆ ನನ್ನ ಮದುವೆ ಇದೆ. ಹಾಗಾಗಿ ಆದಷ್ಟು ಬೇಗ ನೀನು ಬಂದು ನನ್ನನ್ನು ಅಪಹಾರ ಮಾಡಿಕೊಂಡು ಹೋಗಬೇಕು, ನನ್ನನ್ನು ಮದುವೆ ಆಗಬೇಕು ಅಂತ ಪ್ರಾರ್ಥನೆ ಮಾಡಿ ಬರೆದಿರ್ತಾಳೆ. ಆ ಪರಮಾತ್ಮನಿಗೆ ಆ ಪತ್ರವನ್ನು ಬ್ರಾಹ್ಮಣ ಸಮರ್ಪಣೆ ಮಾಡ್ತಾನೆ. ಕೃಷ್ಣ ಓದಿದ ತಕ್ಷಣವೇ ತಾನು ರಥದಲ್ಲಿ ಏರಿಕೊಂಡು ಆ ಒಂದು ಮಧುರಾ ಪಟ್ಟಣದಿಂದಾಗಿ ಭೀಷ್ಮಕ ರಾಜನ ಪಟ್ಟಣ ಕುಂಡಿನಪುರ ಅಂತ, ಆ ಕುಂಡಿನಪುರಕ್ಕೆ ಬರ್ತಾನೆ. ಬಂದ ತಕ್ಷಣ ಅಲ್ಲಿ ಅನೇಕ ದುಷ್ಟರೆಲ್ಲ ಇರ್ತಾರೆ. ಈ ಶಿಶುಪಾಲ, ದಂತವಕ್ರ, ಜರಾಸಂಧ ಎಲ್ಲರೂ ಕೂಡ ಇರ್ತಾರೆ. ಅವರೆಲ್ಲರ ಮಧ್ಯದಲ್ಲಿ ತಾನೇ ಮಾಡ್ತಾನೆ, ಅಲ್ಲಿ ಹೋಗಿ ಇದ್ದುಕೊಂಡು ಮರು ದಿವಸ ಬೆಳಗ್ಗೆ ಆಯಿತು. ಬೆಳಗ್ಗೆ ಆದ ತಕ್ಷಣ ಏನು ಹೆಣ್ಣು ಮಾಡಬೇಕಾದಂಥ ಗೌರಿ ಪೂಜೆ ಅಂತ, ಮದುವೆ ದಿವಸ ಆ ಗೌರಿ ಪೂಜೆ ಮಾಡಲಿಕ್ಕೆ ಅಂತ ರುಕ್ಮಿಣಿ ದೇವಿ ವಿಶೇಷವಾಗಿ ಅಂಬಿಕಾ ಗೃಹ ಅಂತ ಒಂದು ದೇವಸ್ಥಾನ ಇರುತ್ತೆ, ಪಾರ್ವತಿ ದೇವಿಯ ದೇವಸ್ಥಾನ. ಅಲ್ಲಿಗೆ ಹೋಗಿರ್ತಾಳೆ, ಆ ಪೂಜೆಯನ್ನು ಮಾಡ್ತಾಳೆ. ಪೂಜೆ ಮಾಡಿದ ತಕ್ಷಣ ಇನ್ನೇನು ಹೊರಗಡೆ ಬರಬೇಕು. ಹೊರಗಡೆ ಬಂದು ಕಲ್ಯಾಣ ಮಂಟಪಕ್ಕೆ ಬಂದು ಮದುವೆ ಆಗಬೇಕು. ಇನ್ನು ಮದುವೆಗೆ ಸ್ವಲ್ಪ ಸಮಯ ಇದೆ. ಆ ಸಂದರ್ಭದಲ್ಲಿ ಏನಾಯಿತು, ರುಕ್ಮಿಣಿ ಹೊರಗಡೆ ಬಂದ ತಕ್ಷಣ ಅವಳ ಸುತ್ತಲೂ ಕೂಡ 7 ಲೇಯರ್ನ ಒಂದು ಸೈನ್ಯ ಏರ್ಪಾಟ್ ಮಾಡಿದ್ದಂತೆ. ಯಾರು, ಈ ಜರಾಸಂಧ. ಹೇಗೆ ಅಂದರೆ, ಮೊದಲ ಲೇಯರ್, ಕೊನೆಯ ಅಂದರೆ 7ನೇ ಲೇಯರು ಅನೇಕ ಜನ ಮಹಾಪರಾಕ್ರಮಿಗಳಾದಂತಹ ರಾಜರು, ಅದರ ಒಳಗಡೆ ಸೈನಿಕರು, ಅದರ ಒಳಗಡೆ ಸಾಮಾನ್ಯ ಸೈನಿಕರು. ಹೀಗೆ ಮಾಡ್ತಾ ರುಕ್ಮಿಣಿಯ ಸುತ್ತಲೂ ಕೂಡ ಫಸ್ಟ್ ಲೇಯರ್ ಯಾರು ಅಂದರೆ ಬ್ರಾಹ್ಮಣರು ಅಂತ. ಅಂದರೆ ಅವನ ಐಡಿಯಾ ಏನಿತ್ತು ಅಂದರೆ, ಶ್ರೀಕೃಷ್ಣ ಪರಮಾತ್ಮ ಸೈನಿಕರನ್ನು ಸಾಯಿಸ್ಬೋದು, ರಾಜರನ್ನು ಸಾಯಿಸ್ಬೋದು, ಆದರೆ ಯಾವತ್ತೂ ಕೂಡ ಅವನೇನು ಮಾಡೋದಿಲ್ಲ, ಬ್ರಾಹ್ಮಣರನ್ನು ಮುಟ್ಟೋದಿಲ್ಲ, ಸಾಯಿಸೋದಿಲ್ಲ. ಹಾಗಾಗಿ ರುಕ್ಮಿಣಿಯ ಸುತ್ತಲೂ ಕೂಡ ಬ್ರಾಹ್ಮಣರ ಒಂದು ಲೇಯರ್ ಕೂಡ ಮಾಡಿದ್ದ. ರುಕ್ಮಿಣಿ ಹೊರಗಡೆ ಬಂದು, ಅವಳಿಗೂ ಪರಿಸ್ಥಿತಿ ಗೊತ್ತಾಯ್ತು ಏನಿದೆ ಅಂತ. ಹೊರಗಡೆ ಬಂದ ತಕ್ಷಣ ತಾನೇನು ಮಾಡ್ತಾಳೆ ರುಕ್ಮಿಣಿ, ತನ್ನ ಒಳಗಡೆ ಇದ್ದಂತಹ ಅಪಾರವಾದಂತಹ ಸೌಂದರ್ಯವನ್ನು ತಾನು ಹೊರಗಡೆ ತೋರಿಸ್ತಾಳೆ ಅಂತೆ. ಇಲ್ಲಿ ತನಕ ಅವಳೊಬ್ಬ ಸಾಮಾನ್ಯ ಸುಂದರಿಯಾದಂಥ ಹೆಣ್ಣು ಅಷ್ಟೆ, ಆದರೆ ಮೂಲತಃ ಅವಳು ಸಾಕ್ಷಾತ್ ಲಕ್ಷ್ಮೀದೇವಿ, ತ್ರಿಲೋಕ ಸುಂದರಿಯಾದಂಥವಳು. ಹಾಗಾಗಿ ತನ್ನ ಸಮಗ್ರವಾದಂಥ ಸೌಂದರ್ಯವನ್ನು ತಾನಲ್ಲಿ ತೋರಿಸ್ತಾಳೆ ಅಂತೆ. ಯಾವಾಗ ರುಕ್ಮಿಣಿ ದೇವಿ ಇಂತಹ ಭವ್ಯವಾದಂಥ ಸೌಂದರ್ಯವನ್ನು ನೋಡಿದರೋ ತಕ್ಷಣದಲ್ಲಿ ಪ್ರತಿಯೊಬ್ಬರು ಕೂಡ ಮೂರ್ಛೆ ಹೋಗಿಬಿಡ್ತಾರೆ ಅಂತೆ. ಅಷ್ಟು ಅದ್ಭುತವಾದಂತಹ ಸೌಂದರ್ಯ ಅದು ರುಕ್ಮಿಣಿ ದೇವಿಯ ಸೌಂದರ್ಯ. ತಕ್ಷಣದಲ್ಲಿ ಏನೇ ಶ್ರೀಕೃಷ್ಣ ಪರಮಾತ್ಮ ಬರ್ತಾನೆ. ಬಂದ ತಕ್ಷಣದಲ್ಲಿ ಏನೇ ರುಕ್ಮಿಣಿ ತನ್ನ ರಥದಲ್ಲಿ ಕೂಡಿಸಿಕೊಂಡು ಓಡಿ ಹೋಗಲಿಕ್ಕೆ ತನ್ನ ಅರಮನೆಗೆ ಹೋಗಲಿಕ್ಕೆ ಶುರು ಮಾಡ್ತಾನೆ. ಪ್ರತಿಯೊಬ್ಬರಿಗೂ ಕೂಡ ಭಾರಿ ಆಶ್ಚರ್ಯ. ಕೃಷ್ಣ ಎಲ್ಲಿಂದ ಬಂದ, ಹೇಗೆ ಬಂದ, ಇಲ್ಲಿ ಎತ್ಕೊಂಡು ಹೋದ ಏನೂ ಗೊತ್ತಿಲ್ಲ, ಎತ್ಕೊಂಡು ಹೋಗ್ತಾ ಇದ್ದಾನೆ. ಕೊನೆಗೆ ಈ ಜರಾಸಂಧ ಮುಂತಾದ ಎಲ್ಲರೂ ಕೂಡ ಯುದ್ಧ ಮಾಡಲಿಕ್ಕೆ ಅಂತ ಹೋಗ್ತಾರೆ. ಆವಾಗ ಪ್ರತಿಯೊಬ್ಬರನ್ನು ಕೂಡ ಈ ಬಲರಾಮ ಎಲ್ಲ ಬಂದುಬಿಟ್ಟಿದ್ರು. ಆಲ್ರೆಡಿ ಬಲರಾಮ, ಅವನ ಅಪಾರವಾದ ಯಾದವ ಸೈನ್ಯ ಎಲ್ಲರೂ ಕೂಡ ಬಂದುಬಿಟ್ಟಿದ್ರು. ಎಲ್ಲರೂ ಕೂಡ ಅವರನ್ನೆಲ್ಲ ಸೋಲಿಸಿ ಬಿಡ್ತಾರೆ. ಕೊನೆಗೆ ಈ ರುಗ್ಮಿ ಮಾತ್ರ ಬಿಡೋದಿಲ್ಲ, ಕೃಷ್ಣನನ್ನು ಹಿಂದೆ ಅಟ್ಟಿಸ್ಕೊಂಡು ಹೋಗ್ತಾ ಇರ್ತಾನೆ. ಕೊನೆಗೆ ಶ್ರೀಕೃಷ್ಣ ಪರಮಾತ್ಮನಿಗೆ ತುಂಬ ಸಿಟ್ಟು ಬಂದು ತಾನು ಅದನ್ನು ಸಂಹಾರ ಮಾಡಬೇಕಂತ ಬಾಣವನ್ನು ಬಿಡ್ತಾನೆ. ಆವಾಗ ರುಕ್ಮಿಣಿ ಹೇಳ್ತಾಳೆ, ಎಷ್ಟಿದ್ದರೂ ಕೂಡ ಅವನು ನನ್ನ ಅಣ್ಣ, ದಯವಿಟ್ಟು ಅವನನ್ನು ಸಂಹಾರ ಮಾಡಬೇಡಿ ಅಂತ ಪ್ರಾರ್ಥನೆ ಮಾಡಿದಾಗ ಸರಿ ಹಾಗೆ ಆಗಲಿ ಅಂತ ಬಿಡ್ತಾನೆ. ಇಷ್ಟಾದರೂ ಕೂಡ ರುಗ್ಮಿಗೆ ಸಿಟ್ಟು ಕಡಿಮೆ ಆಗೋದಿಲ್ಲ. ಅವನೊಂದು ಪ್ರತಿಜ್ಞೆ ಮಾಡ್ತಾನೆ, ನಾನು ಇನ್ನು ಮುಂದೆ ನನ್ನ ನಗರವನ್ನೇ ಪ್ರವೇಶ ಮಾಡೋದಿಲ್ಲ. ಅವನ ರಾಜಧಾನಿ ಕುಂಡಿನಪುರ ಅಂತ. ಆ ಕುಂಡಿನಪುರಕ್ಕೆ ನಾನು ಪ್ರವೇಶವನ್ನೇ ಮಾಡೋದಿಲ್ಲ. ಯಾವಾಗ ನಾನು ನನ್ನ ಕೈಯಾರೆ ಕೃಷ್ಣನನ್ನು ಕೊಲ್ತೇನೋ ಆವತ್ತೇ ನಾನು ಪ್ರವೇಶ ಮಾಡ್ತೇನೆ ಅಂತ ತೀರ್ಮಾನವನ್ನು ಮಾಡಿ ನಗರದ ಹೊರಗಡೆಯೇ ಇನ್ನೊಂದು ಊರನ್ನು ನಿರ್ಮಾಣ ಮಾಡ್ತೇನೆ. ಅದಕ್ಕೆ ಭೋಜಕಟ ಅಂತ ಹೆಸರು. ಅಲ್ಲಿ ತಾನು
ಇದ್ದುಕೊಂಡು ರುದ್ರದೇವರನ್ನು ಕುರಿತು ತಪಸ್ಸನ್ನು ಮಾಡ್ತಾನೆ. ತಪಸ್ಸನ್ನು ಮಾಡಿ ಒಂದು ಧನುಸ್ಸನ್ನು ಬಿಲ್ಲನ್ನು ವರವನ್ನಾಗಿ ಪಡಿತಾನೆ. ಅದರ ಮೂಲಕ ಮತ್ತೆ ಯುದ್ಧ ಮಾಡಲಿಕ್ಕೆಲ್ಲ ಮುಂದೆ ಹೋಗ್ತಾನೆ. ಅದು ಕೂಡ ಸಾಧ್ಯ ಆಗೋದಿಲ್ಲ. ಹೀಗೆ ಅವನು ಸಾಯುವ ತನಕ ಆ ನಗರವನ್ನು ಪ್ರವೇಶವೇ ಮಾಡೋದಿಲ್ಲ. ಹೀಗೆ ಇಷ್ಟೆಲ್ಲ ಆಯಿತು. ಇಷ್ಟಾದ ಮೇಲೆ ವಿಶೇಷವಾಗಿ ಯಾವ ಶ್ರೀಕೃಷ್ಣ ಪರಮಾತ್ಮ ತಾನು ರುಕ್ಮಿಣಿ ದೇವಿಯನ್ನು ಕರೆದುಕೊಂಡು ತನ್ನ ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಅಲ್ಲಿ ಇದ್ದಂತಹ ಎಲ್ಲ ಊರಿನ ಜನರೆಲ್ಲರೂ ಕೂಡ ಸೇರಿಕೊಂಡು ವೈಭವದಿಂದಾಗಿ ಆ ಶ್ರೀಕೃಷ್ಣ ಪರಮಾತ್ಮ ಮತ್ತು ರುಕ್ಮಿಣಿ ದೇವಿಯರ ವಿವಾಹವನ್ನು ಮಾಡ್ತಾರೆ. ವಿವಾಹವನ್ನು ಮಾಡಿ ಆ ಪರಮಾತ್ಮ ಮಾಂಗಲ್ಯಂ ತಂತುನಾನೇನ ಜಗಜ್ಜೀವನ ಹೇತುನ ಅಂತ ನಮ್ಮಿಬ್ಬರ ವಿವಾಹ ಅದು ಇವತ್ತು ಮದುವೆ ಆಯಿತು ಮದುವೆ ಆಗಿಲ್ಲ ಅಂತ ಯಾವತ್ತೂ ಕೂಡ ಇಲ್ಲ. ಅವರಿಬ್ಬರು ಕೂಡ ಅನಾದಿ ದಂಪತಿಗಳು. ಹಾಗಿದ್ದರೂ ಕೂಡ ಅವರೆಲ್ಲರೂ ಕೂಡ ಮದುವೆ ಆಗ್ತಾರೆ. ಮದುವೆ ಆಗಲಿಕ್ಕೆ ಕಾರಣ ಏನು ಅಂದರೆ ಜಗಜ್ಜೀವನ ಹೇತುನ. ಆ ಮದುವೆಯನ್ನು ಯಾರು ನೋಡ್ತಾರೋ, ಯಾರು ಕೇಳ್ತಾರೋ, ಯಾರು ಹೇಳ್ತಾರೋ ಅವರಿಗೆ ಮಂಗಳ ಆಗಲಿ ಉದ್ದೇಶದಿಂದಾಗಿ ಆ ಮದುವೆಯನ್ನು ಆಗುತ್ತೆ. ಅದಾದ ಮೇಲೆ ಅವರಿಬ್ಬರಲ್ಲಿ ಅನೇಕ ರೀತಿಯ ಸಂತಾನ ಆಗುತ್ತೆ. ಅದಾದ ಮೇಲೆ ಸ್ಯಮಂತಕ ಉಪಾಖ್ಯಾನ ಅಂತ ಆ ಸತ್ರಾಜಿತ ಎನ್ನುವಂತಹ ರಾಜ ಅವನು ವಿಶೇಷವಾಗಿ ತಪಸ್ಸನ್ನು ಮಾಡಿ ಒಂದು ಮಣಿ ಅಂತ ಪಡ್ಕೊಂಡಿರ್ತಾನೆ, ಸ್ಯಮಂತಕ ಮಣಿ ಅಂತ. ಆ ಸ್ಯಮಂತಕ ಮಣಿಯ ಒಂದು ಪ್ರಭಾವ ಏನಂದರೆ ಪ್ರತಿನಿತ್ಯ 8 ಭಾರ ಬಂಗಾರವನ್ನು ಕೊಡ್ತಾ ಇರುತ್ತೆ ಅಂತೆ. 8 ಭಾರ ಅಂದರೆ ಸುಮಾರು 540 ತೊಲೆ ಏನು ಅಷ್ಟು ಬಂಗಾರ ಕೊಡ್ತಾ ಇರುತ್ತೆ. ಅದೇ ರೀತಿ ಸ್ಯಮಂತಕ ಮಣಿ ಎಲ್ಲಿ ಇರುತ್ತೋ ಅಲ್ಲಿ ಬಡತನ, ಹೊಟ್ಟೆ, ಹಸಿವು, ನೀರಡಿಕೆ ಯಾವುದೂ ಇರೋದಿಲ್ಲ. ಒಳ್ಳೆಯ ಸಮೃದ್ಧವಾಗಿ ರಾಜ್ಯ ಇರುತ್ತೆ. ಹಾಗಾಗಿ ಪರಮಾತ್ಮ ಏನು ಮಾಡ್ತಾನೆ, ಒಂದು ದಿವಸ ಮಣಿಯನ್ನು ಹೋಗಿ ಕೇಳ್ತಾನೆ ಅಂತೆ. ಅವ್ರು ಕೇಳಿದ್ರೆ ತನಗೋಸ್ಕರ ಅಲ್ಲ, ಮಥುರಾಪಟ್ಟಣದ ಜನರಿಗೋಸ್ಕರ. ಯಾಕಂದರೆ ಮಥುರಾಪಟ್ಟಣ ಇಷ್ಟು ದಿವಸ ಕಂಸ ಆಡಳಿತ ಮಾಡಿ 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 ಅದು ತುಂಬ ಹಾಳಾಗಿ ಹೋಗಿಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ದಿವಸ ಇದನ್ನು ಮಥುರಾಪಟ್ಟಣದಲ್ಲಿ ಇಟ್ಟರೆ ಮಥುರಾಪಟ್ಟಣ ಚೆನ್ನಾಗಿ ಉದ್ಧಾರ ಆಗುತ್ತೆ ಅಂತ ಕೇಳಿದ. ಆವಾಗ ಆ ಸತ್ರಾಜಿತ ಹೇಳ್ತಾನೆ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಕೊನೆಗೆ ಇಷ್ಟೆಲ್ಲ ಆಗಿಬಿಡ್ತು, ಸುಮ್ಮನೆ ಆಗಿಬಿಟ್ಟ ಶ್ರೀಕೃಷ್ಣ ಪರಮಾತ್ಮ. ಒಂದು ದಿವಸ ಏನಾಯಿತು, ಆ ಸತ್ರಾಜಿತನೊಬ್ಬ ಸಹೋದರ ತಮ್ಮ ಇದ್ದ ಪ್ರಸೇನ ಅಂತ. ಆ ಪ್ರಸೇನ ಒಂದು ದಿವಸ ಮಣಿಯನ್ನು ಹಾಕ್ಕೊಂಡು ಕಾಡಿಗೆ ಹೋಗಿರ್ತಾನೆ. ಕಾಡಿಗೆ ಹೋದಾಗ ಏನಾಗುತ್ತೆ, ಒಂದು ಸಿಂಹ ಬಂದು ಪ್ರಸೇನನನ್ನು ಕೊಂದುಬಿಟ್ಟು ಮಣಿಯನ್ನು ತಾನು ತೆಗೆದುಕೊಂಡು ಹೋಗಿಬಿಡುತ್ತೆ. ಕೊನೆಗೆ ಆ ಸಿಂಹವನ್ನು ಸಂಹಾರ ಮಾಡಿ ಜಾಂಬವಂತ ತಾನು ಮಣಿಯನ್ನು ತೆಗೆದುಕೊಂಡು ಹೋಗಿ ತನ್ನ ಮನೆಗೆ ಇಟ್ಕೊಂಡ್ಬಿಡ್ತಾನೆ. ಇಷ್ಟೆಲ್ಲ ಆಯಿತು. ಈ ಕಡೆ ತಮ್ಮ ಮನೆಗೆ ಬರಲೇ ಇಲ್ಲ ಅಂತ ಸತ್ರಾಜಿತನಿಗೆ ಡೌಟ್ ಬಂತು. ಡೌಟ್ ಬಂದಿದ್ದು ಯಾರ ಮೇಲೆ? ಶ್ರೀಕೃಷ್ಣನ ಮೇಲೆ. ಯಾಕಂದರೆ ಅವನು ಮಣಿ ಕೇಳಿದ್ದ, ಮಣಿ ಕೊಡಲಿಲ್ಲ. ಮಣಿ ಯಾರ ಹತ್ರ ಇತ್ತು? ಸತ್ರಾಜಿತನ ಹತ್ರ ಇತ್ತು. ಇವತ್ತು ಕಾಡಿಗೆ ಹೋಗಿ ನೋಡಿದರೆ ಸತ್ರಾಜಿತನ ದೇಹ ಮಾತ್ರ ಇದೆ, ದೇಹದ ಮೇಲೆ ಮಣಿ ಇಲ್ಲ. ಹಾಗಾಗಿ ಇವನೇ ಕದ್ದಿದ್ದಾನೆ ಅಂತ ಅಪವಾದವನ್ನು ಹಾಕಿಬಿಡ್ತಾನೆ. ಕೊನೆಗೆ ಶ್ರೀಕೃಷ್ಣ ಪರಮಾತ್ಮ ತಾನು ಕಾಡಿಗೆ ಹೋಗಿ ನೋಡ್ತಾನೆ. ಅಲ್ಲಿ ಬಿದ್ದಂತಹ ಜಾಗದಲ್ಲಿ ಸಿಂಹದ ಹೆಜ್ಜೆ ಗುರುತು ಕಾಣಿಸುತ್ತೆ. ಅದನ್ನು ಹುಡುಕಿಕೊಂಡು ಹೋದಾಗ ಅಲ್ಲಿ ಒಂದು ಯಾವ ಕರಡಿ ಹೆಜ್ಜೆ ಗುರುತು ಕಾಣಿಸುತ್ತೆ. ಅದನ್ನು ಹೋಗಿ ನೋಡಿದಾಗ ಒಂದು ದೊಡ್ಡ ಗುಹೆ ಇರುತ್ತೆ. ಆ ಗುಹೆಯಲ್ಲಿ ಒಂದು ಜಾಂಬವತಿ ಎನ್ನುವಂಥ ಸುಂದರ ಸ್ತ್ರೀ, ಅವಳು ಒಂದು ಮಗುವಿನ ತೊಟ್ಟಲಿಗೆ ಅದನ್ನು ಕಟ್ಟಿ ಆಟ ಆಡಿಸ್ತಾ ಇರ್ತಾಳೆ ಅಂತೆ. ಆವಾಗ ಅಲ್ಲಿ ಹೋಗಿ ಮಣಿಯನ್ನು ಕೇಳ್ತಾನೆ. ಆ ತಕ್ಷಣದಲ್ಲಿ ಜಾಂಬವಂತ ಬರ್ತಾನೆ. ಜಾಂಬವಂತ ಬಂದಾಗ ಅವರಿಬ್ಬರಿಗೂ ಕೂಡ 28 ದಿವಸಗಳ ಕಾಲ ಭಯಾನಕವಾದ ಯುದ್ಧ ಆಗುತ್ತೆ ಅಂತೆ, ಜಾಂಬವಂತನಿಗೂ ಮತ್ತು ಶ್ರೀಕೃಷ್ಣ ಪರಮಾತ್ಮನಿಗೂ. ಕೊನೆಗೆ ಜಾಂಬವಂತನಿಗೆ ಗೊತ್ತಾಗುತ್ತೆ, ಇವನು ಸಾಮಾನ್ಯ ವ್ಯಕ್ತಿಯಲ್ಲ, ಯಾರು ನಾನು ವಿಶೇಷವಾಗಿ ಸೇವೆ ಮಾಡಿದ್ದನು ರಾಮಚಂದ್ರ ದೇವರನ್ನು, ಆ ರಾಮನೇನೇ ಕೃಷ್ಣನಾಗಿದ್ದಾನೆ ಅಂತ ವಿಶೇಷವಾಗಿ ಸ್ತೋತ್ರವನ್ನು ಮಾಡಿ ತಾನು ಯುದ್ಧ ಮಾಡಿದ್ದಕ್ಕೆ ಕ್ಷಮೆಯನ್ನು ಕೂಡ ಕೇಳಿ ಸ್ಯಮಂತಕ ಮಣಿಯನ್ನು ಕೃಷ್ಣನಿಗೆ ಕೊಡ್ತಾನೆ. ತಾನು ಯುದ್ಧ ಮಾಡಿದ್ದರ ಪ್ರತಿಯಾಗಿ ತನ್ನ ಮಗಳಾದಂತಹ ಜಾಂಬವತಿಯನ್ನು ಕೂಡ ಕೊಟ್ಟು ಮದುವೆ ಮಾಡ್ತಾನೆ. ಇಷ್ಟೆಲ್ಲ ಆಯಿತು. ಕೊನೆಗೆ ಶ್ರೀಕೃಷ್ಣ ಪರಮಾತ್ಮ ಆ ಮಣಿಯನ್ನು ತೆಗೆದುಕೊಂಡು ಬಂದು ಸತ್ರಾಜಿತ ರಾಜನಿಗೆ ಒಪ್ಪಿಸ್ತಾನೆ. ಒಪ್ಪಿಸಿ ಹೇಳ್ತಾನೆ, ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ, ಮಣಿಯನ್ನು ನಿನ್ನ ತಮ್ಮ ಹಾಕ್ಕೊಂಡೋಗಿದ್ದ, ತಮ್ಮನನ್ನು ಸಿಂಹ ಕೊಂತು, ಸಿಂಹನನ್ನು ಜಾಂಬವಂತ ಕೊಂದ ಅಂತ ಇಷ್ಟೆಲ್ಲ ಕಥೆಯನ್ನು ಹೇಳಿದಾಗ ಅವನಿಗೆ ತುಂಬ ಬೇಸರ ಆಗುತ್ತೆ. ಸುಮ್ಮನೆ ಅಪವಾದ ಕೊಟ್ಟು ಬಿಟ್ಟೆ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಅಂತ. ಈ ಮಣಿಯನ್ನು ನೀನೇ ಇಟ್ಕೋ, ಅದೇ ರೀತಿಯಾಗಿ ನನ್ನ ಮಗಳಾದ ಸತ್ಯಭಾಮಿಯನ್ನು ಕೂಡ ನೀನೇ ಮದುವೆಯಾಗ ಎಂಬುದಾಗಿ ಕೊಡ್ತಾನೆ. ಕೊನೆಗೆ ಶ್ರೀಕೃಷ್ಣ ಪರಮಾತ್ಮ ನನಗೆ ಮಣಿ ಯಾವುದೂ ಬೇಡ, ನನ್ನ ಮಗಳನ್ನು ಕೊಡು ಎಂಬುದಾಗಿ ಸತ್ಯಭಾಮಿಯನ್ನು ಮದುವೆ ಆಗ್ತಾನೆ. ಹೀಗೆ ಲಕ್ಷ್ಮೀದೇವಿಯ 2 ಅವತಾರ ಅಂದರೆ ಅದು ರುಕ್ಮಿಣಿ ಮತ್ತು ಸತ್ಯಭಾಮೆ ಅಂತ. ವಾಸ್ತವಿಕವಾಗಿ ಶ್ರೀಕೃಷ್ಣ ಪರಮಾತ್ಮನಿಗೆ 16,108 ಜನ ಹೆಂಡತಿಯರು. ಅದರಲ್ಲಿ 2 ಸಾಕ್ಷಾತ್ ಲಕ್ಷ್ಮೀದೇವಿಯರು, ರುಕ್ಮಿಣಿ ಮತ್ತು ಸತ್ಯಭಾಮೆ ಅಂತ. ಉಳಿದ 6 ಜನ ಷಣ್ಮಹಿಷಿಯರು ಅಂತ, ನೀಳ, ಮಿತ್ರವಿಂದ ಅಂತ, ಭದ್ರ ಅಂತ ಅವರು 6 ಜನ. ಉಳಿದ 16,100 ಜನ ಅವರು ಬೇರೆಯವರು, ಮತ್ತು ನರಕಾಸುರನ ಬಂಧನದಲ್ಲಿ ಇದ್ದಂಥವರು. ಹೀಗೆ ಮದುವೆಯಾಗುತ್ತೆ. ಅದಾದ ಮೇಲೆ ನರಕಾಸುರನ ಸಂಹಾರ ಪ್ರಾಗ್ಜ್ಯೋತಿಷಪುರ ಅಂತ. ಆ ಪ್ರಾಗ್ಜ್ಯೋತಿಷಪುರಕ್ಕೆ ಹೋದಾಗ ಪರಮಾತ್ಮ ಅಲ್ಲಿ ಇವನ ನರಕಾಸುರನ ವಿಶೇಷವಾದಂತಹ ಸಂಹಾರವನ್ನು ಮಾಡ್ತಾನೆ. ನರಕಾಸುರನ ಸಂಹಾರ ಏನೋ ಆಗ್ಬಿಡ್ತು. ಕೊನೆಗೆ
ನರಕಾಸುರ ತಾನು ಜೈಲಿನಲ್ಲಿ 16,100 ಜನರನ್ನು ಬಂಧನ ಮಾಡಿಟ್ಟಿದ್ದ ರಾಜಕುಮಾರಿಯರನ್ನು. ಅವರೆಲ್ಲ ಬಂದು ಪ್ರಾರ್ಥನೆ ಮಾಡ್ತಾರೆ, ನಮ್ಮ ನಾಳೆ ಯಾರು ಮದುವೆ ಆಗ್ತಾರೆ ಅಂತ. ಯಾಕಂದರೆ ಇಷ್ಟು ದಿವಸ ಎಲ್ಲಿದ್ವಿ, ನರಕಾಸುರನ ಹತ್ರ ಇದ್ವಿ. ಹಾಗಾಗಿ ಪ್ರತಿಯೊಬ್ಬರು ನಮ್ಮ ಮೇಲೆ ಡೌಟ್ ಪಡ್ತಾರೆ, ಯಾರನ್ನು ಕೂಡ ನಮ್ಮನ್ನು ಮದುವೆ ಆಗೋದಿಲ್ಲ ಅಂತ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನೀವೇನೂ ಚಿಂತೆ ಮಾಡಬೇಡಿ, ನಾನೇ ನಿಮ್ಮನ್ನು ಮದುವೆ ಆಗ್ತೇನೆ ಅಂತ 16,100 ಜನರನ್ನು ತಾನೇ ಮದುವೆ ಆಗ್ತಾನೆ. ಹೀಗೆ ಆ ನರಕಾಸುರನನ್ನು ಸಂಹಾರ ಮಾಡಿದಂಥ ದಿವಸವೇನೆ ನರಕ ಚತುರ್ದಶಿ ಅಂತ ಇವತ್ತು ನಾವು ದೀಪಾವಳಿ ಆಚರಣೆ ಮಾಡುವಂತಹ ದಿವಸ. ಅದಾದ ಮೇಲೆ ಶ್ರೀಕೃಷ್ಣ ಪರಮಾತ್ಮ ತಾನು ಸತ್ಯಭಾಮ ದೇವಿಯ ಒಟ್ಟಿಗೆ ಯಾವ ಸ್ವರ್ಗಲೋಕಕ್ಕೆ ಹೋಗ್ತಾನೆ. ಅಲ್ಲಿ ಹೋದಾಗ ಇಂದ್ರನೊಟ್ಟಿಗೆ ಯುದ್ಧ ಆಗುತ್ತೆ. ಆವಾಗ ಸಾಕ್ಷಾತ್ ಸತ್ಯಭಾಮ ದೇವಿಯೇ ಇಂದ್ರನೊಟ್ಟಿಗೆ ಯುದ್ಧವನ್ನು ಮಾಡ್ತಾಳೆ. ಹೀಗೆ ಅನೇಕ ರೀತಿಯಂತಹ ಕಥೆಗಳನ್ನು ತಿಳಿಸಿ ಮುಂದೆ ಪೌಂಡ್ರಕ ವಾಸುದೇವ ಅಂತ ಆ ಪೌಂಡ್ರಕ ವಾಸುದೇವನ ಸಂಹಾರ ಆಗುತ್ತೆ. ಮುಂದೆ ಶ್ರೀಕೃಷ್ಣ ಪರಮಾತ್ಮನ ಮಕ್ಕಳ ವಿವಾಹ ಎಲ್ಲವೂ ಕೂಡ ಆಗುತ್ತೆ. ಅದಾದ ಮೇಲೆ ಇನ್ನೇನು ಶ್ರೀಕೃಷ್ಣ ಪರಮಾತ್ಮನ ಅವತಾರ ಮುಗಿಲಿಕ್ಕೆ ಅಂತ ಬಂತು. ಆ ಸಂದರ್ಭದಲ್ಲಿ ಜರಾಸಂಧ ಇನ್ನೂ ಹಾಗೆ ಅವನಿನ್ನು ಕೊಂದಿದ್ದಿಲ್ಲ. ಜರಾಸಂಧನನ್ನು ಹೇಗಾದರೂ ಮಾಡಿ ಸಂಹಾರ ಮಾಡಬೇಕು ಅಂತ ತಾನು ಏನು ಮಾಡ್ತಾನೆ, ಭೀಮಸೇನ ದೇವರ ಮೂಲಕ ಅವನ ಸಂಹಾರವನ್ನು ಮಾಡ್ತಾನೆ. ಆವಾಗ ಯಾವ ರೀತಿ ಸಂಹಾರ ಮಾಡಿದ ಅಂತ, ಜರಾಸಂಧ ಹುಟ್ಟಿದ್ದು ಹೇಗೆ, 2 ಬಿಡಿಯಾದಂತಹ ದೇಹದಿಂದಾಗಿ ಒಂದಾಗಿದ್ದವನು ಜರಾಸಂಧ. ಹಾಗಾಗಿ ಅವನ ದೇಹವನ್ನು ಮಧ್ಯದಲ್ಲಿ ಸೀಳಿ ಆಪೋಸಿಟ್ ದಿಕ್ಕಿನಲ್ಲಿ ಎಡಭಾಗವನ್ನು ಬಲಗಡೆ ಬಿಸಾಕಿದ, ಬಲಭಾಗವನ್ನು ಎಡಗಡೆ ಬಿಸಾಕಿದ. ಆ ರೀತಿಯಾಗಿ ಮಾಡಿದಾಗ ಅವನ ವಿಶೇಷವಾದಂತಹ ಸಂಹಾರ ಆಗುತ್ತೆ. ಹೀಗೆ ಸಂಹಾರ ಮಾಡಿದ ದಿವಸ ಯಾವುದು ಅಂದರೆ ಕಾರ್ತೀಕ ಮಾಸದ ಅಮಾವಾಸ್ಯೆ ದಿವಸ ಅವನ ಸಂಹಾರ ಆಗಿದ್ದು. ಅದಾದ ಮೇಲೆ ಜರಾಸಂಧನ ಸಂಹಾರ ಆದ ಮೇಲೆ ಎಲ್ಲ ರಾಜ್ಯದ ಪ್ರಜೆಗಳು ಕೂಡ ಬಂದು ಕೃಷ್ಣನ ಹತ್ರ ಕೇಳ್ತಾರೆ, ದಯವಿಟ್ಟು ನೀನೇ ರಾಜ್ಯಭಾರವನ್ನು ಮಾಡು ಅಂತ. ಕೊನೆಗೆ ನನಗೆ ಯಾವ ರಾಜ್ಯವೂ ಬೇಡ ಅಂತ ತಾನೇನು ಮಾಡ್ತಾನೆ, ಅವನ ಜರಾಸಂಧನ ಮಗ ಸಹದೇವ ಅಂತ ಇರ್ತಾನೆ. ಅವನು ಒಳ್ಳೆಯ ಸಾತ್ವಿಕ ವ್ಯಕ್ತಿ, ಅವನಿಗೆ ತಾನು ರಾಜ್ಯಭಾರವನ್ನು ವಹಿಸಿಕೊಡ್ತಾನೆ. ಹೀಗೆ ಮುಂದೆ ಆ ಕುಚೇಲನ ಕಥೆ, ಸುಧಾಮ ಎನ್ನುವಂತಹ ಶ್ರೀಕೃಷ್ಣನ ಬಾಲ್ಯದ ಸ್ನೇಹಿತ. ಅವನು ಅತ್ಯಂತ ಬಡವನಾದಂತಹ ವ್ಯಕ್ತಿ, ಶ್ರೀಕೃಷ್ಣ ಪರಮಾತ್ಮನ ಸ್ನೇಹಿತ, ಆದರೆ ತುಂಬ ಬಡವ ಆಗಿದ್ದ. ಕೊನೆಗೆ ಒಂದು ದಿವಸ ಅವನ ಹೆಂಡತಿ ಹೇಳ್ದಾಳೆ, ನಮಗೆ ತುಂಬ ಬಡತನ ಇದೆ, ಹಾಗಾಗಿ ನಿಮ್ಮ ಬಾಲ್ಯದ ಸಹಿತ ಶ್ರೀಕೃಷ್ಣ ಅಂತ ಇದ್ದಾನಲ್ಲ, ಅವನ ಹತ್ರ ಹೋಗಿ ಏನಾದರೂ ಸ್ವಲ್ಪ ದುಡ್ಡು ಕಾಸು ಕೇಳ್ಕೊಂಡು ಬನ್ನಿ ಅಂತ ಹೇಳ್ತಾಳೆ ಅಂತೆ. ಕೊನೆಗೆ ಶ್ರೀಕೃಷ್ಣ ಪರಮಾತ್ಮ ಹತ್ರ ಹೋಗಬೇಕು, ಕೊಡಬೇಕಾದ್ರೆ ಅವನಿಗೆ ಏನಾದರೂ ಒಂದು ಒಯ್ಯಬೇಕಲ್ಲ ಮನೆಯಿಂದ, ಏನು ಬೇಕು ಅಂತ ಕೇಳಿದಾಗ ಒಂದು ಮುಷ್ಟಿ ಅವಲಕ್ಕಿಯನ್ನು ಕಟ್ಟಿ ಕೊಡ್ತಾಳೆ ಅಂತೆ. ಆವಾಗ ಆಸ್ತೇದುನ ದ್ವಾರವತ್ಯಾಂ ಭೋಜನೆನ್ನಕೇಶ್ವರ ಸ್ಮರತಃ ಪಾದಯುಗಳಂ ಆತ್ಮನಮಪಿ ಹೆಚ್ಚತಿ ಅಂತ ದ್ವಾರಕಾಪಟ್ಟಣದಲ್ಲಿ ಶ್ರೀಕೃಷ್ಣ ಅಂತ ಇದ್ದಾನೆ. ಅವನ ಸ್ಮರಣೆ ಮಾಡಿದರೆ ಸಾಕು, ಅವನನ್ನೇ ತಾನು ಕೊಟ್ಟು ಬಿಡ್ತಾನೆ. ಅಂತಹ ವ್ಯಕ್ತಿ ಹತ್ರ ಹೋಗಿ ನೀವು ಸ್ವಲ್ಪ ದುಡ್ಡು ಕೇಳಿ ಅಂತ ಅಷ್ಟೆ. ಕೊನೆಗೆ ಬರ್ತಾನೆ. ಬಂದಾಗ ತನ್ನ ಬಾಲ್ಯದ ಎಲ್ಲ ಒಂದು ಆಟ ಪಾಠ ಎಲ್ಲದರ ಬಗ್ಗೆ ಹರಟೆ ಹೊಳಿಗೆ ಶುರು ಮಾಡ್ತಾರೆ. ಮಾತನಾಡಿದರು. ಅವನು ಸ್ವಲ್ಪ ಅವಲಕ್ಕಿ ಕೊಟ್ಟ. ಅವಲಕ್ಕಿಯನ್ನು ಪರಮಾತ್ಮ ಸ್ವೀಕಾರ ಮಾಡಿದ. ಇವನಿಗೆ ಕೇಳಬೇಕಂತ ಮನಸ್ಸು ಬರಲಿಲ್ಲ ಸುಧಾಮನಿಗೆ, ಯಾಕಂದರೆ ಅವನು ಅಷ್ಟು ಪ್ರೀತಿ ಮಾಡ್ತಾ ಇದ್ದನನ್ನು. ನಾನು ಅವನ ಹತ್ರ ಹೋಗಿ ಏನೋ ಸ್ವಲ್ಪ ಅವಲಕ್ಕಿ ಕೊಟ್ಟು ನನಗೆ ದುಡ್ಡು ಕೊಡೋದಕ್ಕೆ ಕೇಳೋದು ಸರಿಯಾಗೋದು, ವ್ಯಾಪಾರ ಆಗುತ್ತೆ ಅದು, ಹಾಗೆ ಕೇಳೋದು ಬೇಡ ಅಂತ ತಾನು ವಾಪಸ್ ಆಗಿ ತನ್ನ ಮನೆಗೆ ಬಂದುಬಿಡ್ತಾನೆ. ಬಂದಿದ್ದೇ ತಡ ಅವನ ಮನೆಯ ಗುರುತೆ ಅವನಿಗೆ ಸಿಗೋದಿಲ್ಲ. ಆ ರೀತಿಯಾಗಿ ವೈಭವದ ಸಂಪತ್ತನ್ನು ಪರಮಾತ್ಮ ಅವನಿಗೆ, ಅವನ ಮನೆ, ಅವನ ಹೆಂಡತಿ, ಮಕ್ಕಳಿಗೂ ಕೂಡ ಅಪಾರವಾದಂತಹ ಸಂಪತ್ತನ್ನು ಕೊಟ್ಟಿರ್ತಾನೆ. ಹೀಗೆ ಭಾಗವತದಲ್ಲಿ ಒಂದು ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಪರಮಾತ್ಮ ತಾನೇನು ಮಾಡಿದ, ಒಂದೇ ಒಂದು ಮುಷ್ಟಿ ಅವಲಕ್ಕಿಯನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಿ ಅವನಿಗೆ ಅನುಗ್ರಹ ಮಾಡಿದ. ಆದರೆ ಹಿಂದೆ ಏನಾಗಿತ್ತು, ಈ ದುರ್ಯೋಧನ ಪರಮಾತ್ಮ ತನ್ನ ಮನೆಗೆ ಕರೆದು ಅವನಿಗೆ ಪಂಚಭಕ್ಷ ಪರಮಾನ್ನ ಮಾಡಿಸಿದ್ದ, ಸ್ವೀಕಾರ ಮಾಡಲಿಲ್ಲ. ಇವತ್ತು ಕೊಟ್ಟಿದ್ದೇನೋ ಬರೀ ಒಂದು ಅವಲಕ್ಕಿ, ಅದನ್ನು ಯಾಕೆ ಸ್ವೀಕಾರ ಮಾಡಿದ ಅಂತ ಹೇಳಿದಾಗ ಸುಧಾಮನೆ ಹೇಳುವಂತಹ ಒಂದು ಮಾತು, ಹಿಂದೆ ದುರ್ಯೋಧನ ಸಮರ್ಪಣೆ ಮಾಡಿದ್ದೆ ಯಾಕೆಂತಂದರೆ, ಅಲ್ಪೀಕರೋತ್ಯುರ್ವಪಿ ಸ್ವದತ್ತಂ ಸುಹೃತ್ಕೃತಂ ಫಲ್ಗೋಪಿ ಭೂರಿಕಾರಿ ಮಯೋಪನೀತಂ ಪೃಥುಕ ಏಕಮುಷ್ಟಿಂ ಪ್ರತ್ಯಗ್ರಹೀತ ಪ್ರೀತಿಯುತೋ ಮಹಾತ್ಮ ಅಂತ. ಪರಮಾತ್ಮನಿಗೆ ನಾವು ಏನು ಸಮರ್ಪಣೆ ಮಾಡ್ತೇವೆ, ಎಷ್ಟು ಸಮರ್ಪಣೆ ಮಾಡ್ತೀವಿ ಪರಮಾತ್ಮ ನೋಡೋದಿಲ್ಲ ಅಂತೆ. ಮತ್ತು ಭಕ್ತಿ ನೈ ಕೊಟ್ಟವಿಲ್ಲ ಅಂತ ನೋಡ್ತಾನೆ ಅಂತೆ. ಅದಕ್ಕೆ ಸುಧಾಮನೆ ಹೇಳ್ತಾನೆ, ಹಿಂದೆ ದುರ್ಯೋಧನ ಪಂಚಭಕ್ಷ ಪರಮಾನ್ನ ಮಾಡಿ ಪರಮಾತ್ಮನಿಗೆ ಕೊಟ್ಟ, ಪರಮಾತ್ಮನ ಹತ್ರ ಕಣ್ಣು ಹಾಕಿ ಕೂಡ ನೋಡಲಿಲ್ಲ ಅಂತೆ. ಯಾಕೆಂದರೆ ಉದ್ದೇಶ ಏನಿತ್ತು, ಹೇಗಾದರೂ ಮಾಡಿ ಶ್ರೀಕೃಷ್ಣನನ್ನು ನಮ್ಮ ಪಾರ್ಟಿಯಲ್ಲಿ ಸೇರಿಸ್ಕೋಬೇಕು ಅಂತ ಉದ್ದೇಶ ಇತ್ತು, ಕೆಟ್ಟ ಉದ್ದೇಶ ಇತ್ತು. ಕೊನೆಗೆ ಕೃಷ್ಣ ಏನು ತಿಂದ, ವಿದುರನ ಮನೆಗೆ ಹೋಗಿ ಒಂದು ಲೋಟ ಹಾಲು ಕುಡ್ದ. ಅವನು ಕೊಟ್ಟಿದ್ದೇನು ಬರೀ ಒಂದು ಲೋಟ ಹಾಲು ಅಷ್ಟೇ. ಆದರೆ ಹೇಗೆ ಕೊಟ್ಟ, ಭಕ್ತಿಯಿಂದ ಕೊಟ್ಟ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನಿಗೆ ನಾವು ಏನು ಕೊಡ್ತೀವಿ ಅನ್ನೋದು ಪ್ರಧಾನ ಅಲ್ಲ,
ಹೇಗೆ ಕೊಡ್ತೀವಿ ಅನ್ನೋದು ಪ್ರಧಾನ. ಅದಕ್ಕೆ ನಾನೇ ಸಾಕ್ಷಿ ಅಂತ ನಾನು ವೈದದ್ಯನು ಪೃಥುಕ ಏಕಮುಷ್ಟಿ, ಒಂದೇ ಮುಷ್ಟಿ ಅವಲಕ್ಕಿ, ಅದನ್ನೇ ಪರಮಾತ್ಮ ಪ್ರೀತಿಯಿಂದ ಸ್ವೀಕಾರ ಮಾಡಿ ನನಗೆ ವಿಶೇಷವಾದ ಅನುಗ್ರಹವನ್ನು ಮಾಡಿದ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮನ ಕಥೆಯನ್ನು ತಿಳಿಸ್ತಾರೆ. ಮತ್ತೆ ಮುಂದೆ ಅನೇಕ ರೀತಿಯಂತಹ ಯಾವ ಶಿಶುಪಾಲ, ದಂತವಕ್ರ, ಶಿಶುಪಾಲ ವಾಸ್ತವಿಕವಾಗಿ ಶ್ರೀಕೃಷ್ಣ ಪರಮಾತ್ಮನ ಸೋದರತ್ತೆಯ ಮಗ, ಬೇರೆ ಯಾರೂ ಕೂಡ ಅಲ್ಲ. ಆದರೆ ಶ್ರೀಕೃಷ್ಣ ಪರಮಾತ್ಮನನ್ನು ನಿರಂತರವಾಗಿ ದ್ವೇಷ ಮಾಡ್ತಾ ಇದ್ದ. ಈ ರೀತಿ ದ್ವೇಷ ಮಾಡಿದಾಗ ತಾನೇನು ಮಾಡ್ತಾನೆ, ಅವನ 100 ತಪ್ಪುಗಳನ್ನು ಕ್ಷಮಿಸ್ತೇನೆ ಅಂತ ವರ ಕೊಟ್ಟಿರ್ತಾನೆ ತನ್ನ ಸೋದರತ್ತೆಗೆ. ಶಿಶುಪಾಲ 100 ತಪ್ಪುಗಳನ್ನು ಮಾಡಲಿ, 100 ತಪ್ಪು ನಾನು ಕ್ಷಮಿಸ್ತೇನೆ, 100ನೇ ತಪ್ಪು ಮಾಡಿದರೆ ನಾನೇ ಮಾಡೋದಿಲ್ಲ, ಅವನನ್ನು ಬಿಡೋದಿಲ್ಲ ಅಂತ. ಕೊನೆಗೆ ತುಂಬಿದ ಸಭೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಗೆ ಅವಮಾನವನ್ನು ಮಾಡಿದಾಗ ಶ್ರೀಕೃಷ್ಣ ಪರಮಾತ್ಮ ವಿಶೇಷವಾಗಿ ಅವನ ಸಂಹಾರವನ್ನು ಮಾಡ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಲ್ಲಿಗೆ 11ನೇ ಸ್ಕಂದ ಮುಗಿಯುತ್ತೆ. ಮುಂದೆ 10ನೇ ಸ್ಕಂದ ಮುಗಿಯುತ್ತೆ. ಮುಂದೆ 11ನೇ ಸ್ಕಂದದಲ್ಲಿ ಭಕ್ತಿಯ ಅನೇಕ ರೀತಿಯಂಥ ವಿಚಾರಗಳನ್ನು ತಿಳಿಸ್ತಾ ಹೋಗ್ತಾರೆ. ಭಕ್ತಿ ಯಾವ ರೀತಿ ಮಾಡಬೇಕು ಅಂತ ಅನೇಕ ವಿಚಾರಗಳನ್ನು ತಿಳಿಸಿ ಮುಂದೆ ಉದ್ಧವ ಗೀತೆ ಅಂತ, ಉದ್ಧವ ಎನ್ನುವಂಥ ಪರಮಾತ್ಮನ ಶ್ರೇಷ್ಠವಾದಂಥ ಭಕ್ತ, ಆ ಪರಮಾತ್ಮ ಉದ್ಧವನಿಗೆ ಅನೇಕ ರೀತಿಯ ಉಪದೇಶಗಳನ್ನು ಮಾಡ್ತಾನೆ. ಉಪದೇಶ ಮಾಡಿ ಅವನಿಗೆ ಹೇಳ್ತಾನೆ, ನೀನು ಎಲ್ಲ ಕಡೆ ಸಂಚಾರ ಮಾಡಿ ನಾನು ಉಪದೇಶ ಮಾಡಿದಂಥ ತತ್ವವನ್ನು ಎಲ್ಲ ಕಡೆಗೆ ಉಪದೇಶ ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಹೋಗ್ತಾರೆ. ಇಷ್ಟಾದ ಮೇಲೆ ಬರುವಂಥದ್ದು ಅವಧೂತ ಗೀತೆ ಅಂತ. ಅವಧೂತ ಗೀತೆ ಅಂದರೆ, ಅವಧೂತರು ಅಂದರೆ ಎಲ್ಲವನ್ನು ಕೂಡ ಅಭಿಮಾನವನ್ನು ಬಿಟ್ಟು ನಿರಂತರವಾಗಿ ಭೂಮಿಯಲ್ಲಿ ತಿರುಗಾಡ್ತಾ ಇರುವಂಥವ್ರಿಗೆ ಅವಧೂತರು ಅಂತ ಕರೀತಾರೆ. ಆ ಅವಧೂತರು ಹೇಳುವಂತಹ ಗೀತೆ ಅದು ಅವಧೂತ ಗೀತೆ ಅಂತ. ಅವರು ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ. ಒಬ್ಬರು ಬಂದು ಕೇಳ್ತಾರೆ ಅಂತೆ, ನಿನಗೆ ಭಾರಿ ಜ್ಞಾನ ಇದೆ ಅವಧೂತರೆ, ನಿನಗೆ ಭಾರಿ ಜ್ಞಾನ ಇದೆ, ನಿಮಗೆ ಗುರುಗಳು ಯಾರು ಅಂತ, ಇದನ್ನೆಲ್ಲ ನಿಮ್ಗೆ ಯಾರು ಹೇಳ್ಕೊಟ್ರು ಅಂತ. ಅದಕ್ಕೆ ಅವಧೂತರು ಹೇಳ್ತಾರೆ, ನನಗೆ ಒಬ್ಬರಲ್ಲ ಇಬ್ಬರಲ್ಲ 24 ಜನ ಗುರುಗಳಿದ್ದಾರೆ ಅಂತ. ಅಷ್ಟು ಜನ ಗುರುಗಳು ಯಾರವರು ಅಂತ ಕೇಳಿದಾಗ ಅವ್ರು ಹೇಳ್ತಾ ಹೋಗ್ತಾರೆ, ನನ್ನ ಮೊದಲ ಗುರು ಯಾರು ಅಂದರೆ ಅದು ಭೂಮಿ ನನ್ನ ಗುರು ಅಂತ. ಯಾಕೆಂದರೆ ಭೂಮಿಯ ಮೇಲೆ ಇಷ್ಟೆಲ್ಲ ಜನ ಓಡಾಡ್ತಾರೆ, ಉಗಿತಾರೆ, ಉಗುಳ್ತಾರೆ, ಏನೇನೋ ಹೊಲಸೆಲ್ಲ ಮಾಡ್ತಾರೆ. ಇಷ್ಟೆಲ್ಲ ಮಾಡಿದರೂ ಕೂಡ ಭೂಮಿ ಏನು ಮಾಡೋದಿಲ್ಲ, ಯಾರನ್ನೂ ಬೈಯೋದಿಲ್ಲ, ಹೊಡೆಯೋದಿಲ್ಲ, ಶಾಪ ಕೊಡೋದಿಲ್ಲ. ಭೂಮಿಗೆ ಕ್ಷಮಾಗುಣ ಜಾಸ್ತಿ. ಹಾಗಾಗಿ ನಾನು ಭೂಮಿಯಿಂದಾಗಿ ಕ್ಷಮಾಗುಣವನ್ನು ಕಲಿತೆ ಅಂತ. ಎರಡನೇ ಗುರು ಯಾವುದು? ವಾಯು ಅಂತ. ವಾಯು ಎರಡನೇ ಗುರು ಅಂತ. ಯಾಕೆಂದರೆ ವಾಯು ಗಾಳಿ ಒಳ್ಳೆ ಹೂವಿನ ಮೇಲೂ ಹಾರಾಡುತ್ತೆ, ಹೊಲಸಿನ ಮೇಲೂ ಹೋಗುತ್ತೆ, ಗಾಳಿ ಹೋಗುತ್ತೆ. ಆದರೆ ವಾಯುವಿಗೆ ಏನಾದರೂ ದೋಷ ಅಂಟುತ್ತಾ? ಏನಾಗೋದಿಲ್ಲ, ಏನೂ ಆಗೋದಿಲ್ಲ. ಹೂವಿನ ಮೇಲೆ ಹೋದಾಗಲೂ ಕೂಡ ಗಾಳಿ ಒಂದೇ ರೀತಿ ಇರುತ್ತೆ, ಕೆಟ್ಟ ಹೊಲಸಿನ ಮೇಲೆ ಹೋದಾಗಲೂ ಕೂಡ ಒಂದೇ ರೀತಿ ಇರುತ್ತೆ. ಹಾಗಾಗಿ ವಾಯು ಎಲ್ಲ ಕಡೆ ಹೋಗುತ್ತೆ, ಯಾವುದನ್ನು ಅಂಟಿಸ್ಕೊಳ್ಳೋದಿಲ್ಲ. ಹಾಗೆ ನಾವು ಕೂಡ ಎಲ್ಲ ಕಡೆ ಹೋದರೂ ಕೂಡ, ಅರ್ಥಾತ್ ಸಂಸಾರದಲ್ಲಿ ಇದ್ದಾಗಲೂ ಕೂಡ ಸಂಸಾರದ ಮೇಲೆ ಅಭಿಮಾನವನ್ನು ಬೆಳೆಸ್ಕೊಳ್ಬಾರ್ದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ಆಕಾಶ. ಆಕಾಶ ಅಂದರೆ ಸ್ಪೇಸ್ ಹೇಗಿರುತ್ತೆ? ಯಾವಾಗಲೂ ಒಂದೇ ರೀತಿ ಇರುತ್ತೆ. ಅದನ್ನು ತುಂಡು ಮಾಡಲಿಕ್ಕಾಗೋದಿಲ್ಲ, ಕಟ್ ಮಾಡಲಿಕ್ಕಾಗೋದಿಲ್ಲ, ಒಣಗಿಸ್ಲಿಕ್ಕಾಗೋದಿಲ್ಲ, ಏನು ಮಾಡಲಿಕ್ಕೂ ಆಗೋದಿಲ್ಲ. ಹಾಗೆ ಆಕಾಶಕ್ಕೆ ಯಾವುದೇ ರೀತಿ ವಿಕಾರ ಆಗೋದಿಲ್ಲೋ ಹಾಗೆ ನಾವು ಕೂಡ ಯಾವುದೇ ವಿಕಾರ ಆಗದಂತೆ, ದುಃಖವಾಗಲಿ ಸುಖವಾಗಲಿ ಒಂದೇ ರೀತಿ ಇರಬೇಕು ಅಂತ ನಾನು ಆಕಾಶದಂತೆ ಕಲಿತೆ ಅಂತ ಹೇಳ್ತಾರೆ. ಆಮೇಲೆ 4ನೇ ಗುರು ಅಂದರೆ ನೀರು. ನೀರು ಹೇಗಿರುತ್ತೆ? ಮೂಲತಃ ನೀರು ಅದು ಸ್ವಚ್ಛವಾದ ಸ್ವಭಾವ ನೀರಿನದ್ದು. ಹಾಗೆ ನಮ್ಮ ಮನಸ್ಸು ಕೂಡ ಸ್ವಚ್ಛವಾಗಿರಬೇಕು ಅಂತ ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ಅಗ್ನಿ ಅಂತ. ಅಗ್ನಿ ಅಂತಂದರೆ ಅಗ್ನಿ ಹೇಗಿರುತ್ತೆ? ಕೆಲವೊಂದು ಸಲ ಬೂದಿ ಮುಚ್ಚಿಬಿಟ್ಟಿರುತ್ತೆ, ಕೆಲವೊಂದು ಸಲ ಓಪನ್ ಆಗಿರುತ್ತೆ. ಹಾಗೆ ನಾವು ಕೂಡ ಪ್ರತಿಯೊಬ್ಬರ ಮುಂದೆ ಓಪನ್ ಆಗಿ ಎಲ್ಲವನ್ನು ಕೂಡ ಹೇಳಬಾರ್ದು ಅಂತ. ಮುಂದೆ ಶಾಸ್ತ್ರದ ಒಂದು ನಿಯಮ ಏನಂದರೆ, ನಾಪೃಷ್ಟ ಕಸಿಚಿತ್ ಬ್ರೂಯಾತ್ ಅಂತ. ನಮಗೇನೋ ಗೊತ್ತಿರ್ತೈತಿ, ಇನ್ನೊಬ್ಬರ ಹತ್ತಿರ ಹೋಗಿ ಹೇಳಬಾರ್ದು ಅಂತೆ. ಅವರು ಬಂದು ಕೇಳಬೇಕು ಅಂತೆ, ಇದನ್ನು ಹೇಳಿ ಅಂತ. ಕೇಳಿದಾಗ ಮಾತ್ರ ಹೇಳಬೇಕು, ಕೇಳದೆ ಸುಮ್ಮನೆ ಹೇಳಿಬಿಟ್ರೆ ಅದು ಅದಕ್ಕೆ ಬೆಲೆ ಇರೋದಿಲ್ಲ ಅಂತ. ಹಾಗಾಗಿ ನಾವು ಹೇಗಿರಬೇಕು? ಅಗ್ನಿ ಅಂತ ಇರಬೇಕು ಅಂತ. ಯಾವಾಗಲೂ ಉರಿತಾ ಇರಬಾರ್ದು, ಯಾವಾಗಲೂ ಉರಿದು ಬಿಟ್ಟರೆ ಬೆಂಕಿಗೆ ಬೆಲೆ ಇರೋದಿಲ್ಲ. ಹಾಗಾಗಿ ಕೇಳಿದವರು ಹೇಳುವವರು ಸಿಕ್ಕಾಗ ವಿಶೇಷವಾಗಿ ನಾವು ಹೇಳಬೇಕು ಅಂತ ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ಚಂದ್ರನಿಂದ ಕಲಿತೆ ಅಂತ. ಚಂದ್ರ ಅಂದರೆ ಅವನು ಹೇಗಿರ್ತಾನೆ? ಚಂದ್ರನಿಗೆ ಕಲೆಗಳು ಅಂತ ಇರ್ತಾವೆ. ಚಂದ್ರ ಹುಣ್ಣಿಮೆ ತನಕ ಬೆಳೀತಾ ಹೋಗ್ತಾನೆ, ಅಮಾವಾಸ್ಯೆ ತನಕ ಇಳಿತಾ ಹೋಗ್ತಾನೆ. ನಾವೇನು ಮಾಡಬಾರ್ದು? ಆ ರೀತಿ ಇರಬಾರ್ದು ಅಂತ, ಚಂದ್ರನಂತೆ ಇರಬಾರ್ದು ಅಂತ. ಅಂದರೆ ನಮ್ಮದು ಜೀವನ ಸ್ವರೂಪ ಅನ್ನೋದೇನಿದೆ, ದೇಹ ಬೆಳೆಯುತ್ತೆ, ಕುಗ್ಗುತ್ತೆ, ಬೂದಿಯಾಗಿ ಹೋಗುತ್ತೆ, ಮಣ್ಣಲ್ಲಿ ಮಣ್ಣಾಗಿ ಹೋಗಿಬಿಡುತ್ತೆ. ಆದರೆ ಜೀವನ ಸ್ವರೂಪ ಹಾಗಲ್ಲ, ಅದು ಯಾವಾಗಲೂ ಒಂದೇ ರೀತಿ ಇರುತ್ತೆ ಅನ್ನೋದನ್ನು ನಾನು ಕಲಿತೆ. ಹೀಗೆ ಅನೇಕ ರೀತಿಯ ಕಥೆಗಳನ್ನು ಹೇಳ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಒಂದು ಅಜಗರ, ಹೆಬ್ಬಾವು ಅಂತ.
ಹೆಬ್ಬಾವಿಂದ ನಾವೊಂದು ಪಾಠ ಕಲಿತೆ ಅಂತ. ಹೆಬ್ಬಾವಿ ಏನು ಮಾಡುತ್ತೆ, ಒಂದೇ ಕಡೆ ಕುತ್ಕೊಂಡ್ಬಿಟ್ಟಿರುತ್ತೆ. ಆಹಾರ ಬಂದರೆ ತಿನ್ನತ್ತಿಲ್ಲ ಅಂದರೆ ಅಲ್ಲೇ ಇದ್ಬಿಡುತ್ತೆ ಅಷ್ಟು, ಆಹಾರ ಸಿಗಲಿ ಬಿಡಲಿ. ಹಾಗೆ ನಾವು ಕೂಡ ಸುಖಕ್ಕೋಸ್ಕರ ಅತಿಯಾದಂಥ ಕಷ್ಟವನ್ನು ಪಡಬಾರ್ದು ಅಂತ. ಸುಖವನ್ನು ತಾನಾಗಿ ಬಂದರೆ ಸ್ವೀಕಾರ ಮಾಡಬೇಕು ಪರಮಾತ್ಮ ಅನುಗ್ರಹದಿಂದಾಗಿ, ಇಲ್ಲದೆ ಹೋದರೆ ಸುಮ್ಮನೆ ಇರಬೇಕು. ಅದು ನಾನು ಹೆಬ್ಬಾವಿನಿಂದ ಕಲಿತೆ ಅಂತ ಹೇಳ್ತಾರೆ. ಆಮೇಲೆ ಸಮುದ್ರದಿಂದಾಗಿ ಅಂತ. ಸಮುದ್ರದಿಂದಾಗಿ ಪಾಠ ಕಲಿತೆ ಅಂದರೆ, ಸಮುದ್ರದಲ್ಲಿ ಮಳೆಗಾಲ ಅಂದ ತಕ್ಷಣ ಭಾರಿ ನೀರು ಇರೋದಿಲ್ಲ, ಬೇಸಿಗೆಗಾಲ ಅಂತ ಕಡಿಮೆ ನೀರು ಇರೋದಿಲ್ಲ. ಸಮುದ್ರ ಹೇಗಿರುತ್ತೆ, ಯಾವಾಗಲೂ ಒಂದೇ ರೀತಿ ಇರುತ್ತೆ. ಹಾಗೆ ನಾವು ಕೂಡ ಸುಖ ಬಂದಾಗ ಹಿಗ್ಗುವುದು, ದುಃಖ ಬಂದಾಗ ಕುಗ್ಗುವುದನ್ನು ಮಾಡಬಾರ್ದು. ಸಮುದ್ರದಂತೆ ಯಾವಾಗಲೂ ಕೂಡ ಒಂದೇ ರೀತಿ ಇರಬೇಕು ಅಂತ ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ಒಂದು ಜೇನುಹುಳ ಏನು ಮಾಡುತ್ತೆ, ತುಂಬ ಕಷ್ಟಪಟ್ಟು ಆ ಕಡೆ ಈ ಕಡೆ ಎಲ್ಲ ಕಡೆ ಸಂಚಾರ ಮಾಡಿ 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 ಜೇನುತುಪ್ಪ ಒಂದು ಕಡೆ ಕೂಡಿಡುತ್ತೆ. ನಾವೇ ಮಾಡ್ತೀವಿ, ಹೋಗಿ ಜೇನುಹುಳವನ್ನು ಓಡಿಸಿ ನಾವು ಜೇನುತುಪ್ಪ ತೊಗೊಳ್ಕೊಂಡು ಬಿಡ್ತೇವೆ. ಅಂದರೆ ದುಡ್ಡನ್ನು ಅತಿಯಾಗಿ ಸಂಪಾದನೆ ಮಾಡಿ ಕೂಡಿ ಇಟ್ಬಿಟ್ರೆ ಅದೇನಾಗುತ್ತೆ, ನಮಗೂ ಸಿಗೋದಿಲ್ಲ, ಇನ್ನೊಬ್ಬರ ಪಾಲಾಗಿ ಬಿಡುತ್ತೆ ಅಂತ. ಹಾಗಾಗಿ ಅದನ್ನು ನಾನು ಜೇನುಹುಳದಿಂದಾಗಿ ಕಲಿತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ಆನೆ ಅಂತ. ಆನೆ ತಾನೇ ಮಾಡುತ್ತೆ, ಅದಕ್ಕೆ ಈ ಹೊಟ್ಟೆ ಭಾಗತನ ಜಾಸ್ತಿ, ತುಂಬ ತಿನ್ನಬೇಕು ಅಂತ. ಅದಕ್ಕೆ ಏನು ಮಾಡ್ತಾರೆ, ಕಾಡಿನಲ್ಲಿ ಅದನ್ನು ಕೆಡ್ಡಾಗಿ ಬೆಳೆಸ್ಬೇಕು ಅಂತ ಮೇಲ್ಗಡೆ ಒಂದು ಕೆಳಗಡೆ ದೊಡ್ಡ ಹೊಂಡ ತೊಗೊಂಡಿರ್ತಾರೆ. ಮೇಲ್ಗಡೆ ಒಳ್ಳೆ ಚಾಪೆ ಗೀಪೆ ಹಾಕಿ ಅದಕ್ಕೆ ಹಣ್ಣು ಎಲ್ಲ ಇಟ್ಬಿಟ್ಟಿರ್ತಾರೆ. ಆನೆ ಬರುತ್ತೆ, ಹಣ್ಣು ತಿನ್ನಬೇಕು ಅಂತ ಬರುತ್ತೆ, ಕೆಳಗಡೆ ಬಿದ್ದು ತನ್ನ ಇನ್ನೊಬ್ಬರ ವಶವಾಗಿ ಹೋಗಿಬಿಡುತ್ತೆ. ಹಾಗೆ ನಾವು ಅತಿಯಾದಂತಹ ಇಂದ್ರಿಯ ಚಾಪಲ್ಯವನ್ನು ಬೆಳೆಸ್ಕೊಳ್ಬಾರ್ದು ಅನ್ನೋದನ್ನು ಅದನ್ನು ನೋಡಿ ಕಲಿತೆ ಅಂತ ತಿಳಿಸ್ತಾ ಇದ್ದಾರೆ. ಇದಾದ ಮೇಲೆ ಒಬ್ಬ ವೇಶ್ಯಾಸ್ತ್ರೀ, ಅವಳಿಂದ ಪಾಠ ಕಲಿತೆ ಅಂತ. ವೇಶ್ಯಾಸ್ತ್ರೀ ಅಂದರೆ ಸಮಾಜದಲ್ಲಿ ಯಾರು ಕೂಡ ಬೇಡವಾದಂಥ ಒಬ್ಬ ಹೆಣ್ಣು, ಅವಳಿಂದ ಕಲಿತೆ ಅಂತ. ಏನು ಅಂದರೆ ವೇಶ್ಯಾಸ್ತ್ರೀ ಕೆಲಸ ಏನು, ಯಾವಾಗ ಗಂಡಸರು ಬರ್ತಾ ಇರ್ತಾರೆ ಅಂತ ಕಾಯ್ತಾ ಇರೋದು. ಗಂಡಸರು ಬರ್ತಾ ಇದ್ರು. ಕೆಲವೊಂದು ಸಲ ಏನಾಯಿತು, ಒಂದು ದಿವಸ ಆಯಿತು ಯಾರೂ ಬರಲೇ ಇಲ್ಲ, 2 ದಿವಸ ಆಯಿತು ಯಾರೂ ಬರಲೇ ಇಲ್ಲ, ಹೀಗೆ 1 ವಾರ ಆಯಿತು ಯಾರೂ ಬರಲೇ ಇಲ್ಲ. ಅವಳಿಗೆ ಅನಿಸ್ಬಿಡುತ್ತೆ, ಏನಿದು ಇಷ್ಟು ಯಾರೂ ಕೂಡ ಬರ್ತಾನೆ ಇಲ್ಲಲ್ಲ ಅಂತ ಪರಮಾತ್ಮ ಹತ್ರ ಪ್ರಾರ್ಥನೆ ಮಾಡ್ತಾಳೆ ಅಂತೆ. ಆವಾಗ ಅವಳು ಗೊತ್ತಾಗುತ್ತೆ, ನನ್ನ ಒಳಗಡೆ ಏನು ಯಾರಿದ್ದಾರೆ, ಪರಮ ಪುರುಷನಾದಂಥ ಪರಮಾತ್ಮ ಇದ್ದಾನೆ. ಆ ಪರಮಾತ್ಮನನ್ನು ಬಿಟ್ಟು ನಾನು ಯಾವುದೋ ಕ್ಷುಲ್ಲಕ ಕಾರಣಕ್ಕೋಸ್ಕರ ಬೇರೆ ಪುರುಷನನ್ನು ಬಯಸ್ತಾ ಇದ್ದೇನೆ, ಇದು ಸರಿಯಲ್ಲ ಎಂಬುದಾಗಿ ಅವಳು ಅದನ್ನು ಆ ಕೆಟ್ಟ ವೃತ್ತಿಯನ್ನು ಬಿಟ್ಟು ವಿಶೇಷವಾಗಿ ಪರಮಾತ್ಮನ ಧ್ಯಾನವನ್ನು ಮಾಡ್ತಾಳೆ ಅಂತ ತಿಳಿಸ್ತಾರೆ. ಅಂದರೆ ಆ ವೇಶ್ಯಾಸ್ತ್ರೀ ಕೂಡ ಗೊತ್ತಾಯ್ತು ಏನಂತ, ನನ್ನ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ ಅಂತ. ಅದನ್ನು ನಾನು ವೇಶ್ಯಾಸ್ತ್ರೀಯಿಂದ ಕಲಿತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ಹಾವಿನಿಂದಾಗಿ ಕಲಿತೆ ಅಂತ. ಹಾವೇನು ಮಾಡುತ್ತೆ, ನಾವೆಲ್ಲ ಇವತ್ತು ಮನೆ ಕಟ್ಟುತ್ತೇವೆ, ತುಂಬ ಕಷ್ಟಪಟ್ಟು ಮನೆಯೆಲ್ಲ ಕಟ್ಕೊಂಡು ವಾಸವಾಗಿರ್ತೇವೆ. ಹಾವು ಏನೂ ಕಷ್ಟಪಡೋದಿಲ್ಲ. ಆ ಕಣಜದ ಹುಳುಗಳು ಮನೆ ಕಟ್ಟಿರ್ತವೆ, ಒಂದು ಹುತ್ತವನ್ನು ಅಲ್ಲಿ ಹೋಗುತ್ತೆ, ಅದನ್ನು ಓಡಿಸುತ್ತೆ, ತಾನು ವಾಸ ಆಗಿಬಿಟ್ಟಿರುತ್ತೆ. ಹಾಗಾಗಿ ಗೃಹಾರಂಭೋ ಈ ದುಃಖಾಯ ವಿಫಲಾಶ್ಚ ಅಧ್ರುವಾತ್ಮನಃ ಅಂತ ನಾವು ಕೂಡ ಮನೆಗೆ ಕಟ್ಕೊಂಡು ತುಂಬ ಕಷ್ಟಪಡಬಾರ್ದು, ಆರಾಮಾಗಿ ಇಲ್ಲಿ ಜಾಗ ಇರುತ್ತೋ ಅಲ್ಲಿ ವಾಸವಾಗಿರಬೇಕು ಅಂತ ಅದನ್ನು ಕಲ್ತಿ ಅಂತ ಅವಧೂತರು ಹೇಳ್ತಾರೆ. ಅದಾದ ಮೇಲೆ ಜೇಡರ ಹುಳು ಅದೇನು ಮಾಡುತ್ತೆ, ತನ್ನ ಬಾಯಿಂದಾಗಿ ಒಂದು ವಿಶಿಷ್ಟ ದ್ರವ್ಯವನ್ನು ಹೊರಗಡೆ ಹಾಕುತ್ತೆ, ಅದನ್ನು ಬಲೆ ಕಟ್ಟುತ್ತೆ, ಮತ್ತು ಅದನ್ನು ನುಂಗಿಬಿಡುತ್ತೆ. ಹಾಗೆ ಪರಮಾತ್ಮನು ಕೂಡ ತಾನೇ ಮಾಡ್ತಾನೆ, ತನ್ನ ಹೊಟ್ಟೆಯಿಂದ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತಾನೆ, ಮತ್ತೆ ಅದನ್ನೆಲ್ಲ ನಾಶ ಮಾಡಿ ತಾನೇ ಮಾಡ್ತಾನೆ, ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡ್ಬಿಡ್ತಾನೆ ಅಂತ. ಇದು ನಾನು ಜೇಡರ ಹುಳದಿಂದ ಕಲಿತೆ ಅಂತ ಅನೇಕ ರೀತಿಯಾದಂತಹ ಒಂದು ಕಥೆಯನ್ನು ಹೇಳಿ ಕೊನೆಗೆ ಹೇಳ್ತಾರೆ, ಒಂದು ಹುಳ ಇರುತ್ತೆ ಅಂತೆ, ಕಣಜದ ಹುಳ ಅಂತ ಒಂದು ಕ್ರಿಮಿ ಇರುತ್ತೆ. ಆ ಕ್ರಿಮಿ ಏನು ಮಾಡುತ್ತೆ, ಅದಕ್ಕೊಂದು ಇನ್ನೊಂದು ಕಣಜದ ಹುಳು ಇರುತ್ತೆ. ಆ ಕಣಜದ ಹುಳು ಬಂದು ಆ ಕ್ರಿಮಿಗೆ ಕಚ್ಚುತ್ತಾ ಇರುತ್ತೆ ಅಂತೆ. ಆ ಕ್ರಿಮಿ ಏನು ಮಾಡುತ್ತೆ, ಸಣ್ಣ ಹುಳ, ಕಣಜದ ಹುಳ ಯಾವಾಗ ಬರುತ್ತೆ ಅಂತ ಅದನ್ನೇ ಚಿಂತನೆ ಮಾಡ್ತಾ 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 ಅದೇನಾಗುತ್ತಂತೆ, ಕಣಜದ ಹುಳ ತಾನೇ ಬದಲಾಗಿಬಿಡುತ್ತೆ ಅಂತೆ. ಹೇಗೆ ಈ ಭರತ ಜಿಂಕೆಯನ್ನು ಧ್ಯಾನ ಮಾಡ್ತಾ ಮಾಡ್ತಾ ಏನಾದವನು ಕೊನೆಗೆ ಮುಂದೆ ಜಿಂಕೆ ಆಗಿಬಿಟ್ಟ. ಇದು ಬೇರೆ ಜನ್ಮಲ್ಲ, ಇದೇ ಜನ್ಮದಲ್ಲಿ ಆ ಕಣಜದ ಹುಳವನ್ನೇ ಚಿಂತನೆ ಮಾಡ್ತಾ ಅದೇನಾಗುತ್ತೆ, ಕಣಜದ ಹುಳವಾಗಿನೇ ಅದು ಬದಲಾಗಿ ಬಿಡುತ್ತೆ ಅಂತೆ. ಹಾಗೆ ನಾವು ಕೂಡ ಪರಮಾತ್ಮನನ್ನೇ ವಿಶೇಷ ಚಿಂತನೆ ಮಾಡ್ತಾ ಇದ್ರೆ ನಮಗೇನಾಗುತ್ತೆ, ಪರಮಾತ್ಮ ಮೋಕ್ಷವನ್ನೇ ಕೊಡ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ 24 ತತ್ವಗಳನ್ನು ಅವಧೂತ ಗೀತೆಯಲ್ಲಿ ತಿಳಿಸ್ತಾರೆ. ಹೀಗೆ ಪ್ರಸಿದ್ಧವಾದಂಥ ಉದ್ಧವ ಗೀತೆ ಅನ್ನೋದು ಬರುತ್ತೆ. ಅದಾದ ಮೇಲೆ ಪ್ರವೃತ್ತ ಕರ್ಮ ಮತ್ತು ನಿವೃತ್ತ ಕರ್ಮ ಅಂತ ಕರ್ಮಗಳು 2 ರೀತಿಯಾಗಿದೆ ಅಂತ. ಪ್ರವೃತ್ತ ಕರ್ಮ ಅಂತಂದರೆ ಏನೋ ಒಂದು ಫಲ ಸಿಗುತ್ತೆ ಅಂತ ಮಾಡುವಂಥ ಕರ್ಮ. ನಿವೃತ್ತ ಕರ್ಮ ಅಂದರೆ ಯಾವುದೇ ಫಲ ಬೇಡ, ಪರಮಾತ್ಮ ತೃಪ್ತನಾಗಲಿ ಅಂತ ಮಾಡುವಂತಹ ಕರ್ಮ. ಅದರಲ್ಲಿ ನಿವೃತ್ತ ಕರ್ಮವೇ ಶ್ರೇಷ್ಠ, ಅಂದರೆ ಯಾವುದೇ ಫಲದ ಅಪೇಕ್ಷೆ ಇಲ್ಲದಂತೆ ಪರಮಾತ್ಮ ಪ್ರೀತನಾಗಲಿ ಎನ್ನುವಂದೇ ಮಾಡುವಂಥ ಕರ್ಮವೇನೇ ಅತ್ಯಂತ ಶ್ರೇಷ್ಠವಾದಂತಹ
ಕರ್ಮ ಅಂತ ತಿಳಿಸ್ತಾರೆ. ಹೀಗೆ ಅನೇಕ ರೀತಿಯಂಥ ಉಪದೇಶಗಳನ್ನು ಮಾಡಿ ಕೃಷ್ಣ ಕೊನೆಗೆ ಹೇಳ್ತಾನೆ, ಯಾರೂ ಕೂಡ ಕಾಮಿನಃ ಕೃಪಣಾಹ ಲುಬ್ಧಾಹ ಎಂಬುದಾಗಿ ಕಾಮ್ಯಕರ್ಮವನ್ನು ಮಾಡಲೇಬೇಡಿ ಅಂತ. ಏನೋ ಒಂದು ಫಲ ಸಿಗುತ್ತೆ ಅಂತ ಕರ್ಮವನ್ನು ಮಾಡಬೇಡಿ, ಇದು ನಿಮ್ಮ ಕರ್ತವ್ಯ ಅಂತ ತಿಳಿದುಕೊಂಡು ಮಾಡಿ. ಆವಾಗ ನೀವು ಏನು ಫಲವನ್ನು ಬಯಸ್ತೀರೋ ಅದಕ್ಕಿಂತ ಹೆಚ್ಚಿನ ಫಲ ಯಾವಾಗ ಸಿಗುತ್ತೆ, ಫಲವನ್ನು ಬಯಸದೇ ಮಾಡಿದರೆ ಸಿಗುತ್ತೆ ಎಂಬುದಾಗಿ ಪರಮಾತ್ಮ ತಿಳಿಸ್ತಾನೆ. ಹೀಗೆ ಮತ್ತೆ ಅನೇಕ ರೀತಿಯಂತಹ ಕಥೆಗಳನ್ನು ಹೇಳಿ ಕೊನೆಗೆ ಶ್ರೀಕೃಷ್ಣ ಪರಮಾತ್ಮ ತಾನೇ ಮಾಡ್ತಾ ಇದ್ದಾನೆ, ತನ್ನ ಮಹಾಪ್ರಸ್ಥಾನ, ತನ್ನ ರೂಪವನ್ನು ಬಿಟ್ಟು ಮೂಲ ರೂಪಕ್ಕೆ ಹೋಗುವಂತಹ ಕಾರ್ಯ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಒಬ್ಬ ಋಷಿಗಳ ಶಾಪದಿಂದಾಗಿ ಇಡೀ ಯಾದವರ ಕುಲ ನಾಶವಾಗಿ ಹೋಗಿಬಿಡುತ್ತೆ. ಅಲ್ಲೇನಾಗಿರುತ್ತೆ, ವಾಸ್ತವಿಕವಾಗಿ ಒಬ್ಬ ಋಷಿಗಳು ಬಂದಿರ್ತಾರೆ. ಆ ಋಷಿಗಳಿಗೆ ಒಂದು ಭಾರಿ ಶಕ್ತಿ ಇರುತ್ತೆ ಅಂತೆ, ಏನು ಬೇಕಾದರೂ ಕೂಡ ಹೇಳುವಂಥ ಸಾಮರ್ಥ್ಯ ಇರುತ್ತೆ. ಅದಕ್ಕೆ ತಾವೇನು ಮಾಡ್ತಾರೆ, ಒಬ್ಬ ವ್ಯಕ್ತಿಗೆ ಸಾಂಬನಿಗೆ ಒಂದು ಗರ್ಭಿಣಿ ಹೆಂಗಸಿನ ವೇಷವನ್ನು ಹಾಕ್ತಾರೆ. ಹೊಟ್ಟೆ ತುಂಬಬೇಕಲ್ಲ, ಹೊಟ್ಟೆಗೆ ಒಂದು ಒನಕೆ ಇಟ್ಬಿಟ್ಟಿರ್ತಾರೆ ಅಂತೆ. ಒನಕೆ ಇಟ್ಟು ಕರೆದುಕೊಂಡು ಹೋಗ್ತಾರೆ, ಇವಳು ಗರ್ಭಿಣಿ ಹೆಂಗಸು, ಇವಳದು ಏನು ಹುಟ್ಟುತ್ತೆ ಹೇಳಿ ಅಂತ. ಋಷಿಗಳಿಗೆ ಗೊತ್ತಾಗುತ್ತೆ ಇವರೇ ಸುಮ್ಮನೆ ನಾನು ತಮಾಷೆ ಮಾಡಲಿಕ್ಕೆ ಬಂದಿದ್ದಾರೆ ಅಂತ. ಇವಳಲ್ಲಿ ಏನು ನೀವು ಇಟ್ಕೊಂಡು ಬಂದಿದ್ದೀರಲ್ಲ ಅದೇ ನಿಮ್ಮನ್ನು ಕೊಂದು ಬಿಡುತ್ತೆ ಅಂತ ಹೇಳ್ತಾರೆ. ಇಟ್ಕೊಂಡು ಏನವರು ಒನಕೆಯನ್ನು. ಕೊನೆಗೆ ಏನಾಗುತ್ತೆ, ಪ್ರತಿಯೊಬ್ಬ ಒನಕೆಯನ್ನು ಪುಡಿ ಪುಡಿ ಮಾಡಿ ಅವರು ಸಮುದ್ರಕ್ಕೆ ಎಸೆದು ಬಿಡ್ತಾರೆ, ಇಲ್ಲಿ ನಮ್ಗೆ ಇದನ್ನು ಕೊಲ್ಲುತ್ತೆ ಅಂತ. ಅವ್ರ ಹೆದರಿಕೆ ಏನು, ಒನಕೆಯನ್ನು ಸಾಹಿತ್ಯವನ್ನು ಗೊತ್ತಾಯಿತು. ಒನಕೆ ಭಾರಿ ದೊಡ್ಡದು ಗಟ್ಟಿಯಾಗಿರುತ್ತೆ, ಹಾಗಾಗಿ ಒನಕೆಯನ್ನು ಪುಡಿ ಪುಡಿ ಮಾಡಿ ಸಮುದ್ರಕ್ಕೆ ಬಿಸಾಕ್ಬಿಟ್ರೆ ಸಾಯೋ ಪ್ರಸಂಗನೇ ಇಲ್ಲ ಅಂತ ಪುಡಿ ಪುಡಿ ಮಾಡಿ ಬಿಸಾಕ್ತಾರೆ. ಸರಿ, ಕೊನೆಗೇನಾಗುತ್ತೆ, ಆ ಒನಕೆಯ ಪ್ರತಿಯೊಂದು ಅಂಶವೂ ಕೂಡ ಅಲ್ಲಿ ಬೆಳೆದಂತಹ ದರ್ಭೆಯಲ್ಲಿ ಸೇರಿಕೊಳ್ಳುತ್ತೆ ಅಂತೆ. ಕೊನೆಗೆ ದರ್ಭೆಗಳೇನೆ ಒನಕೆ ಎಷ್ಟು ಬಲಿಷ್ಠವಾಗಿ ಪ್ರತಿಯೊಬ್ಬ ಯಾದವರಲ್ಲಿ ಕೂಡ ಒಳ್ಳೆ ಒಳಗಡೆನೆ ಕಲಹ ಗಲಾಟೆ ಶುರುವಾಗುತ್ತೆ. ಕೊನೆಗೆ ಪ್ರತಿಯೊಬ್ಬರು ಕೂಡ ಒಂದು ಮದ್ಯಪಾನವನ್ನು ಮಾಡಿ ದರ್ಭೆಯನ್ನು ಹೊಡೆದುಕೊಂಡು ಸತ್ತು ಹೋಗಿಬಿಡ್ತಾರೆ. ಕೊನೆಗೆ ಯಾದವರ ಸಮಗ್ರವಾದಂತಹ ವಂಶ ನಿರ್ವಂಶ ಆಗಿ ಹೋಗಿಬಿಡುತ್ತು. ಕೊನೆಗೆ ಶ್ರೀಕೃಷ್ಣ ಪರಮಾತ್ಮ ತಾನು ಕಾಡಿದ ಮಧ್ಯದಲ್ಲಿ ಕುಳಿತುಕೊಂಡು, ಒಂದು ಅಶ್ವತ್ಥ ಮರ ಇರುತ್ತೆ, ಅಲ್ಲಿ ಕೂತ್ಕೊಂಡು ತಾನು ವಿಶೇಷವಾದಂತಹ ವೇಣುಗಾನವನ್ನು ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಒಬ್ಬ ವ್ಯಾಧ ಬೇಡ ತಾನು ಬಾಣವನ್ನು ಬಿಡ್ತಾನೆ, ಏನೋ ಒಂದು ಪ್ರಾಣಿಯನ್ನು ಕೊಲ್ಲಬೇಕು ಅಂತ. ಅದು ಗುರಿ ತಪ್ಪಿ ಬಂದು ಶ್ರೀಕೃಷ್ಣನ ಪಾದಕ್ಕೆ ಬಡಿದು ಬಿಡುತ್ತೆ. ಆವಾಗ ಶ್ರೀಕೃಷ್ಣ ಪರಮಾತ್ಮ ತನ್ನ ದೇಹವನ್ನು ತ್ಯಾಗ ಮಾಡಿದ ರೀತಿ ತೋರಿಸ್ಕೊಳ್ತಾನೆ. ಆದರೆ ಅವನಿಗೆ ದೇಹ ತ್ಯಾಗ ಯಾವುದೂ ಕೂಡ ಇಲ್ಲ, ರಕ್ತ ಯಾವುದೂ ಕೂಡ ಇಲ್ಲದೆ ಇರುವಂತಹ ಶ್ರೀಕೃಷ್ಣ ಪರಮಾತ್ಮ ಆವಾಗ ತಾನು ತನ್ನ ಮೂಲ ರೂಪಕ್ಕೆ ಹೋಗಿ ಸೇರಿಕೊಳ್ತಾನೆ ಅಂತ ತಿಳಿಸ್ತಾರೆ. ಹೀಗೆ 11ನೇ ಸ್ಕಂದದಲ್ಲಿ ವಿಶೇಷವಾಗಿ ಶ್ರೀಕೃಷ್ಣ ಪರಮಾತ್ಮನ ಪರಂಧಾಮದ ಕಥೆಯನ್ನು ಹೇಳಿ ಮುಂದೆ 12ನೇ ಸ್ಕಂದ, ಅದರಲ್ಲಿ ಪ್ರಧಾನವಾಗಿ ಕಲಿಯುಗದ ಧರ್ಮಗಳು ಏನು ಅಂತ ಶುಕಾಚಾರ್ಯರು ಹೇಳ್ತಾ ಹೋಗ್ತಾರೆ. ಕಲಿಯುಗದಲ್ಲಿ ಏನು ಧರ್ಮ ಆಗುತ್ತೆ, ಯಾವುದನ್ನು ಮಾಡ್ತಾರೆ ಅಂದರೆ ವಿತ್ತಮೇವ ಕಲೋ ನೃಣಾಂ ಜನ್ಮಾಚಾರ ಗುಣೋದಯ ಅಂತ. ಒಬ್ಬ ಶ್ರೇಷ್ಠ ಇನ್ನೊಬ್ಬ ಕನಿಷ್ಠ ಅಂತ ಹಿಂದೆಲ್ಲ ಯಾವುದರಿಂದ ತೀರ್ಮಾನ ಮಾಡ್ತಾ ಇದ್ರು, ಒಳ್ಳೆ ಜ್ಞಾನ ಇತ್ತು, ಧರ್ಮ ಇತ್ತು, ಒಳ್ಳೆ ವಂಶ ಇತ್ತು ಅಂದರೆ ತೀರ್ಮಾನ ಮಾಡ್ತಾ ಇದ್ರು. ಕಲಿಯುಗದಲ್ಲಿ ಯಾವುದು ಅಂದರೆ ವಿತ್ತಮೇವ, ಯಾರಿಗೆ ದುಡ್ಡಿರುತ್ತೋ ಅವನು ಶ್ರೇಷ್ಠ, ಯಾರಿಗೆ ದುಡ್ಡಿರೋದಿಲ್ಲೋ ಅವನು ಕನಿಷ್ಠ ಅಂತ ತೀರ್ಮಾನ ಆಗುತ್ತೆ ಅಂತ. ಆಮೇಲೆ ದಾಂಪತ್ಯ ಅಭಿರುಚಿ ಹೇತು ಅಂತ, ಮದುವೆ ಮಾಡಬೇಕಂದ್ರೆ ಹಿಂದೆಲ್ಲ ಏನು ಮಾಡ್ತಾ ಇದ್ರು, ಒಳ್ಳೆ ಜಾತಕ ಎಲ್ಲ ನೋಡ್ತಾ ಇದ್ರು. ಅದಕ್ಕೆ ಹೇಳ್ತಾರೆ ಕಲಿಯುಗದಲ್ಲಿ ಮದುವೆ ಆಗಲಿಕ್ಕೆ ಅಭಿರುಚಿ ಹೇತು, ಪ್ರೀತಿ ಕಾರಣ ಅಷ್ಟೇ. ಲವ್ ಮಾಡಿದ್ರೆ ಮುಗಿತು, ಮದುವೆನೇ ಆಗಿಬಿಡೋದು ಅಂತ. ಆಮೇಲೆ ಲಿಂಗಮೇವ ಆಶ್ರಮಖ್ಯಾತವು ಅಂತ. ಹಿಂದೆಲ್ಲ ಸನ್ಯಾಸಿಗಳು ಅಂದರೆ ಒಳ್ಳೆ ಜ್ಞಾನ ಇರಬೇಕಾಗಿತ್ತು, ಒಳ್ಳೆ ಜ್ಞಾನ ತಪಸ್ಸು ವೈರಾಗ್ಯ ಇದ್ದಾಗ ಅವರಿಗೆ ಮರ್ಯಾದೆ ಕೊಡ್ತಾ ಇದ್ರು ಜನರೆಲ್ಲರೂ ಕೂಡ. ಕಲಿಯುಗದಲ್ಲಿ ಸನ್ಯಾಸಿಗಳು ಹೇಗಿರ್ತಾರೆ ಅಂದರೆ ಅವರಿಗೆ ಇದು ಯಾವುದೂ ಕೂಡ ಬೇಕಾಗಿಲ್ಲ ಅಂತೆ, ಕೈಯಲ್ಲಿ ಒಂದು ದಂಡ ಇದ್ದರೆ ಸಾಕು ಅವರು ಸನ್ಯಾಸಿಗಳು ಅಂತ. ಇದೆಲ್ಲ ಮುಂದೆ ಪ್ರಾರಂಭ ಆಗುತ್ತೆ, ಆ ರೀತಿಯಾಗಿ ಹೇಳ್ತಾರೆ. ಆಮೇಲೆ ವ್ಯಾಪಾರದಲ್ಲಿ ಏನು ಜಾಸ್ತಿ ಆಗುತ್ತೆ ಅಂದರೆ ಮಾಯೆಯವ ವ್ಯಾವಹಾರಿಕೆ, ವ್ಯಾಪಾರದಲ್ಲಿ ಮೋಸವೇ ಜಾಸ್ತಿ ಆಗಿಬಿಡುತ್ತೆ. ಹೀಗೆ ಮೋಸದಿಂದ ವ್ಯವಹಾರ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆಮೇಲೆ ದೂರೇವ ಅರ್ಯಟನಂ ತೀರ್ಥಂ ಅಂತ, ಹಿಂದೆಲ್ಲ ತೀರ್ಥಯಾತ್ರೆ ಅಂತ ಮಾಡ್ತಾ ಇದ್ರು. ಮುಂದೆ ಕಲಿಯುಗದಲ್ಲಿ ತೀರ್ಥಯಾತ್ರೆ ಅಂದರೆ ಯಾವುದು ಅಂದರೆ ದೂರ ಹೋಗೋದು, ಅರ್ಥಾತ್ ಇವತ್ತೇನೋ ಟ್ರೆಕ್ಕಿಂಗ್ ಅಂತೆಲ್ಲ ಹೋಗ್ಬಿಡ್ತಾರೆ, ಅದೇ ತೀರ್ಥಯಾತ್ರೆ ಅಂತ ಆಗಿಬಿಡುತ್ತೆ. ಹೀಗೆ ಇವತ್ತು ನಾವೇನೇ ಕಲಿಯುಗದಲ್ಲಿ ನೋಡ್ತೀವೋ ಅದೆಲ್ಲವನ್ನು ಕೂಡ ಶುಕಾಚಾರ್ಯರು ಹೇಳಿದ್ದಾರೆ. ಇಷ್ಟೆಲ್ಲ ಆದ ಮೇಲೆ ಕಲಿಯುಗ ಎಂಬುದು ಮುಗಿಲಿಕ್ಕೆ ಅಂತ ಬರುತ್ತೆ. ಆ ಸಂದರ್ಭದಲ್ಲಿ ವಿಶೇಷವಾಗಿ ಪರಮಾತ್ಮ ಶಂಬಲ ಎನ್ನುವಂತಹ ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ ವಿಷ್ಣು ಯಶ ಎನ್ನುವಂತಹ ಬ್ರಾಹ್ಮಣನ ಮಗನಾಗಿ ಹುಟ್ಟಿ ತಾನೇ ಮಾಡ್ತಾನೆ, ವಿಶೇಷವಾಗಿ ಕಲಿಕಿಯಾಗಿ ಅವತಾರ ಮಾಡ್ತಾನೆ. ಕಲಿಕಿಯಾಗಿ ಅವತಾರ ಮಾಡಿ ಕುದುರೆ ಮೇಲೆ ಏರಿಕೊಂಡು ಎಲ್ಲ ದುಷ್ಟರನ್ನು ಕೂಡ ಸಂಹಾರ ಮಾಡ್ತಾನೆ. ಸಂಹಾರ ಆದಾಗ ಏನಾಗುತ್ತೆ, ಹೇಗೆ
ರಾತ್ರಿ ಮಲಗಿ ನಾವು ಬೆಳಗ್ಗೆ ಹೇಳ್ತೇವೆ, ಅವಾಗೇನೊಂದು ವ್ಯತ್ಯಾಸ ಆಗುತ್ತಾ? ಏನಿರೋದು ಹಾಗೇ ಇರುತ್ತೆ. ಹಾಗೆ ಒಂದೇ ಒಂದು ರಾತ್ರಿಯಲ್ಲಿ ಏನಾಗುತ್ತೆ, ಕಲಿಯುಗ ಮುಗಿದು ಕೃತಯುಗ ಪ್ರಾರಂಭ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಪ್ರಧಾನ ಕಾರಣ ಯಾರು? ಯಾವ ಕಲ್ಕಿ ಎಂಬಂತಹ ಪರಮಾತ್ಮನ ರೂಪ. ಹೀಗೆ ಕಲ್ಕಿಯಿಂದ ಇಷ್ಟೆಲ್ಲ ಆಗುತ್ತೆ ಅಂತ ಎಲ್ಲ ರೀತಿಯಾದಂತಹ ಚಿಂತನೆಯನ್ನು ಅವನಿಗೆ ಕೊಡ್ತಾರೆ. ಇಷ್ಟೆಲ್ಲ ಕೇಳಿದ ಪರೀಕ್ಷಿತ ಮಹಾರಾಜ ಕೇಳಿದ. ಪರೀಕ್ಷಿತ ಮಹಾರಾಜನಿಗೆ ಗೊತ್ತಾಯಿತು, ಇಷ್ಟೆಲ್ಲ ದಿವಸಗಳ ಕಾಲ ನಾನು ಪರಮಾತ್ಮ ಕಥೆಯನ್ನು ಕೇಳಿದ್ದೇನೆ, ಇನ್ನು ಮುಂದೆ ನನಗೆ ಸಾವು ಬಂದರೂ ಚಿಂತೆ ಇಲ್ಲ, ನನಗೆ ಹೆದರಿಕೆನೇ ಇಲ್ಲ ಅಂತ. ಯಾಕೆಂದರೆ ನನಗೊಂದು ನಿಶ್ಚಯ, ಪರಮಾತ್ಮನ ಕಥೆಯನ್ನು ಕೇಳಿದ್ದೇನೆ, ಅದರಿಂದ ನನಗೆ ಪುಣ್ಯ ಬಂದೇ ಬರುತ್ತೆ, ಉತ್ತಮ ಲೋಕ ಆಗೇ ಆಗುತ್ತೆ. ಹಾಗಾಗಿ ನನಗೆ ಮರಣ ಬಂದರೂ ಚಿಂತೆ ಇಲ್ಲ ಅಂತ ತಾನು ಆರಾಮವಾಗಿ ವಾಸ ಮಾಡಲಿಕ್ಕೆ ಶುರು ಮಾಡ್ತಾನೆ. ಆ ಸಂದರ್ಭದಲ್ಲಿ ವಿಶೇಷವಾಗಿ ಬಂದಂತಹ ಎಲ್ಲ ಋಷಿಮುನಿಗಳು ಕೂಡ ಅವನಿಗೆ ವಿಶೇಷ ಅನುಗ್ರಹವನ್ನು ಮಾಡ್ತಾರೆ. ಪರಮಾತ್ಮನ ನಿನಗೆ ಒಳ್ಳೆಯ ಗತಿಯನ್ನು ಕೊಡಲಿ ಅಂತ ಶುಕಾಚಾರ್ಯರು ಕೂಡ ಒಳ್ಳೆಯ ಅನುಗ್ರಹವನ್ನು ಮಾಡ್ತಾರೆ. ಕೊನೆಗೆ ಎಲ್ಲ ಋಷಿಮುನಿಗಳು ಕೂಡ ತಾವೇನು ಮಾಡ್ತಾರೆ, ತಮ್ಮ ತಮ್ಮ ಮನೆಗೆ ವಾಪಸ್ ಹೊರಟು ಬಿಡ್ತಾರೆ. ತಮ್ಮ ಕೆಲಸ ಮುಗಿಯಿತು, ಬಂದ ಕೆಲಸ ಅಂತ. ಆವಾಗ ಒಂದು ಚಿಕ್ಕ ಕ್ರಿಮಿಯ ರೂಪದಲ್ಲಿ ಯಾವ ತಕ್ಷಕ ಒಂದು ಹಣ್ಣಿನಲ್ಲಿ ಪ್ರವೇಶ ಮಾಡ್ತಾರೆ. ಹಣ್ಣಿನಲ್ಲಿ ಪ್ರವೇಶ ಮಾಡಿ ಒಳಗಡೆ ಬರ್ತಾನೆ. ಬಂದ ತಕ್ಷಣ ಆ ಕ್ರಿಮಿ ಏನಾಗುತ್ತೆ, ದೊಡ್ಡ ಹಾವಾಗಿ ತಕ್ಷಕನಾಗಿ ಪರಿಣಾಮವಾಗಿ ಆ ಒಂದು ಪರೀಕ್ಷಿತ ಮಹಾರಾಜನಿಗೆ ದೇಹಕ್ಕೆ ಮುಟ್ಟುತ್ತೆ. ಅಷ್ಟೇ, ಅದು ಕಚ್ಚೋದಿಲ್ಲ. ಮುಟ್ಟಿದ ತಕ್ಷಣವೇನೆ ಅವನ ದೇಹ ಬೂದಿಯಾಗಿ ಹೋಗಿಬಿಡುತ್ತೆ. ಹೀಗೆ ಪರೀಕ್ಷಿತ ಮಹಾರಾಜ ದೇಹತ್ಯಾಗವನ್ನು ಮಾಡಿದ. ದೇಹತ್ಯಾಗ ಮಾಡಿದ್ದೇ ತಡ ದೇವತೆಗಳೆಲ್ಲರೂ ಕೂಡ ವಿಶೇಷವಾಗಿ ಅವನ ದೇಹದ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡ್ತಾರೆ ಅಂತೆ. ನಿರಂತರವಾಗಿ 1 ವಾರಗಳ ಕಾಲ ಭಾಗವತ ಶ್ರವಣ ಮಾಡಿದ್ದೀಯ ನೀನು, ಹಾಗಾಗಿ ಯೋಗ್ಯ ವ್ಯಕ್ತಿ ಅಂತ ಒಂದು ಪುಷ್ಪವೃಷ್ಟಿಯನ್ನು ಮಾಡ್ತಾರೆ. ಹೀಗೆ ಇಷ್ಟಕ್ಕೆಲ್ಲ ಪ್ರಧಾನ ಕಾರಣ ಯಾರು ಅಂತಂದರೆ, ಪುಟ್ಟ ಬಾಲಕನಾದಂಥ ಶೃಂಗಿ ಕೊಟ್ಟಂತಹ ಶಾಪ. 6 ವರ್ಷದ ಬಾಲಕ ತನ್ನ ಗಾಯತ್ರಿ ಮಂತ್ರದ ಪ್ರಭಾವದಿಂದಾಗಿ 7 ದಿವಸದಲ್ಲಿ ಸತ್ತು ಹೋಗಲಿ ಶಾಪ ಕೊಟ್ಟರೆ, 7 ದಿವಸಕ್ಕೆ ಸರಿಯಾಗಿ ಸ್ವಯಂನಲ್ಲಿ ಸಾಕ್ಷಾತ್ ಪರಮಾತ್ಮನೇ ಇದ್ದ. ವೇದವ್ಯಾಸ ರೂಪಿ ಪರಮಾತ್ಮ ಇದ್ದ, ಪರಶುರಾಮ ರೂಪಿ ಅಂತ ಪರಮಾತ್ಮ ಇದ್ದ. ಅವರಿಗೆ ತಡೆಯುವಂಥ ಸಾಮರ್ಥ್ಯವೂ ಕೂಡ ಇತ್ತು. ಆದರೆ ಆ ಬಾಲಕರ ಮಾತು ಸತ್ಯ ಆಗಬೇಕು ಮತ್ತು ಪರೀಕ್ಷಿತನ ತಪ್ಪು ಕೂಡ ಇದೆ ಇದರಲ್ಲಿ. ಹಾಗೆ ಅಂತ ಅವರು ಸುಮ್ಮನೆ ಇರ್ತಾರೆ. ಕೊನೆಗೆ ಪರೀಕ್ಷಿತ ಮಹಾರಾಜ ತನ್ನ ದೇಹತ್ಯಾಗವನ್ನು ಮಾಡಿದ. 1 ವಾರಗಳ ಕಾಲ ಭಾಗವತ ಕೇಳಿದರ ಪರಿಣಾಮವಾಗಿ ಅವನು ಮುಂದೆ ಮೋಕ್ಷಕ್ಕೆ ಹೋದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಷ್ಟಾದ ಮೇಲೆ ಭಾಗವತದಲ್ಲಿ ಕೊನೆಗೆ ವೇದವ್ಯಾಸ ದೇವರು ಮಾರ್ಕಂಡೇಯ ಋಷಿಗಳ ಚರಿತ್ರೆಯನ್ನು ತಿಳಿಸ್ತಾ ಇದ್ದಾರೆ. ಮಾರ್ಕಂಡೇಯ ಋಷಿಗಳು ನಿರಂತರವಾಗಿ ತಪಸ್ಸನ್ನು ಮಾಡಿದರು. ವಿಶೇಷ ಬದರಿ ಕ್ಷೇತ್ರದಲ್ಲಿ ಕುಳಿತುಕೊಂಡು ನರನಾರಾಯಣ ರೂಪಿಯ ಅಂತ ಪರಮಾತ್ಮನ ಕುರಿತು ತಪಸ್ಸನ್ನು ಮಾಡ್ತಾರೆ. ಪರಮಾತ್ಮ ಪ್ರತ್ಯಕ್ಷ ಆದಾಗ ನಿನಗೆ ಏನು ವರ ಬೇಕು ಅಂತ ಕೇಳ್ತಾರೆ. ಮಾರ್ಕಂಡೇಯರು ಹೇಳ್ತಾರೆ, ನನಗೆ ಏನು ವರ ಬೇಕು, ಏನೂ ವರ ಬೇಡ, ನಿನ್ನ ದರ್ಶನ ಆಗಿದೆ, ಇಷ್ಟೇ ಸಾಕು. ಆದರೂ ಕೂಡ ಒಂದೇ ಒಂದು ಪ್ರಾರ್ಥನೆ ಇದೆ ನನ್ನದು, ಏನಂದರೆ ನಿನ್ನ ಅದ್ಭುತವಾದ ಶಕ್ತಿಯನ್ನು ತೋರಿಸು ಅಂತ. ನನಗೆ ನಿನ್ನ ಶಕ್ತಿಯನ್ನು ಪೂರ್ತಿ ನೋಡ್ಲಿಕ್ಕೆ ಆಗೋದಿಲ್ಲ, ಮತ್ತು ನನಗೆ ಪ್ರಳಯವನ್ನು ತೋರಿಸುವಂಥ ಒಂದು ವಿಶಿಷ್ಟವಾದ ಆಸೆಯನ್ನು ವ್ಯಕ್ತಪಡಿಸ್ತಾರೆ. ಆವಾಗ ಪರಮಾತ್ಮ ಅವರಿಗೆ ಪ್ರಳಯದ ದರ್ಶನವನ್ನು ಮಾಡಿಸ್ತಾನೆ ಅಂತೆ. ವಿಶೇಷವಾಗಿ ಒಂದು ದಿವಸ ಎಲ್ಲ ಕಡೆ ಪ್ರಳಯ ಆಗುತ್ತೆ, ಎಲ್ಲ ಕಡೆ ಮೋಡಗಳು ನೀರು ಸುರಿಸ್ತವೆ, ಇಡೀ ಭೂಮಿ ಮುಳುಗಿ ಹೋಗಿಬಿಟ್ಟಿದೆ. ಆ ಸಂದರ್ಭದಲ್ಲಿ ಅದರಲ್ಲಿ ಮಾರ್ಕಂಡೇಯ ಋಷಿಗಳು ಒಬ್ಬರೇ ಉಳಿದಿರ್ತಾರೆ ಅಂತೆ. ಎಲ್ಲರೂ ಸತ್ತು ಹೋಗಿಬಿಟ್ಟಿರ್ತಾರೆ, ಮಾರ್ಕಂಡೇಯ ಋಷಿಗಳು ಒಬ್ಬರೇ ಇರ್ತಾರೆ. ಆವಾಗ ಅಲ್ಲಿ ದೂರದಲ್ಲಿ ಎಲ್ಲೋ ಒಬ್ಬ ಚಿಕ್ಕ ಮಗು ಕಾಣಿಸುತ್ತೆ ಮಾರ್ಕಂಡೇಯ ಋಷಿಗಳಿಗೆ. ಈಜ್ಕೊಂಡು ಹೋಗಿ ಏನಂತ ನೋಡ್ತಾರೆ, ಒಂದು ಆಲದ ಎಲೆ ಮೇಲೆ ಪುಟ್ಟ ಮಗು ಮಲಗಿದೆ. ಅದು ಬೇರೆ ಯಾರೋ ಅಲ್ಲ, ಸಾಕ್ಷಾತ್ ಪರಮಾತ್ಮನೇನೆ ಮಲಗಿದ್ದಾನೆ. ಹೇಗೆ ಮಕ್ಕಳು ಇವತ್ತು ಆ ಕಾಲ ಬೆರಳನ್ನು ಚೀಪ್ತಾ ಮಲ್ಕೊಂಡಿರ್ತಾರೆ ಕೆಲವೊಂದು ಸಲ, ಹಾಗೆ ಪರಮಾತ್ಮನು ಕೂಡ ಆ ಕಾಲ ಬೆರಳನ್ನು ಚೀಪ್ತಾ ಮಲಗಿದ್ದಾನೆ ಅಂತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಮಗು ಉಸಿರಾಟ ಮಾಡ್ತಾ ಇರುತ್ತೆ ಅಂತೆ. ಒಂದ್ಸಲ ಉಸಿರನ್ನ ಒಳಗಡೆ ಎಳ್ಕೊಳ್ಳುತ್ತೆ. ಆ ಎಳೆದುಕೊಂಡಿದ್ದರ ಫೋರ್ಸಿಗೆ ಮಾರ್ಕಂಡೇಯ ಋಷಿಗಳೇನೆ ಒಳಗಡೆ ಹೋಗಿಬಿಡ್ತಾರೆ ದೇಹದ ಒಳಗಡೆ ಹೋಗಿ ನೋಡ್ತಾರೆ. ಅಲ್ಲಿ ಅನೇಕ ರೀತಿಯ ಅಂತಹ ಲೋಕಗಳಿದ್ದಾವೆ, ಬೆಟ್ಟ ಗುಡ್ಡ ಎಲ್ಲವೂ ಕೂಡ ಇದ್ದಾವೆ. ಚಿಕ್ಕ ಮಗು, ಅದರ ಹೊಟ್ಟೆಯಲ್ಲಿ ಇಡೀ ಬ್ರಹ್ಮಾಂಡವೇ ಇದೆ. ಮತ್ತೆ ಒಂದ್ಸಲ ಗಾಳಿಯನ್ನು ಹೊರಗಡೆ ಬಿಟ್ಟ ತಕ್ಷಣ ಮತ್ತೆ ಹೊರಗಡೆ ಬರ್ತಾರೆ. ಮತ್ತೆ ಅಲ್ಲಿ ಹೊರಗಡೆ ಯಥಾವತ್ತಾಗಿ ದೊಡ್ಡ ಪ್ರಳಯ ಆಗ್ತಾ ಇದೆ. ಹೀಗೆ ಮಾರ್ಕಂಡೇಯ ಋಷಿಗಳಿಗೆ ಆ ರೀತಿಯಂಥ ದಿವ್ಯವಾದಂತಹ ಒಂದು ಪ್ರಳಯದ ದರ್ಶನವನ್ನು ಪರಮಾತ್ಮ ಮಾಡಿಸ್ತಾನೆ. ಹೀಗೆ ಇಷ್ಟೆಲ್ಲ ಅನೇಕ ರೀತಿಯಾದಂಥ ಕಥೆಯನ್ನು ಹೇಳಿ ಮುಂದೆ ಹೇಳ್ತಾರೆ, ನವಾಗ್ವಿಸರ್ಗೋ ಜನತಾ ವಿಪಪ್ಲವೋ ಅಂತ. ಇಂತಹ ಭಾಗವತದ ಶ್ರವಣವನ್ನು ಮಾಡಬೇಕಾದ್ರೆ ವಿಶೇಷವಾದಂತಹ ಪರಮಾತ್ಮನ ಅನುಗ್ರಹ ಇದ್ದಾಗ, ಆ ಪರಮಾತ್ಮನ ಮನಸ್ಸಿಗೆ ಬಂದಾಗ ಮಾತ್ರ ಈ ರೀತಿಯಾದಂತಹ ಪರಮಾತ್ಮನ ಭಾಗವತವನ್ನು ಕೇಳಲಿಕ್ಕೆ ಸಾಧ್ಯ ಅಂಥೇಳಿ ಕೊನೆಯ ಶ್ಲೋಕ, ಉಪಚಿತ ನವಶಕ್ತಿಭಿಸ್ವ ಆತ್ಮನ್ಯುಪರಚಿತ ಸ್ಥಿರಜಂಗಮ ಪಾಲನಾಯ ಭಗವತ ಉಪಲಬ್ಧಿ ಮಾತ್ರಧಾಮ್ನೆ ಸುರಋಷಭಾಯ
ನಮಃ ಸನಾತನಾಯ ಅಂತ ತಾನು ವಿಶೇಷವಾಗಿ ಎಲ್ಲ ಶಕ್ತಿಗಳಿಂದಾಗಿ ಸೇರಿಕೊಂಡು ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರವನ್ನು ಎಲ್ಲವನ್ನು ಕೂಡ ಮಾಡುವಂಥವನು ಪರಮಾತ್ಮ. ಇಂತಹ ಪರಮಾತ್ಮ ಯಾರಿಗೆ ಒಲಿತಾನೆ ಅಂತಂದರೆ ಭಗವತ ಉಪಲಬ್ಧಿ ಮಾತ್ರ ಧಾಮನೆ ಅಂತ ಜ್ಞಾನಿಗಳಿಗೆ ಪರಮಾತ್ಮ ವಿಶೇಷವಾದಂಥ ಅನುಗ್ರಹವನ್ನು ಮಾಡ್ತಾನೆ. ಅಂತಹ ಸರ್ವೋತ್ತಮನಾದಂತಹ ಪರಮಾತ್ಮನೇ ನಿನಗೆ ನಮಃ ಸನಾತನಾಯ ನಮಸ್ಕಾರ ಎಂಬುದಾಗಿ ಆ ಭಾಗವತದ ಕೊನೆಯ ಮಂಗಳಾಚರಣೆಯನ್ನು ವಿಶೇಷವಾಗಿ ವೇದವ್ಯಾಸ ದೇವರು ಮಾಡ್ತಾ ಇದ್ದಾರೆ. ಹೀಗೆ ಭಾಗವತ ಪ್ರಾರಂಭವಾಗುವುದು ಜನ್ಮಾದ್ಯಸೇತಃ ಅಂತ ಜ ಎನ್ನುವ ಒಂದು ಅಕ್ಷರದಿಂದಾಗಿ ಪ್ರಾರಂಭ ಆಗುತ್ತೆ, ಕೊನೆಗೆ ಮುಗಿಯುವುದು ಸನಾತನಾಯ ಅಂತ ಯಕಾರದಿಂದಾಗಿ ಮುಗಿಯುತ್ತೆ. ಹೀಗಾಗಿ ಆ ಭಾಗವತವನ್ನು ಹೇಳುವಂತಹ ಕೇಳುವಂತಹ ವ್ಯಕ್ತಿಗಳಿಗೆ ವಿಶೇಷವಾದಂತಹ ಜಯ ಎಂಬುದಾಗುತ್ತೆ ಅಂತ ವೇದವ್ಯಾಸ ದೇವರು ಸೂಚನೆ ಮಾಡಿಕೊಡ್ತಾ ಇದ್ದಾರೆ. ಆ ರೀತಿಯಾಗಿ ಆ ವೇದವ್ಯಾಸ ದೇವರು ರಚನೆ ಮಾಡಿಕೊಟ್ಟಿರುವಂತಹ ಪವಿತ್ರವಾದಂತಹ ಗ್ರಂಥ ಅದು ಭಾಗವತ ಗ್ರಂಥ. ಅಂತಹ ಭಾಗವತದ ಗ್ರಂಥ ಅದರ ಪ್ರವಚನ 5 ದಿವಸ ಮನೆಯಲ್ಲಿ ಆಗಿದೆ. ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳುವಂತೆ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತ. ನಾವು ಮಾಡುವಂತಹ ಯಾವುದೇ ಕರ್ಮ ಆಗಿರಲಿ ಅದು ಯಾವಾಗ ತನ್ನ ಫಲವನ್ನು ಕೊಡುತ್ತೆ ಅಂತಂದರೆ ಅಲ್ಲಿ ಒಂದು ಜ್ಞಾನ ಕಾರ್ಯ ಆಗಬೇಕು ಅಂತೆ. ಜ್ಞಾನ ಕಾರ್ಯದಿಂದಾಗಿ ಆ ಕೆಲಸ ಮುಗಿದಾಗ ಏನಾಗುತ್ತೆ, ಜ್ಞಾನೇ ಪರಿಸಮಾಪ್ಯತೆ ಅಂತ, ಅದು ವಿಶಿಷ್ಟವಾದ ಫಲವನ್ನು ಕೊಡುತ್ತೆ ಅಂತ ಹೇಳಿದ್ದಾರೆ. ಆ ರೀತಿಯಾಗಿ ಈ ಒಂದು ಪುಣ್ಯದಿಂದಾಗಿ ಆ ಮರಣ ಹೊಂದಿದಂಥ ವ್ಯಕ್ತಿಗಳಿಗೂ ವಿಶೇಷ ಸದ್ಗತಿಯಾಗಬೇಕು. ಮುಂದೆ ಮನೆಯಲ್ಲಿ ಮಾಡುವಂತಹ ಗೃಹ ಪ್ರವೇಶ, ಉಪನಯನ ಮುಂತಾದಂಥ ಎಲ್ಲ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ಚೆನ್ನಾಗಿ ವೈಭವದಿಂದಾಗಿ ನಡೆದು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನು ಕೂಡ ಆ ಪರಮಾತ್ಮ ಕೊಟ್ಟು ಅನುಗ್ರಹ ಮಾಡಲಿ ಅಂತ ಭಾಗವತ ಪ್ರತಿಪಾದ್ಯನಾದಂತಹ ಶ್ರೀಕೃಷ್ಣ ಪರಮಾತ್ಮನಲ್ಲಿ ನಾವೆಲ್ಲರೂ ಕೂಡ ಸೇರಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಈ ಒಂದು ಭಾಗವತದ ಪ್ರವಚನವನ್ನು ಪರಮಾತ್ಮನಿಗೆ ಎಲ್ಲರೂ ಕೂಡ ಸೇರಿ ಸಮರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.